ಓಕೆ. ಕಳೆದ ವಾರ ಸಂಡೇ ನಾವೊಂದು ಅಂಶವನ್ನ ಸ್ಟಾರ್ಟ್ ಮಾಡಿದ್ವಿ. ಇದ್ದದ್ದರಲ್ಲಿ ದೇವರನ್ನು ಕೊಂಡಾಡಿರಿ ಅನ್ನುವಂತಹ ಅಂಶವನ್ನ ಸ್ಟಾರ್ಟ್ ಮಾಡಿದ್ವಿ. ಈ ಇದ್ದದ್ದರಲ್ಲಿ ದೇವರನ್ನು ಕೊಂಡಾಡಿರಿ ಅನ್ನುವಂತಹ ಅಂಶದ ಕಂಟಿನ್ಯೂಷನ್ ಅನ್ನ ಇವತ್ತು ನೋಡ್ಲಿಕ್ಕೆ ಪ್ರಯತ್ನ ಪಡ್ತಿದೀವಿ. ಒಂದು ಹೊಸ ಆಯಾಮದಲ್ಲಿ, ಒಂದು ಹೊಸ ಆಂಗಲ್ ಅಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಿದೀವಿ. ಕಳೆದ ವಾರ ನಾವೊಂದು ಪಾಯಿಂಟ್ ಅನ್ನು ಮಾತಾಡ್ಕೊಂಡಿದ್ವಿ. ಇಷ್ಟಕ್ಕೂ ಪ್ರಪಂಚದಲ್ಲಿ ಅತಿ ಹೆಚ್ಚಾದ ಜನ ದೇವರನ್ನ ನಿಂದಿಸುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬಡತನ, ಹೌದಲ್ವಾ? ಹಣ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ದೇವರನ್ನ ನಿಂದಿಸ್ತಾರೆ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಒಂದೇ ಒಂದು ಪಾಯಿಂಟ್ ಮಾತಾಡ್ಕೊಂಡು ಮುಂದೆ ಹೋಗಿದ್ವಿ ಕಳೆದ ವಾರದ ಸಂದೇಶದಲ್ಲಿ. ಆದ್ರೆ ಇವತ್ತು ಸ್ವಲ್ಪ ಅದನ್ನ ಏನಕ್ಕೋಸ್ಕರ ಜನ ಹಂಗೆ ಯೋಚನೆ ಮಾಡ್ತಾರೆ, ಐಡಿಯಲ್ ಆಗಿ ನಾವ್ ಏನ್ ಯೋಚನೆ ಮಾಡ್ಬೇಕು, ಭಕ್ತರಾಗಿರುವಂತಹ ನಾವು, ದೇವರನ್ನ ನಂಬಿರುವಂತಹ ನಾವು, ನಮ್ಮ ಬಡತನದಲ್ಲಿ ನಾವ್ ಏನ್ ಯೋಚನೆ ಮಾಡ್ಬೇಕು ಅನ್ನುವಂತಹದನ್ನ ಇವತ್ತು ಆಲೋಚನೆ ಮಾಡಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸಾರಿ ಮ್ಯೂಟ್ ಆದ್ರೆ ನನಗೆ ಗೊತ್ತಾಗತ್ತೆ. ಮತ್ತೆ ನಾನು ಮೀಟಿಂಗ್ ನಲ್ಲಿ ಇದ್ ಮಾಡಿ ಮತ್ತೆ ಜಾಯ್ನ್ ಆಗ್ತೀನಿ. ಓಕೆ, ಕ್ಷಮಿಸ್ಬೇಕು ಇನ್ಕನ್ವೀನಿಯನ್ಸ್ಗೋಸ್ಕರ. ಈಗ ಅಂಶವನ್ನ ಶುರು ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ಏನಕ್ಕೋಸ್ಕರ ಬಡವರು ದೇವರನ್ನ ನಿಂದಿಸ್ತಾರೆ, ಹೀನೈಸ್ತಾರೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಮಾಡ್ತಾ ಅವ್ರ ಮನೇಲಿರುವಂತಹ ಪರಿಸ್ಥಿತಿಗಳ ನಿಮಿತ್ತ ಅಂತ ಈಸಿಯಾಗಿ ಹೇಳ್ಬೋದಲ್ವಾ? ದೇವರನ್ನ ಇವ್ರು ಏನಕ್ಕೋಸ್ಕರ ಬೈತಾರೆ? ತಮ್ಮ ಬಡತನದಲ್ಲಿ ಇದ್ಕೊಂಡು ಆ ಬಡ ಸ್ಥಿತಿಯಲ್ಲಿ ಇದ್ದಂತಹ ಜನರು ದೇವರನ್ನ ಏನಕ್ಕೋಸ್ಕರ ಬೈತಾರೆ ಅನ್ನುವಂತಹದನ್ನ ನೋಡ್ತಾ ನೋಡ್ತಾ ಅಫ್ಕೋರ್ಸ್ ಬೇರೆ ಯಾವುದೋ ಪರಿಸ್ಥಿತಿಯಿಂದ ಬೈಯಲ್ಲ. ಅವ್ರ ಮನೆ ದಿನನಿತ್ಯದ ಪರಿಸ್ಥಿತಿಗಳನ್ನ ನೋಡ್ತಾ ನೋಡ್ತಾ ಆ ಒಂದೊಂದು ಪರಿಸ್ಥಿತಿಯಲ್ಲೂ ದೇವ್ರನ್ನ ಅಲ್ಲಗಳಿತಿರ್ತಾರೆ ಅಂತ ಹೇಳಿ ನಾವು ಆಲೋಚನೆ ಮಾಡಿ ನೋಡ್ತೀವಿ, ಹೌದಲ್ವಾ? ಯಾಕೆಂದ್ರೆ ಬಡವರು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಹೇಗಿರುತ್ತೆ ಪರಿಸ್ಥಿತಿ ಅಂತ ಹೇಳಿದ್ರೆ ಊಟಕ್ಕೆ ಏನು ತೊಂದರೆ ಅಷ್ಟೊಂದು ಇರೋದಿಲ್ಲ. ಆ ಅಂದ್ರೆ ನಾನು ಊಟ ಪ್ರಪಂಚದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾಗಿರುವಂತ ಇನ್ಕಮ್ ಸ್ಲಾಬ್ಸ್ ಜನ ಇದ್ದಾರೆ, ಅವರೆಲ್ಲ ಇದ್ದಾರೆ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ನಾವಿಲ್ಲಿ ಮಾತಾಡ್ತಿರುವಂತಹದ್ದು ಊಟಕ್ಕಿರುತ್ತೆ, ಹ್ಮ್, ವಸ್ತ್ರಕ್ಕೂ ಇರುತ್ತೆ, ಆಶ್ರಯಕ್ಕೂ ಏನೋ ಒಂದು ಚಿಕ್ಕದೇ ಇರುತ್ತೆ. ಸ್ವಂತ ಇಲ್ಲದೆ ಹೋದ್ರು ತಕ್ಕ ಮಾತ್ರಕ್ಕೆ ಸದ್ಯಕ್ಕೆ ಇರ್ಲಿಕ್ಕೆ ಬೇಕಾಗಿರುವಂತಹ ಆಶ್ರಯ ಇರುತ್ತೆ. ಇಷ್ಟಿದ್ಕೊಂಡು ದೇವರನ್ನ ನಿಂದಿಸುವಂತಹವರ ಬಗ್ಗೆ ಆಲೋಚನೆ ಮಾಡಿ ನೋಡ್ತಿದ್ವಿ ಇವತ್ತು. ಇನ್ನ ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಹೇಳಿ ಕೊರಗ್ತಾ, ಇನ್ನ ನಮ್ ಸುಧಾರಣೆ ಆಗಿಲ್ಲ ಕುಟುಂಬ ಅಂತ ಹೇಳಿ ಕೊರಗ್ತಿರ್ತಾರಲ್ವಾ, ಅವ್ರ ಬಗ್ಗೆ ಆಲೋಚನೆ ಮಾಡಿ ನೋಡ್ತಿದ್ವಿ. ಇಷ್ಟಕ್ಕೂ ಆ ಅವ್ರ ಪ್ರತಿನಿತ್ಯದ ಪರಿಸ್ಥಿತಿಯನ್ನ ನೀವು ನೋಡಿದಾಗ ಇವರ ಸಮಸ್ಯೆ ಇಷ್ಟೇ. ಏನು, ನಾನು ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಬೇಕಾಗತ್ತೆ, ಅಥವಾ ಬಸ್ಸಲ್ಲಿ ಹೋಗ್ಬೇಕಾಗತ್ತೆ, ಅಥವಾ ಆಟೋದಲ್ಲಿ ಹೋಗ್ಬೇಕಾಗತ್ತೆ. ಏನಿಲ್ಲ, ನನ್ನ ಹತ್ರ ಕಾರ್ ಇಲ್ಲ. ನಮ್ಮ ಮನೆಗೆ ಯಾರಾದ್ರೂ ಹೊಸಬ್ರು ಸಂಬಂಧಿಕರು ಬಂಧು ಬಳಗನೋ ಬಂದ್ರೆ ನಾವು ನಮ್ಮ ಮನೇಲಿ ಇರುವಂತಹ ಬೆಡ್ ಅನ್ನ ಅವ್ರಿಗೆ ಬಿಟ್ಕೊಟ್ಟು ನಾವು ಕೆಳಗಡೆ ಮಲ್ಕೊಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಏನಂದ್ರೆ ಇರುವಂತಹದ್ರಲ್ಲಿ ನಾವು ಬದುಕೊಂಡು ಹೋಗ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತಹ ಜೀವನ ಆಗೋಗಿದೆ. ಜೀವನ ಪೂರ್ತಿ ಬರೀ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹೋಗುವಂತಹ, ತ್ಯಾಗ ಮಾಡ್ಕೊಂಡೇ ಹೋಗುವಂತಹ ಜೀವನ ಆಗೋಗಿದೆ. ಯಾರಾದ್ರೂ ಬಂದ್ರೆ ಮಂಚ ಬಿಟ್ಕೊಡ್ಬೇಕು, ಆದ್ರೆ ಹಾಸಿಗೆ ಬಿಟ್ಟು ನಾವು ಕೆಳಗಡೆ ಮಲ್ಕೋಬೇಕು. ಯಾರಾದ್ರೂ ಬಂದ್ರೆ ಇರುವಂತಹ ಊಟದಲ್ಲಿ ಅಡ್ಜಸ್ಟ್ ಮಾಡಿ ಅವ್ರಿಗೆ ಹಾಕಿ ನಾವು ಉಪವಾಸ ಇರ್ಬೇಕಾಗಿರುವಂತಹ ಪರಿಸ್ಥಿತಿ ಬಂದ್ರು ಬಂದ್ಬಿಡುತ್ತೆ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕು. ನನಗೆ ಅಂತ ಹೇಳಿ ಒಂದು ಕಾರ್ ಇಲ್ಲ ಹೋಗ್ಲಿಕ್ಕೆ, ಹೌದಾ? ಇದೆ ಅಲ್ವಾ ಸಮಸ್ಯೆಗಳು, ಜನರ ಸಮಸ್ಯೆಗಳು ಇದೆ ಅಲ್ವಾ? ಯಾವುದೋ ಒಂದು ತುಂಬಾ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಕೈಯಲ್ಲಿ. ಈ ಬಡತನ ನೋಡಿ 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 ಸಾಕಾಗೋಗಿದೆ. ಜೀವನ ಪೂರ್ತಿ ಬರೀ ಅಡ್ಜಸ್ಟ್ ಮಾಡ್ಕೊಂಡೆ ಜೀವನ ಆಗೋಗಿದೆ. ಇನ್ನೇನ್ ಬೇಕು ನಮಗೆ? ಇನ್ನೇನ್ ಬೇಕು ನಮಗೆ? ನಮ್ಮ ಮೈಂಡ್ ಸೆಟ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಹಣ ಅನ್ನುವಂತಹದ್ದು ಒಂದೇ ಒಂದು ಇದ್ರೆ ನನ್ನ ಹತ್ರ ಏನ್ ಬೇಕಾದ್ರೂ ಮಾಡ್ಬೋದು ನನ್ನ ಜೀವನದಲ್ಲಿ ಅನ್ನುವಂತಹ ಭಾವನೆಯನ್ನ ಹೊಂದಿರ್ತೀವಿ, ಹೌದಲ್ವಾ? ಇದನ್ನೆಲ್ಲ ಏನಕ್ಕೋಸ್ಕರ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ನಾವು ಕಳೆದ ವಾರ ನೋಡಿದಂತಹ ಸ್ಟಾಟಿಸ್ಟಿಕ್ಸ್ ಅಲ್ಲಿ ದೇವರನ್ನ ನಿಂದಿಸುವಂತಹ ಅತಿ ಹೆಚ್ಚಾದ ಸಾಧ್ಯತೆಗಳಿರುವಂತಹದ್ದು ಬಡತನದಲ್ಲಿರುವಂತವರೇ ಅಂತ ಹೇಳಿ ನೋಡಿರೋದ್ರಿಂದ ಅದ್ ಯಾವ್ಯಾವ ಕಾರಣಗಳ ನಿಮಿತ್ತ, ಕಾರಣ ಏನು ಅವ್ರು ನಿಂದಿಸೋದಕ್ಕೆ ಅಂತ ಹೇಳಿ ನೋಡ್ತಾ ಬರ್ತಿದ್ವಿ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡೆ ಹೋಗ್ಬೇಕು. ಸರಿ, ಹಾಗಾದ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಒಪಿನಿಯನ್ ಏನು ಅಂತ ಹೇಳಿದ್ರೆ, ನಮ್ಮ ಹತ್ರ ಹಣ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಅದೇ ಅಲ್ವಾ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಒಪಿನಿಯನ್. ನನ್ನ ಹತ್ರ ಹಣ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಉದಾಹರಣೆಗೆ ಯಾವುದೋ ಒಂದು ದೊಡ್ಡ ಕಾಯಿಲೆ ಇಮಿಡಿಯೇಟ್ ಆಗಿ ಬಂತು ಅಂತ ಹೇಳಿದ್ರೆ ನನ್ನ ಹತ್ರ ಒಂದಷ್ಟು ಕೋಟಿ ಹಣ ಇದ್ರೆ ನಾ ಹೋಗಿ ಯಾವ ಹಾಸ್ಪಿಟಲ್ ಬೇಕಾದ್ರೂ ಟ್ರೀಟ್ಮೆಂಟ್ ತಗೋಬಹುದು, ವಿದೇಶದಲ್ಲಿ ಬೇಕಾದ್ರೂ ಟ್ರೀಟ್ಮೆಂಟ್ ತಗೋಬಹುದು, ಹೌದಲ್ವಾ? ಬ್ರದರ್, ಒಬ್ರು ಕ್ರಿಕೆಟ್ ಪ್ಲೇಯರ್ ಇದ್ದಾರೆ ಬ್ರದರ್, ಅವರು ಯುವರಾಜ್ ಸಿಂಗ್ ಅಂತ ಹೇಳಿ, ಅವ್ರು ಕ್ಯಾನ್ಸರ್ ಬಂದಿತ್ತು. ಏನ್ ಮಾಡಿದ್ರು? ವಿದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ಅನ್ನ ತಗೊಂಡು ಮತ್ತೆ ರಿಟರ್ನ್ ಇಂಡಿಯಾಗೆ ಬಂದು ವಾಸಿ ಆಗಿದ್ದಾರೆ ಇವಾಗ. ಜನ ಮಾತಾಡ್ಕೊಳ್ಳುವಂತಹ ಮಾತನ್ನ ನಿಮ್ ಮುಂದೆ ಇಡ್ತಿದ್ದೀನಿ. ಅಂದ್ರೆ ಹಣ ಏನಕ್ಕೋಸ್ಕರ ಪ್ರಿಫರ್ ಮಾಡ್ತಿದ್ದಾರೆ ಜನ?
ನಮ್ಮ ಹತ್ರ ಇರುವಂತ ಹಣಕ್ಕಿಂತ ಇನ್ನೂ ಹೆಚ್ಚಾದ ಹಣ ಇರ್ಬೇಕು ಅಂತ ಏನಕ್ಕೋಸ್ಕರ ಅನ್ಕೊಳ್ತಿದ್ದಾರೆ. ಅದೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೇಕು ಅಂತ ಹೇಗೆ ಅನ್ಕೊಳ್ತಿದ್ದಾರೆ ಅಂತ ಹೇಳಿ ನೋಡ್ತಾ ಬರ್ತಿದೀವಿ ನಾವು, ಹೌದಲ್ವಾ? ಏನೇನ್ ಮಾಡ್ಬೋದಂತೆ, ಎಂತ ಕಾಯಿಲೆ ಬಂದ್ರೂ ಸಹ ಹಾಸ್ಪಿಟಲ್ ಹೋಗಿ ತೋರಿಸ್ಕೊಬಹುದು, ಎಂತ ಸರ್ಜರಿ ಬೇಕಾದ್ರೂ ಯಾವ ದೇಶಕ್ಕೆ ಬೇಕಾದ್ರೂ ಹೋಗ್ಬೋದು, ಹೌದಾ? ಕಾಯಿಲೆ ಬಂದ್ರೆ ಹೆಲ್ಪ್ ಆಗುತ್ತೆ, ಮಕ್ಕಳನ್ನ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಿಸ್ಬೋದು, ಏನ್ ಬೇಕೋ ಅದನ್ನ ತಿನ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇರೋದಿಲ್ಲ ಜೀವನದಲ್ಲಿ. ಹೆಂಗ್ ಬೇಕೋ ಹಂಗೆ ಜೀವನ ಮಾಡ್ಬೋದು, ಇಷ್ಟ ಬಂದಂತೆ ಇರ್ಬೋದು, ಪ್ರತಿನಿತ್ಯವೂ ಸಹ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಬೇಕಾಗಿರುವಂತ ಅನಿವಾರ್ಯತೆ ಇರೋದಿಲ್ಲ, ಹಣ ಇಷ್ಟ ಬಂದಷ್ಟಿದ್ರೆ, ಅಲ್ವಾ? ಇದೆ ಅಲ್ವಾ ಜೀವನದ ಮೇಲೆ ನಮ್ಗಿರುವಂತ ಒಪಿನಿಯನ್, ಹಣದ ಮೇಲೆ ನಮ್ಗಿರುವಂತ ಒಪಿನಿಯನ್. ಯಾಕಂದ್ರೆ ಪ್ರಪಂಚವನ್ನ ನೀವೇ ನೋಡಿ ಒಂದ್ಸಾರಿ, ಹಣ ಇರುವಂತವರು ಇನ್ನೂ ಹೆಚ್ಚು ಮಾಡ್ಬೇಕು ಅಂತ ಹೇಳಿ ಕೋರಿಕೆಯನ್ನು ಹೊಂದಿರುವಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತು, ಹೌದಾ? ಅದನ್ನ ಹೊರತುಪಡಿಸಿ ಈ ಬಡವರ ಅಂದ್ರೆ ನಾವೆಲ್ಲರೂ ಸಹ ಒಂದು ರೀತಿಯಾಗಿರುವಂತಹ ಬಡವರೇ, ನಾವೆಲ್ಲರೂ ಇಲ್ಲಿ ಸೇರಿರುವಂತಹ ಎಲ್ಲರೂ ಸಹ ಒಂದು ರೀತಿಯಾಗಿರುವಂತಹ ಬಡವರೇ, ಹೌದಲ್ವಾ? ಯಾಕಂದ್ರೆ ನಾವು ಸಹ ಮಿಡ್ಲ್ ಇನ್ಕಮ್, ಲೋವರ್ ಮಿಡ್ಲ್ ಇನ್ಕಮ್ ಕ್ಯಾಟಗರಿಯಲ್ಲಿ ಬರುವಂತವರೇ. ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಸಹ ಈ ರೀತಿಯಾಗಿರುವಂತಹ ಕಲ್ಪನೆಗಳು ಬರಬಾರದು ಅನ್ನೋದಕ್ಕೋಸ್ಕರ ಈ ಸಂದೇಶವನ್ನ ಆಲೋಚನೆ ಮಾಡ್ತಿದ್ವಿ. ಯಾರೋ ಏನೋ ಅನ್ಕೊಳ್ತಾರೆ ಅಂತಲ್ಲ, ನಾವ್ ದೇವರ ಬಗ್ಗೆ ಏನ್ ಅನ್ಕೊಳ್ತೇವಿ ಅನ್ನುವಂತಹ ಪ್ರಶ್ನೆಯನ್ನ ಹಾಕೊಂಡು ಈ ಸಂದೇಶವನ್ನ ನೋಡ್ತಿದ್ದೀವಿ. ಯಾಕಂದ್ರೆ ನಮ್ಮ ಬಡತನ ಅನ್ನುವಂತಹದ್ದು ಅಥವಾ ನಮ್ಮ ಮಿಡಲ್ ಇನ್ಕಮ್ ಕ್ಯಾಟಗರಿ ಅಂತ ಏನಿದೆಯಲ್ವಾ, ನಾವು ಸಹ ಅಡ್ಜಸ್ಟ್ ಮಾಡ್ಕೋಬೇಕಾಗಿರುವಂತ ಅನಿವಾರ್ಯತೆಗಳು ಬಂದೇ ಬರುತ್ತಲ್ವಾ ಜೀವನದಲ್ಲಿ. ಓಕೆ, ಅದು ಎಷ್ಟ್ ಚೆನ್ನಾಗಿ ನಮ್ಗೆ ಅಭ್ಯಾಸ ಆಗ್ಬೇಕು, ಯಾಕೆ ಅಭ್ಯಾಸ ಆಗ್ಬೇಕು ಅನ್ನುವಂತಹದನ್ನ ಈ ಸಂದೇಶದಲ್ಲಿ ನೋಡ್ತಿದ್ವಿ. ಓಕೆ, ಇದೆ ಅಲ್ವಾ ನಮ್ಗೆ ಜೀವನದ ಮೇಲೆ ಇರುವಂತಹ ಅಭಿಪ್ರಾಯಗಳು. ಊರ್ನಲ್ಲಿ ರಸ್ತೆ ಇಲ್ಲ, ಕೊಳಯಲ್ಲಿ ನೀರು ಬರಲ್ಲ, ಇನ್ನೊಬ್ರು ಮನೆಯಲ್ಲಿ ಇನ್ನೊಂದು ವ್ಯವಸ್ಥೆ ಇಲ್ಲ, ಅಥವಾ ಮಳೆ ಬಂದ್ರೆ ನೀರು ತುಂಬಿಕೊಳ್ಳುತ್ತಾ ಇರುವಂತಹ ಮನೆಯಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಸೌಕರ್ಯ ಇಲ್ಲ, ಅಲ್ವಾ? ಸತ್ಯವೇದದಲ್ಲಿ ಒಂದು ಮಾತನ್ನ ಬರ್ಸಿದ್ದಾರೆ ದೇವರು, ನೋಡೋಣ ಒಂದ್ಸಲ ಏನಂತ ಹೇಳಿದ್ದಾರೆ. ಪ್ರಸಂಗಿ ಗ್ರಂಥ 8ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 8ನೇ ಅಧ್ಯಾಯ 15ನೇ ವಚನ, 8:15. ಮತ್ತು ಮನುಷ್ಯನು ಅನ್ನಪಾನಗಳನ್ನು ತೆಗೆದುಕೊಂಡು ಸಂತೋಷ ಪಡುವುದಕ್ಕಿಂತ ಅವನಿಗೆ ಲೋಕದಲ್ಲಿ ಇನ್ಯಾವ ಮೇಲೂ ಇಲ್ಲವೆಂದು ಸಂತೋಷವನ್ನೇ ಸ್ತುತಿಸುತ್ತೇನೆಂದು ದೇವರು ಅವನಿಗೆ ಲೋಕದಲ್ಲಿ ಅನುಗ್ರಹಿಸುವ ದಿನಗಳೆಲ್ಲ ಅವನು ಪಡುವ ಪ್ರಯಾಸದಲ್ಲಿ ಸಂತೋಷವೇ ಸೇರಿರುವುದು. ಹೌದಲ್ವಾ? ಏನರ್ಥ ಆಯ್ತು ಈ ಮಾತಿನಿಂದ ನಮಗೆ? ನಾವು ಹಣ ಇರುವಂತಹದ್ದು ಆಶೀರ್ವಾದ ಅಂತ ಅನ್ಕೊಳ್ತಿದ್ವಿ, ಹೌದಾ? ಹಣ ಇರುವಂತಹದ್ದು ಆಶೀರ್ವಾದ ಅಂತ ಅನ್ಕೊಂಡಿದ್ದಕ್ಕೆ ಅಲ್ವಾ ದೇವರನ್ನ ಬೈಲಿಕ್ಕೆ ಶುರು ಮಾಡಿತ್ತು, ಹೌದಲ್ವಾ? ಹಣ ಇರುವಂತಹದ್ದು ಆಶೀರ್ವಾದ, ನಮ್ಮ ಹತ್ರ ಏನಿಲ್ಲ, ಅಷ್ಟೊಂದು ನಮಗ್ ಬೇಕಾಗಿರುವಷ್ಟು ನಾವ್ ಅನ್ಕೊಂಡಿರುವಷ್ಟು ಹಣ ಇಲ್ಲ, ಅದಕ್ಕೋಸ್ಕರ ದೇವ್ರು ಸರಿಯಾಗಿಟ್ಟಿಲ್ಲ ನಮ್ ಜೀವನವನ್ನ, ಹಂಗಿಟ್ಟಿದ್ದಾರೆ ಹಿಂಗಿಟ್ಟಿದ್ದಾರೆ ಅಂತ ಹೇಳಿ ಬೈಕೊಳ್ತೀವಿ. ಆದ್ರೆ ದೇವರ ದೃಷ್ಟಿಯಲ್ಲಿ ನಿಜವಾಗ್ಲೂ ಆಶೀರ್ವಾದ ಅಂದ್ರೆ ಏನ್ ಗೊತ್ತಾ? ದೇವರ ದೃಷ್ಟಿಯಲ್ಲಿ ಆಶೀರ್ವಾದ ಅಂದ್ರೆ ನಿಜವಾಗ್ಲೂ ತಮ್ಮ ಮಕ್ಕಳಿಗೆ ಮೇಲನ್ನ ಮಾಡ್ಬೇಕಂದ್ರೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ದೇವ್ರ ಮುಂದೆ ಒಂದ್ ವೇಳೆ 2 ಚಾಯ್ಸ್ ಅನ್ನ ಇಟ್ರೆ, ಒಂದು ಹಣವನ್ನ ಕೊಡುವಂತಹದ್ದು, ಒಂದು ಆರೋಗ್ಯವನ್ನ ಕೊಡುವಂತಹದ್ದು. ಆರೋಗ್ಯವನ್ನ ಕೊಡುವಂತಹದ್ದು ಅಂದ್ರೆ ನೀವು ನಿಮಗಿಷ್ಟ ಬಂದಿರುವಂತಹದನ್ನ ತಿಂದು ತೃಪ್ತಿ ಪಡುವಂತಹದ್ದು, ಆಹಾರವನ್ನ ತಿಂದು ತೃಪ್ತಿ ಪಡುವಂತಹದ್ದು, ಇದೆ ಅಲ್ವಾ ಆರೋಗ್ಯ, ಹೌದಲ್ವಾ? ಆರೋಗ್ಯ ಅಂದ್ರೆ ಊಟ ಮಾಡಿ ಅದರಿಂದ ತೃಪ್ತಿಯನ್ನ ಹೊಂದುವಂತಹದ್ದು, ಅದೇ ಅಲ್ವಾ ಆರೋಗ್ಯ. ಓಕೆ, ಈ ಒಂದ್ ವೇಳೆ ದೇವ್ರ ಮುಂದೆ 2 ಆಪ್ಷನ್ ಇದ್ರೆ, ಒಂದು ಹಣ ಕೊಡುವಂತಹದ್ದು, ಒಂದು ಆರೋಗ್ಯವನ್ನು ಕೊಡುವಂತಹದ್ದು, ದೇವ್ರು ಯಾವ್ದನ್ನ ಪ್ರಿಫರ್ ಮಾಡ್ತಾರೆ ಗೊತ್ತಾ? ಇವಾಗ ನೀವು ಓದಂತಹ ವಚನ ಏನ್ ಹೇಳ್ತದೆ? 8:15. ಮತ್ತು ಮನುಷ್ಯನು ಅನ್ನಪಾನಗಳನ್ನು ತೆಗೆದುಕೊಂಡು ಸಂತೋಷ ಪಡುವುದಕ್ಕಿಂತ ಅವನಿಗೆ ಲೋಕದಲ್ಲಿ ಇನ್ಯಾವ ಮೇಲೂ ಇಲ್ಲವೆಂದು ಸಂತೋಷವನ್ನೇ ಸ್ತುತಿಸಿದೆನು. ಹೌದಾ? ಏನ್ ಅರ್ಥ ಆಗ್ತದೆ ಈ ಮಾತಿನಿಂದ ನಮಗೆ? ಜ್ಞಾನಿಯಾಗಿರುವಂತ ಸೊಲೊಮೋನನಿಗೆ ಒಂದು ಮಾತು ಅರ್ಥ ಆಯ್ತಂತೆ. ಮನುಷ್ಯನು ಅನ್ನಪಾನಗಳನ್ನ ತೆಗೆದುಕೊಂಡು ಸುಖವನ್ನು ಅನುಭವಿಸುವುದಕ್ಕಿಂತ, ಸಂತೋಷ ಪಡುವುದಕ್ಕಿಂತ ಇನ್ನೊಂದು ಇದಕ್ಕಿಂತ ದೊಡ್ಡದ್ದಾಗಿರುವಂತ ಸಂತೋಷ ತೃಪ್ತಿ ಅವನ ಜೀವನದಲ್ಲಿ ಇರಬೇಕಾಗಿಲ್ಲ ಅಂತಿದ್ದಾರೆ. ಮನುಷ್ಯನು ಊಟ ಮಾಡುವುದರಿಂದ ಸಿಕ್ಕುವಂತಹ ತೃಪ್ತಿಗಿಂತ ಇನ್ನೂ ಹೆಚ್ಚಾದ ತೃಪ್ತಿ ಹಣದಲ್ಲೂ ಅಥವಾ ನೀವು ಅನ್ಕೊಂಡಿರುವಂತಹ ಅಧಿಕಾರದಲ್ಲೂ ಬರೋದಿಲ್ಲ ಒಬ್ಬ ಮನುಷ್ಯನಿಗೆ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತಿದ್ದಾರೆ. ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಜೀವನದಲ್ಲಿ, ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಬದುಕಿನಲ್ಲಿ ಅತ್ಯಂತ ದೊಡ್ಡ ಉಡುಗೊರೆ ಅಂತ ಹೇಳಿದ್ರೆ ಮನುಷ್ಯನಿಗೆ ದೇವರು ಕೊಟ್ಟಿರುವಂತಹದ್ದು ಆರೋಗ್ಯ. ನಾವೆಲ್ಲರೂ ಊಟ ಮಾಡ್ತಿದೀವಲ್ವಾ, ತೃಪ್ತಿ ಅನ್ನುವಂತಹದ್ದು ನಮಗ್ ಸಿಗ್ತಿದೆ ಅಲ್ವಾ ಅದರಿಂದ.
ಒಂದು ಉದಾಹರಣೆ ಕೊಡ್ಲ ನಾನು. ನಮಗೆಲ್ಲ ಹಣ ಇರ್ಬೇಕು, ನಮಗೆಲ್ಲ ಇನ್ನೂ ಜಾಸ್ತಿ ಹಣ ಇರ್ಬೇಕು, ಇರುವುದಕ್ಕಿಂತ ಜಾಸ್ತಿ ಅಂತ ನಾವು ಕೋರ್ಕೊಳ್ತಿದೀವಿ. ಆದ್ರೆ ವಿಚಿತ್ರ ಏನು ಅಂತ ಹೇಳಿದ್ರೆ, ಹಣ ಇರುವಂತವರು ಏನು ತಿನ್ನೋದೇ ಇಲ್ಲ ಗೊತ್ತಾ ನಮಗೆ. ಏನ್ ಬೇಕಾದ್ರೂ ತಿನ್ಬೋದು, ಹಣ ಹೊಂದಿದ್ರೆ ಸಾಕು ಅಂತ ನಾವ್ ಅನ್ಕೊಳ್ತಿದೀವಿ. ಆದ್ರೆ ವಿಚಿತ್ರ ಏನು ಅಂದ್ರೆ, ಅವ್ರು ಬೇಕಾಗಿರುವುದಕ್ಕಿಂತ ಹೆಚ್ಚಾಗಿ ಹಣ ಹೊಂದಿರ್ತಾರಲ್ವಾ, ಅವ್ರು ಊಟ ಮಾಡಿರುವಂತಹ ಪ್ಲೇಟ್ ಅನ್ನು ನೋಡಿದಿರ ಒಂದ್ಸರಿ. ಶ್ರೀಮಂತರು, ತುಂಬಾ 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 ಶ್ರೀಮಂತರು, ಸಿಕ್ಕಾಪಟ್ಟೆ ದುಡ್ಡಿದೆ. ಅವ್ರು ಊಟ ಮಾಡುವಂತಹ ಪ್ಲೇಟ್ ಅನ್ನು ನೋಡಿದಿರ ಒಂದ್ಸರಿ? ನೋಡಿದಿರ ಹೆಂಗಿರತ್ತೆ? ನಮ್ ತರ ಇರತ್ತ? ಹೆಂಗಿರತ್ತೆ? ಎರಡೇ ಎರಡು ತರಕಾರಿ ಯಾವ್ದಾದ್ರು ಪಕ್ಕದಲ್ಲಿ, ಈ ಕಡೆ ಇನ್ನೊಂದೇ ಎರಡು ಖಾಲಿ ಖಾಲಿ, ಪೂರ್ತಿ ಪ್ಲೇಟ್ ಖಾಲಿ ಹೊಡಿತಿರುತ್ತೆ. ಮೂರೇ ಮೂರು ಐಟಮ್ಗಳು, ಅಲ್ಲಿ ಒಂಚೂರು, ಇಲ್ಲೊಂಚೂರು, ಇಲ್ಲೊಂಚೂರು, ಆ ಮೂಲೆಯಲ್ಲಿ, ಈ ಮೂಲೆಯಲ್ಲಿ, ಈ ಮೂಲೆಯಲ್ಲಿ. ಹಿಂಗೆ ಅಲ್ವಾ ಇರುವಂತಹದ್ದು? ನೀವ್ ಅದನ್ನೇ ಅಲ್ವಾ ನೋಡಿರುವಂತಹದ್ದು? ಹೌದಾ? ಅದನ್ನ ನೋಡಿದ್ರೆ ನಿಮ್ಗೇನ್ ಅರ್ಥ ಆಗತ್ತೆ? ಹಣ ಹೊಂದಿದ್ರೆ ಸಾಕು, ಏನ್ ಬೇಕಾದ್ರೂ ತಿನ್ಬೋದು, ಹೆಂಗ್ ಬೇಕಾದ್ರೂ ಇರ್ಬೋದು ಅಂತ ನಾವು ಅನ್ಕೊಂಡ್ವಿ. ಹಣ ಇರುವಂತವ್ರು ಹೆಂಗ್ ಊಟ ಮಾಡ್ತಿದ್ದಾರೆ? ಖಾರ ತಿಂದ್ರೆ ಹೋಗ್ತೀಯಾ? ಡಾಕ್ಟರ್ ಹೇಳಿರುವಂತಹದ್ದು ಅವ್ರಿಗೆ. ಖಾರ ತಿಂದ್ರೆ ಹೊರಟೋಗ್ತೀಯಾ? ಸ್ವೀಟ್ ತಿಂದ್ರೆ ಹೊರಟೋಗ್ತೀಯಾ? ಖಾರ ತಿಂದ್ರೆ BP ಬಂದು ಹೋಗ್ತೀಯಾ? ಸ್ವೀಟ್ ತಿಂದ್ರೆ ಶುಗರ್ ಬಂದು ಹೋಗ್ತೀಯಾ? ಹೌದಾ? ಆದ್ರೆ ನಮ್ಮ ನಾವು ಅಭಿಪ್ರಾಯವನ್ನು ಹೊಂದಿರುವಂತಹದ್ದೇ ಬೇರೆ. ನಾವ್ ಏನ್ ಬೇಕಾದ್ರೂ ತಿನ್ಬೋದು, ನಾವ್ ಇಷ್ಟಕ್ಕೂ ಖಾರನ್ನು ತಿಂತೀವಿ, ಸ್ವೀಟ್ ಅನ್ನು ತಿಂತೀವಿ, ಹೌದಲ್ವಾ? ಇಲ್ಲಿರುವಂತವರೆಲ್ಲರೂ ಸಹ ಹೆಂಗಿದೆ ನಮ್ಮ ಬದುಕುಗಳು, ಹೆಂಗಿದೆ ನಮ್ಮ ಜೀವನ? ಈ ಅಡ್ಜಸ್ಟ್ ಆಗಿ ನೀಟಾಗಿ ಎಂತ ಆಹಾರ ಕೊಟ್ಟರು ಸಹ ಜೀರ್ಣಿಸ್ಕೊಂಡು ಇದು ಅಭ್ಯಾಸ ಆಗಿ ಎಷ್ಟ್ ಚೆನ್ನಾಗಿದೆ ಅಲ್ವಾ ನಮ್ಮ ಜೀವನ, ದೇವ್ರು ಕೊಟ್ಟಿರುವಂತಹದ್ದು. ನಮಗ್ ಅದ್ ಬೇಡ. ಎಂತ ಜೀವನ ಬೇಕು? ಖಾರ ತಿಂದ್ರು ಹೋಗ್ಬೇಕು, ಸ್ವೀಟ್ ತಿಂದ್ರು ಹೋಗ್ಬೇಕು, ಜಾಸ್ತಿ ತಿಂದ್ರು ಹೋಗ್ಬೇಕು, ಕಮ್ಮಿ ತಿಂದ್ರು ಹೋಗ್ಬೇಕು. ಜಾಸ್ತಿ ತಿಂದ್ರೆ ಕ್ಯಾಲೋರೀಸ್ ಜಾಸ್ತಿ ಆಯ್ತು, ಕಡಿಮೆ ತಿಂದ್ರೆ ಲೋ BP, ಲೋ ಶುಗರ್ ಆಯ್ತು, ಹೌದಲ್ವಾ? ಅಂತ ಜೀವನ ಬೇಕು ಅಂತ ನಾವು ಕೋರ್ಕೊಳ್ತಿದ್ದೀವಿ. ನಮ್ಗೆ ಅರ್ಥ ಆಗ್ತದ್ಯಾ? ದೇವರು ಕೊಟ್ಟಿರುವಂತಹ ಜೀವನ ಬೇರೆ ನಮ್ಗೆ, ಆದ್ರೆ ನಾವು ಕೋರ್ಕೊಳ್ತಿರುವಂತಹ ಜೀವನ ಬೇರೆ. ಏನು? ದೇವರು ನೀಟಾಗಿ ಮಿಡಲ್ ಇನ್ಕಮ್ ಕ್ಯಾಟಗರಿಯಲ್ಲಿ ಇಟ್ಟು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಎಲ್ಲವನ್ನೂ ಸಹ ಮೈಗೆ ರೂಢಿಸ್ಕೊಳ್ಳುವಂತಹ ಅವಕಾಶವನ್ನ, ಅಭ್ಯಾಸವನ್ನ ಮಾಡಿಸಿದ್ದಾರೆ ದೇವರು ನಮ್ಗೆ. ನಾವೇನಂತಿದೀವಿ? ನಮ್ಗೆ ಇದು ಬೇಡ, ಎಂತ ಜೀವನ ಬೇಕು? ಅಂತ ಜೀವನ ಬೇಕು, ಹೌದಲ್ವಾ? ಅದಕ್ಕೆ ಇಲ್ಲಿ ಬರ್ಸಿರುವಂತಹದ್ದು. ಊಟ ಮಾಡಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೊಂದು ದೊಡ್ಡ ಸಂತೋಷ ಮನುಷ್ಯರ ಜೀವನದಲ್ಲಿ, ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಇಲ್ಲ. ಹೌದಾ? ಬಡವರು ಊಟ ಮಾಡುತ್ತಿರುವಂತಹದ್ದು ಯಾವಾಗ್ಲಾದ್ರೂ ನೋಡಿದೀವ ನಾವು? ಅಥವಾ ನಾವೇ ಹೇಗೆ ಊಟ ಮಾಡ್ತೀವಿ? ಚೆನ್ನಾಗಿ ಕೆಲಸ ಮಾಡುವಂತವ್ರು, ಹೊಲದ ಕೆಲಸ ಅದು ಇದು ಎಲ್ಲ ಕೆಲಸ ಮಾಡುವಂತವ್ರು ಹೇಗೆ ಊಟ ಮಾಡ್ತಾರೆ ನಾರ್ಮಲ್ ಆಗಿ? ಒಂದ್ಸರಿ ಬಂದು, ಅಂದ್ರೆ ನಾನು ಯಾರ ಕುರಿತಂತೆನೂ ಹೇಳ್ತಿಲ್ಲ, ಬರೀ ಸಂದೇಶದ ನಿಮಿತ್ತ ಮಾತ್ರ ಇದನ್ನ ಹೇಳ್ತಿರುವಂತಹದ್ದು. ಒಂದ್ಸರಿ ಬಂದು ತಟ್ಟೆ ತುಂಬಾ ಅನ್ನವನ್ನ ಹಾಕ್ಸ್ಕೊಂಡ್ರೆ, ತಟ್ಟೆ ತುಂಬೋಗಿರತ್ತೆ ಅನ್ನ ಹಾಕೊಂಡಿರುವಂತಹದ್ದು, ಅದನ್ನ ಪೂರ್ತಿಯಾಗಿ ತಿಂದು ಇನ್ನೊಂದ್ಸಾರಿ ಬಂದು ಮತ್ತೆ ತಟ್ಟೆ ತುಂಬಾ ಅನ್ನವನ್ನ ಹಾಕ್ಸ್ಕೊಂಡು ಅದನ್ನು ಖಾಲಿ ಮಾಡಿ, ಮೂರನೇ ಸಾರಿ ಬಂದು ಒಂದ್ ಅರ್ಧ ತಟ್ಟೆ ಅನ್ನವನ್ನ ಹಾಕ್ಸ್ಕೊಂಡು, ಊಟವನ್ನ ಹಾಕಿಸ್ಕೊಂಡು ತಿಂದು ಪೂರ್ತಿಯಾಗಿ ಖಾಲಿ ಮಾಡ್ತಾರೆ. ಹೌದಾ? ಅದು ಕೆಪಾಸಿಟಿ, ಒಬ್ಬ ಬಡವನ ಕೆಪಾಸಿಟಿ, ಕಷ್ಟಪಡುವಂತಹ ಜೀವಿಯ ಕೆಪಾಸಿಟಿ, ದೇವರು ಕೊಟ್ಟಿರುವಂತಹ ಸೌಭಾಗ್ಯ. ಹೌದಾ? ಓಕೆ. ಅದಾದ ನಂತರ ಈ ವ್ಯಕ್ತಿಗೆ ಮತ್ತೆ ಡೈಜೆಷನ್ ಇಶ್ಯೂಸ್, ವಾಕ್ ಹೋಗ್ಬೇಕು, ಅದೋಗ್ಬೇಕು, ಇದೋಗ್ಬೇಕು, ವಾಕ್ ಹೋದ್ರೆ ಜೀರ್ಣ ಆಗುವಂತಹದ್ದು, ಡೈಜೆಸ್ಟ್ ಆಗುವಂತಹದ್ದು ಅನ್ನುವಂತಹದ್ದಿಲ್ಲ, ಗೊತ್ತಾ ನಮ್ಗೆ? ಹೌದಲ್ವಾ? ಈ ವ್ಯಕ್ತಿ ಅಷ್ಟು ತಿಂದ್ರೂ ಸಹ 1 ಗಂಟೆ ನೀಟಾಗಿ ಡೈಜೆಸ್ಟ್ ಆಗಿರುತ್ತೆ. ಒಂದೇ 1 ಗಂಟೆಯಲ್ಲಿ, 1 hour ಅಲ್ಲಿ ಪೂರ್ತಿಯಾಗಿ ನೀಟಾಗಿ ಡೈಜೆಸ್ಟ್ ಆಗಿರುತ್ತೆ. ಹೌದಾ? ಇಲ್ಲಿ ಸಮಸ್ಯೆ ಪಟ್ಕೊಂಡು ಗೋಳಾಡ್ಕೊಂಡು ಜೀರ್ಣ ಆಗಿಲ್ಲ, ಗ್ಯಾಸ್ಟ್ರಿಕ್ ಆಯ್ತು, ಗ್ಯಾಸ್ಟ್ರೈಟಿಸ್ ಆಯ್ತು, ಇನ್ನೊಂದಾಯ್ತು ಅಂತ ಸಮಸ್ಯೆಯಲ್ಲಿ ಬಿದ್ದಿರುವಂತಹದ್ದು ಯಾರು? ನೀವು ಕೋರ್ಕೊಡ್ರಲ್ವಾ? ಜನ ಕೋರ್ಕೊಳ್ತಿದಾರಲ್ವಾ? ಹಣ ಇರುವಂತವ್ರು, ಹಣವಂತರು, ಶ್ರೀಮಂತರಾಗ್ಬೇಕು ನಾವು ಅಂತ ಹೇಳಿ ಕೋರ್ಕೊಳ್ತಿದೀವಲ್ವಾ? ಅವರು ತಿಂದಿರುವಂತಹದ್ದೇ ಸ್ವಲ್ಪ, ಆ ಊಟದಲ್ಲಿ ಖಾರ ಇಲ್ಲ, ಆ ಊಟದಲ್ಲಿ ಉಪ್ಪಿಲ್ಲ ಅಂತ ಊಟವನ್ನ ತಿಂದ್ರು ಇವ್ರ ಪ್ರಾಬ್ಲಮ್ ಇದೆ. ಏನು? ಗ್ಯಾಸ್ಟ್ರೈಟಿಸ್. ಹೌದಾ? ಪ್ರತಿದಿನ ಊಟ ಆದ್ಮೇಲೆ ಹೋಗ್ಬೇಕಂತೆ, ಅವ್ರು ಹೋದ್ರೇನೆ ಜೀರ್ಣ ಆಗುವಂತಹದ್ದು. ಪಾಪ, ಹಿಂಗಾಗೋಗಿದ್ ಜೀವನಗಳು. ಹೌದಾ? ಈಗ ನೀವ್ ಹೇಳಿ, ಯಾರು ಊಟವನ್ನ ಮಾಡಿ ಸುಖವನ್ನ ಅನುಭವಿಸ್ತಿದ್ದಾರೆ? ಊಟವನ್ನ ಮಾಡಿ ಸುಖವನ್ನ ಅನುಭವಿಸ್ತಿರುವಂತವರು, ಸಂತೋಷ ಪಡ್ತಿರುವಂತವರು, ತೃಪ್ತಿಯನ್ನು ಹೊಂದುತ್ತಿರುವಂತಹದ್ದು ಯಾರು ನಿಮ್ಮ ಪ್ರಕಾರ? ಹೌದಲ್ವಾ? ಆದ್ರೆ ನಾವ್ ಏನಕ್ಕೋಸ್ಕರ ಬೇಡ, ಈ ಸ್ಟೇಟಸ್ ಇಂದ ಹೊರಗಡೆ ಬರ್ಬೇಕು ಅಂತ ಕೋರ್ಕೊಳ್ತಿದೀವಿ. ಜನ ಏನಕ್ಕೋಸ್ಕರ ಹಾಗಿದ್ರೆ ಈ ಸ್ಟೇಟಸ್ ಇಂದ ಹೊರಗಡೆ ಬರ್ಬೇಕಂತ ಕೋರ್ಕೊಳ್ತಿದ್ದಾರೆ? ಈ ಸ್ಟೇಟಸ್ ಕೊಟ್ಟಿದ್ದಕ್ಕೆ, ಈ ರೀತಿಯಾಗಿರುವಂತಹ ಕುಟುಂಬ ವ್ಯವಸ್ಥೆಯಲ್ಲಿ ಹುಟ್ಟಿಸಿದ್ದಕ್ಕೆ ನಾವು ದೇವರಿಗೆ ಇನ್ನೂ ಥ್ಯಾಂಕ್ಸ್ ಹೇಳ್ಬೇಕು. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ತಂದೆ ನನ್ಗೆ ಹೆಲ್ತ್ ಇಶ್ಯೂಸ್ ಇಲ್ಲ, ನನ್ಗೆ ಆರೋಗ್ಯ ಸಮಸ್ಯೆ ಇಲ್ಲ, ಎಷ್ಟ್ ಬೇಕಾದ್ರೂ ಊಟ ಮಾಡ್ತೀನಿ, ಏನ್ ಬೇಕಾದ್ರೂ ತಿಂತೀನಿ, ಎಷ್ಟ್ ಚೆನ್ನಾಗಿದೆ ನನ್ನ ಜೀವನ, ಆ ಊಟದಲ್ಲಿ ಸಿಕ್ಕುವಂತಹ ತೃಪ್ತಿಯನ್ನ ನಾನು ಹೊಂದುತ್ತಿದ್ದೇನೆ.
ವರ್ಷ ಪೂರ್ತಿ ಬಿರಿಯಾನಿ ತಿಂದ್ರೆ ಏನ್ ಚೆನ್ನಾಗಿರುತ್ತೆ? ಯಾವತ್ತೋ ಒಂದು ದಿನ ಬಿರಿಯಾನಿ ತಿಂದ್ರೆ ಅಥವಾ ಒಂದ್ ವಾರ ಪೂರ್ತಿ ನಮ್ಗೆ ಏನ್ ಮನೇಲಿರ್ತೀವೋ ಅದನ್ನ ತಿಂದು ವಾರಕ್ಕೊಂದು ದಿನ ಬಿರಿಯಾನಿ ತಿಂದ್ರೆ ಅಥವಾ ತಿಂಗಳಿಗೊಮ್ಮೆ ಬಿರಿಯಾನಿ ತಿಂದ್ರೆ ಅಲ್ವಾ ಅದಕ್ಕಿರುವಂತಹದ್ದು ರುಚಿ ಅಲ್ವಾ? ಪ್ರತಿದಿನನೂ ಬಿರಿಯಾನಿ ತಿಂದ್ರೆ ಪ್ರತಿದಿನ ನಾನ್ ವೆಜ್ ತಿಂದ್ರೆ ಅದಕ್ಕೆ ಏನಾದ್ರೂ ಬೆಲೆ ಇರುತ್ತಾ? ಪ್ರತಿದಿನವೂ ತಿಂತಾ ಇದ್ರೆ ಅದು ಪ್ರತಿದಿನ ಬಿರಿಯಾನಿ ತಿಂದ್ರೆ ಹೇಗಿರುತ್ತಂದ್ರೆ ಪ್ರತಿದಿನ ಕೈಗೊಜ್ಜು ಅನ್ನ ತಿಂದಂಗಿರುತ್ತೆ. ಯಾಕಂದ್ರೆ ಪ್ರತಿದಿನ ತಿಂತಾ ಬರ್ತಿದಾರಲ್ವಾ ಅದನ್ನ. ಅದಕ್ಕೊಂದು ಬೆಲೆ, ಅದಕ್ಕೆ ಅದರದ್ದೇ ಆಗಿರುವಂತಹ ರುಚಿ ಅವ್ರಿಗೆ ಸಿಕ್ಕೋದಿಲ್ಲ ಅದರಲ್ಲಿ. ಆ ರುಚಿ ಯಾರಿಗೆ ಸಿಕ್ಕುತ್ತೆ ಊಟದಲ್ಲಿ? ಬಡವರಿಗೆ. ಆದ್ರೆ ನಾವು ಕೋರ್ಕೊಳ್ತಿರುವಂತಹದ್ದು ಮಾತ್ರ ಬೇರೆ. ಅಲ್ವಾ? ನೀವ್ ಯೋಚನೆ ಮಾಡಿ ನೋಡಿ. ಅಂದ್ರೆ ನಾವು ಯಾವ್ದೋ ಒಂದು ಮಾಯೆಯಿಂದ ಓಡ್ತಿದೀವಿ ಅಂತ ನಿಮಗ್ ಅನ್ಸೋದಿಲ್ಲ? ಹ್ಮ್. ಏನ್ ಬೇಕಾದ್ರೂ ತಿನ್ಬೋದು ಅಂತ ನಾವ್ ಅನ್ಕೊಂಡ್ವಿ. ಹೆಂಗ್ ಬೇಕಾದ್ರೂ ಇರ್ಬೋದು ಅಂತ ನಾವ್ ಅನ್ಕೊಂಡ್ವಿ. ಎಷ್ಟಿದ್ರೂ ಸಹ ಏನ್ ಬೇಕಾದ್ರೂ ತಿನ್ನಕ್ಕೆ ಆಗೋದಿಲ್ಲ ಅಂತ ಇವಾಗ ನೋಡ್ತಾ ಬರ್ತಿದ್ವಿ. ಯಾಕಂದ್ರೆ ಇರುವಂತವ್ರು ತಿಂತಿಲ್ಲ ಅಂತಾನು ನೋಡ್ತಾ ಬರ್ತಿದ್ವಿ. ಇರುವಂತವ್ರು ಅದನ್ನ ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಅವ್ರದ್ದೇ ಆಗಿರುವಂತ ಸಮಸ್ಯೆಗಳು, ಕಷ್ಟಗಳು ಅವ್ರಿಗಿರುತ್ತೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಬರ್ತಿದ್ವಿ. ಹೌದಲ್ವಾ? ಸತ್ಯವೇದದಲ್ಲಿ ಇನ್ನೊಂದು ವಚನವನ್ನ ನೋಡೋಣ. ನಮ್ಮ ಕಣ್ಣು ತೆರೆಸುವಂತಹ ವಚನ. ಪ್ರಸಂಗಿ ಗ್ರಂಥ, ಅದೇ ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ 11ನೇ ವಚನ. ಸೋತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯು ಹೆಚ್ಚುವುದು. ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ಯಾವ ಲಾಭವೂ ಇಲ್ಲ. ದುಡಿಯುವವನು ಸ್ವಲ್ಪವೇ ಉಣ್ಣಲಿ, ಹೆಚ್ಚೇ ಉಣ್ಣಲಿ, ಹಾಯಾಗಿ ನಿದ್ರಿಸುವನು. ಐಶ್ವರ್ಯವಂತನ ಸಮೃದ್ಧಿಯು ಅವನಿಗೆ ನಿದ್ರೆ ಬರಲಿಸದು. 10ನೇ ವಚನದಿಂದ ಓದ್ತಿದ್ರಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು. ಬೆಳ್ಳಿಯನ್ನ ಆಶಿಸುವವನಿಗೆ ಅವಾಗವಾಗ ಅನ್ಕೊಂಡಿರ್ತೀರಲ್ವಾ, ಅವ್ರ ಮನೇಲಿ ಇಷ್ಟು 1 kg 2 kg ಇದೆ, ಏನು ಚಿನ್ನ ಬೆಳ್ಳಿ ಎಲ್ಲವೂ ಸಹ. ಹೌದಾ? ಒಂದ್ಸಾರಿ ವಚನವನ್ನ ಓದೋಣ ಒಂದ್ಸಾರಿ. ನೀವು ಅವ್ರ ಮನೇಲಿರುವಂತ 1 kg ಬೆಳ್ಳಿಯನ್ನ ಚಿನ್ನವನ್ನ ನೋಡ್ತಿದ್ದೀರಾ. ಅವರು ಇನ್ನೊಬ್ಬರ ಮನೇಲಿರುವಂತಹ ಬೆಳ್ಳಿಯನ್ನ ಚಿನ್ನವನ್ನ ನೋಡ್ತಿದ್ದಾರೆ. ತೃಪ್ತಿ ಯಾರಿಗಿದೆ ಅಂತ ಕೇಳ್ತಿದ್ದಾರೆ, ಪ್ರಶ್ನೆ ಮಾಡ್ತಿದ್ದಾರೆ ದೇವರಲ್ಲಿ. ಹೌದಾ? ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು. ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು. ಸಮೃದ್ಧಿ ಇನ್ನೂ ಹೆಚ್ಚಾಗಿ, ಇನ್ನೂ ಹಣವನ್ನು ಹೊಂದಿರಬೇಕು, ಇನ್ನೂ ಸಹ ನನ್ನ ಹತ್ರ ಆಸ್ತಿ ಸವಲತ್ತುಗಳಿರ್ಬೇಕು ಅಂತ ಕೋರ್ಕೊಳ್ಳುವಂತವನಿಗೆ ಎಷ್ಟು ಬಂದ್ರೂ ಸಾಕಾಗೋದಿಲ್ವಂತೆ. ಎಷ್ಟಿದ್ರೂ ಸಾಕಾಗೋದಿಲ್ವಾ? ನಾವು ಈಗಿರುವಂತಹ ಪರಿಸ್ಥಿತಿಯಲ್ಲಿ ಇನ್ನೊಬ್ಬರನ್ನ ನೋಡಿ ಆ ತರ ಆಗ್ಬೇಕು ಅಂತ ಅನ್ಕೊಳ್ತಿರ್ಬೋದು. ಆದ್ರೆ ಒಂದ್ ವೇಳೆ ದೇವರಾಗೆ ಅವ್ರಿಗೆ ಕೊಟ್ಟಿರುವಷ್ಟೇ ನಮಗೂ ಕೊಟ್ಟಿರು ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತೀವಿ? ಅವಾಗ ಇನ್ನೊಬ್ಬರನ್ನ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಅವ್ರ ತರ ನಾವಾಗಿಲ್ವೇ ಅಂತ ಕೋರ್ಕೊಳ್ತೀವಿ. ಹೌದಾ? ಅಂದ್ರೆ ಇದು ತೃಪ್ತಿ ಇಲ್ಲದೆ ಇರುವಂತಹ ಕೆಲಸನ. ಅದಕ್ಕೆ ವಿಜ್ಞಾನಿಗಳು ಪರಿಶೋಧನೆ ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದ್ರು. ಏನದು ಅಂತ ಹೇಳಿದ್ರೆ, ಮನುಷ್ಯನಿಗೆ ಎಷ್ಟಾಸ್ತಿ, ಯಾವ್ದಾದ್ರೂ ಒಬ್ಬ ಮನುಷ್ಯನಿಗೆ ತುಂಬಾ ಆಸ್ತಿ ಇದೆ ಅಂತ ಅನ್ಕೊಳ್ಳಿ. ತುಂಬಾ ಆಸ್ತಿ ಇರುವಂತಹ ಈ ಮನುಷ್ಯನಿಗೆ ಇನ್ನೂ ನಿನ್ನ ಆಸ್ತಿಯನ್ನ ಒಂದು 50% ಹೆಚ್ಚಿಸ್ಕೊಬಹುದು, ಒಂದು ಅವಕಾಶ ಇದೆ, ನೋಡ್ತೀಯಾ ಅಂತ ಹೇಳಿದ್ರೆ ಈ ವ್ಯಕ್ತಿ ಹೌದು ನನಗೆ ಆ ಅವಕಾಶನೂ ಬೇಕು ಅಂತ ಅಂತಾನಂತೆ. ಆಸ್ತಿಯನ್ನ 50% ಹೆಚ್ಚಿಸ್ಕೋಬಹುದು ಅಂತ ಹೇಳಿದ್ರೆ ಹೌದು ನನಗೆ ಆ ಅವಕಾಶನೂ ಬೇಕು ಅಂತ ಹೇಳ್ತಾನಂತೆ ಒಬ್ಬ ಶ್ರೀಮಂತ. ಆದ್ರೆ ಹೊಟ್ಟೆ ತುಂಬಾ ಊಟ ಮಾಡಿರುವಂತಹ ಒಬ್ಬ ಮನುಷ್ಯನಿಗೆ ನಿನಗಿನ್ನೂ ಇಷ್ಟ ಆಗಿರುವಂತಹ ಪದಾರ್ಥಗಳಿದೆ, ಅದನ್ನು ತಿಂತೀಯಾ ಅಂತ ಹೇಳಿಕೊಟ್ರೆ ಬೇಡ ಅಂತಾನಂತೆ. ನಾ ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ತುಂಬಾ ಆಸ್ತಿ ಐಶ್ವರ್ಯ ಇರುವಂತವರಿಗೆ ಇನ್ನೂ ಆಸ್ತಿ ಇದೆ ಬೇಕಾ ಅಂತ ಕೇಳಿದ್ರೆ ಹ್ಞೂ ಅಂತಾನಂತೆ. ಆದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಈಗಾಗ್ಲೇ ಫುಲ್ ಆಗಿರ್ತಾನಲ್ವಾ, ಆ ವ್ಯಕ್ತಿ ಹತ್ರ ಹೋಗಿ ನಿನಗೆ ಇನ್ನೂ ಇಷ್ಟ ಆಗಿರುವಂತಹ ಪದಾರ್ಥಗಳು ಇನ್ನೂ ಹೆಚ್ಚಾಗಿದೆ, ತಿಂತೀಯಾ ಅಂತ ಕೇಳಿದ್ರೆ ಏನಂತಾರಂತೆ? ಬೇಡ ಅಂತಾನಂತೆ. ವಿಜ್ಞಾನಿಗಳು ಪ್ರೂವ್ ಮಾಡಿದ್ದೇನು ಅಂತ ಹೇಳಿದ್ರೆ, ನಿಜವಾದ ಹೈಯೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಮನುಷ್ಯನಿಗೆ ಸಿಕ್ಕುವಂತಹದ್ದು ಆಹಾರದಿಂದ. ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಬಗ್ಗೆ ಮಾತಾಡ್ತಿದ್ವಿ. ಯಾಕಂದ್ರೆ ಆ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು ನಾವು ಸಾಕಷ್ಟು ಸಾರಿ ಮಾತಾಡಿದ್ದೀವಿ. ಅಟ್ಲೀಸ್ಟ್ ಈ ಲೋಕದಲ್ಲಿ ನಾವ್ ಯಾವ್ದಕ್ಕೆ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು, ಯಾವ್ದನ್ನ ಪ್ರಯಾರಿಟೈಸ್ ಮಾಡಿರ್ಬೇಕು ಅಂತ ಹೇಳಿ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಇದು ನಮ್ಗೆ ಅರ್ಥ ಆಗ್ಬೇಕು. ಆಹಾರ ತಿಂದು ಜೀರ್ಣಿಸ್ಕೊಳ್ತಿದೀವ, ಏನ್ ಬೇಕಾದ್ರೂ ತಿಂದು ಜೀರ್ಣ ಮಾಡ್ಕೊಳ್ತಿದೀವ, ಖಾರವನ್ನು ತಿಂತಿದೀವ, ಉಪ್ಪನ್ನು ತಿಂತಿದೀವ, ಸಿಹಿಯನ್ನು ತಿಂತಿದೀವ, ಎಲ್ಲವನ್ನೂ ತಿಂತಿದೀವ. ದೇವರು ನಮ್ಮ ನಾಲಿಗೆ ಮೇಲೆ ಕೊಟ್ಟಿರುವಂತಹ ಟೇಸ್ಟ್ ಬಡ್ಸ್ಗೆ ಬೇಕಾಗಿರುವಂತಹ ಅಷ್ಟು ಟೇಸ್ಟ್ ಗಳನ್ನ ಸವಿತಿದೀವ ನಾಲಿಗೆಯಿಂದ. ಈ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರ ನಿಮಿತ್ತ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಎಷ್ಟನ್ನ ಬೇಕಾದ್ರೂ ತಿಂದು ಜೀರ್ಣ ಮಾಡ್ಕೊಳ್ತಿದೀವಿ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗಿಲ್ಲ ಪ್ರಿಯರೇ ಅಭಾಗ್ಯ ಪ್ರಪಂಚದಲ್ಲಿ. ನಿಮಗ್ ಗೊತ್ತಲ್ವಾ,
ಸಾಕಷ್ಟು ಜನರಿಗೆ ಭಾಗ್ಯ ಇಲ್ಲ. ಇಷ್ಟೇ ತಿನ್ಬೇಕು, ಅಷ್ಟು ತಿನ್ನಕ್ಕೆ ಇಷ್ಟೊಂದು ದುಡ್ಡು ಇರ್ಬೇಕಾ? ಹೌದಾ ಇಲ್ವಾ? ಇಲ್ಲಿ ಬರ್ದಿರುವಂತಹದ್ದೇ ನೀವ್ ಈಗ ತಾನೇ ಓದಿದ್ರಲ್ವಾ, ಅಷ್ಟು ನಾವು ಓದೋಣ, ಇನ್ನೂ ನಿಲ್ಸಿದೀವಿ ಅಷ್ಟೇ. ಅಷ್ಟು ದುಡ್ಡಿತ್ತು ಏನ್ ಬೇಕಾದ್ರೂ ತಿನ್ಬೋದು ಅನ್ನುವಂತಹ ನಮ್ಮ ಅಭಿಪ್ರಾಯ. ಅಷ್ಟು ದುಡ್ಡು ಇರುವಂತವ್ರು ತಿನ್ನುವಂತಹದ್ದಿಷ್ಟೇ. ಓದೋಣ ಒಂದ್ಸರಿ ವಚನವನ್ನ ಈಗ. ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು, ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು. 11ನೇ ವಚನ, ಇದೂ ಸಹ ವ್ಯರ್ಥ. ಸೊತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯು ಹೆಚ್ಚುವುದು. ಸೊತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯು ಹೆಚ್ಚುವುದು. ನೆಕ್ಸ್ಟ್, ಅದನ್ನು ಕಣ್ಣಿನಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ಯಾವ ಲಾಭವೂ ಇಲ್ಲ. ಏನಂತೆ? ಸತ್ಯವೇದದಲ್ಲಿ ಏನ್ ಬರ್ಸಿದ್ದಾರೆ ದೇವ್ರು? ಸೊತ್ತು ಹೆಚ್ಚಿದ್ರೆ ಅದನ್ನ ಅನುಭವಿಸುವಂತವರ ಸಂಖ್ಯೆ ಹೆಚ್ಚಾಗತ್ತೆ. ಯಾಕಂದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ ಬಂಧು ಬಳಗ ಎಲ್ಲ ಬಂದು ನಿಮಗ್ ಜಾಯಿನ್ ಆಗ್ತಾರೆ, ಹೌದಲ್ವಾ? ಇವಾಗ ನಿಮ್ಮ ಹತ್ರ ಇಷ್ಟ ಬಂದಷ್ಟು ನಿಮಗ್ ಅವಶ್ಯಕತೆಗಿಂತ ಮೀರಿರುವಂತಹ ಹಣ ಆಸ್ತಿ ಎಲ್ಲ ಬಂತು ಅಂತ ಅನ್ಕೊಳ್ಳಿ. ಯಾವತ್ತೂ ನೋಡದೆ ಇರುವಂತಹ ಸ್ನೇಹಿತರು ಸಹ ಕಾಣಿಸ್ಕೊಳ್ತಿರ್ತಾರೆ, ಹೌದಾ? ಅದಕ್ಕೆ ಇಲ್ಲಿ ಬರ್ಸಿರುವಂತಹದ್ದು, ಸೊತ್ತು ಹೆಚ್ಚಾದರೆ ಅದನ್ನು ಅನುಭವಿಸುವಂತವರ ಸಂಖ್ಯೆಯು ಹೆಚ್ಚಾಗುವುದು. ಯಾವತ್ತೂ ಕಾಣಿಸ್ಕೊಳ್ದೆ ಇರುವಂತಹ ಬಂಧು ಬಳಗ ಸಹ ಬಂದು ನಿಮ್ಮನ್ನ ಜಾಯಿನ್ ಆಗ್ತಾರೆ. ಯಾರೋ ಗೊತ್ತಿಲ್ಲದೆ ಇರುವಂತವ್ರು ಸಹ ಬಂದು ನಿಮ್ಮನ್ನ ಕೈ ಜೋಡಿಸ್ತಾರೆ, ಹೌದಾ? ನಿಮ್ಮ ಸೊತ್ತು ಹೆಚ್ಚಿದಾಗ ಅನುಭವಿಸುವಂತವರ ಸಂಖ್ಯೆಯೂ ಹೆಚ್ಚುತ್ತೆ, ಅವರೆಲ್ಲ ಪಾಲು ತಗೊಳ್ತಾರೆ ಬಂದು. ಓಕೆ, ನೆಕ್ಸ್ಟ್, ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಏನಂದ್ರೆ, ಸೊತ್ತು ಹೆಚ್ಚಿದಾಗ ಅದ್ರಲ್ಲಿ ದುಡಿತಿರ್ತಾನಲ್ವಾ ಯಜಮಾನ, ಅಥವಾ ಯಾರ ಹತ್ರ ಈ ಸೊತ್ತು, ಯಾರು ಈ ಸೊತ್ತಿಗೆ ಮಾಲೀಕನಾಗಿರ್ತಾನೋ ಅವನಿಗೆ ಏನು ಪ್ರಯೋಜನ ಇಲ್ವಂತೆ. ಅಲ್ಲಿ ಅದನ್ನೇ ಬರ್ಸಿರುವಂತಹದ್ದು, ಅದನ್ನು ಕಣ್ಣಿನಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ಯಾವ ಲಾಭವೂ ಇಲ್ಲ. ಈತನಿಗೆ ಸೊತ್ತು ಹೆಚ್ಚಾಯ್ತು ಅಂತ ಜಾಸ್ತಿ ಊಟ ಮಾಡ್ತಾನ? ಹೇಳಿ, ಈತನಿಗೆ ಸೊತ್ತು ಹೆಚ್ಚಾಗಿದೆ ಈಗ. ಈತನು ಕೋರ್ಕೊಂಡಿರುವಂತಹ ಅಷ್ಟು ಸೊತ್ತು ಈತನಿಗೆ ಸಿಕ್ಕಿದೆ ಈಗ. ಜಾಸ್ತಿ ಊಟ ಮಾಡ್ಲಿಕ್ಕಾಗತ್ತಾ ಈಗ? ಆಗೋದಿಲ್ಲ. ಸ್ಪೆಷಲ್ ಆಗಿ ಇನ್ನೇನಾದ್ರೂ ಮಾಡ್ಲಿಕ್ಕಾಗತ್ತಾ? ಇನ್ನೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟಕ್ಕೂ ಹೇಳ್ಬೇಕಂದ್ರೆ, ಮೊದಲು ಜಾಸ್ತಿ ಊಟ ಮಾಡ್ತಿದ್ದ, ಇವಾಗ ಊಟ ಕಡಿಮೆ ಮಾಡ್ತಾನೆ. ನಿಜನಾ? ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಮೊದಲು ಕಣ್ತುಂಬಾ ನಿದ್ರೆ ಮಾಡ್ತಿದ್ದ, ಇವಾಗ ನಿದ್ರೆ ಮಾಡುವಂತಹದ್ದನ್ನು ಸಹ ಕಡಿಮೆ ಮಾಡ್ತಾನೆ. ನಿದ್ರೆನೂ ಬರೋದಿಲ್ಲ, ಯಾಕಂದ್ರೆ ಅಷ್ಟೊಂದು ಸೊತ್ತಿದೆಯಲ್ವಾ. ಯಾರು ಬಂದು ಯಾವಾಗ ಹೊತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಯಾವಾಗ IT ಡಿಪಾರ್ಟ್ಮೆಂಟ್ ಬಂದು ರೈಡ್ ಮಾಡ್ತಾರೋ ಗೊತ್ತಿಲ್ಲ, ಹೌದಾ? ಇದನ್ನ ಯಾವ ಬ್ಯಾಂಕ್ ಅಲ್ಲಿ ಅಡಗಿಸಿಡೋದೋ ಗೊತ್ತಿಲ್ಲ, ಈ ಬ್ಲಾಕ್ ಮನಿಯನ್ನು ಯಾವ ಕಂಟ್ರಿಗೆ ಶಿಫ್ಟ್ ಮಾಡೋದೋ ಗೊತ್ತಿಲ್ಲ, ಹೌದಾ? ನಾವು ಈ ಜೀವನವನ್ನ ಕೋರ್ಕೊಳ್ತಿರುವಂತಹದ್ದು, ಈ ಜೀವನವನ್ನ ಇವಾಗ ದೇವ್ರು ಬರ್ಸಿದಾರಲ್ವಾ, ಕಣ್ಣಲ್ಲಿ ಕಾಣೋದೇ ಬಿಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಮೊಬೈಲ್ ಅಲ್ಲಿ ಓಪನ್ ಮಾಡಿ ನೋಡ್ಬೋದಷ್ಟೇ. ಅಷ್ಟನ್ನ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ವಂತೆ ಅದರಿಂದ, ಹೌದಾ? ನಾವ್ ಅನ್ಕೊಂಡ್ವಲ್ವಾ ಅವಾಗ್ಲೇ, ರೋಗ ಬಂದ್ರೆ, ಸೊತ್ತಿದ್ರೆ, ಆಸ್ತಿ ಇದ್ರೆ, ಐಶ್ವರ್ಯ ಇದ್ರೆ ಯಾವ ದೇಶಕ್ಕೆ ಬೇಕಾದ್ರೂ ಹೋಗಿ ಸ್ವಸ್ಥ ಮಾಡ್ಕೊಂಡು ಬರಬಹುದು ಅಂತ ಹೇಳಿ ಯೋಚನೆ ಮಾಡ್ಕೊಂಡ್ವಲ್ವಾ? ಒಂದ್ ವೇಳೆ ಅದೇ ನಿಜ ಆಗಿದ್ರೆ, ಈ ಆಪಲ್ ಕಂಪನಿಯ ಸಂಸ್ಥಾಪಕರು ಏನಕ್ಕೋಸ್ಕರ ಮರಣ ಹೊಂದಬೇಕು? ಹೌದಾ? ಆಪಲ್ ಕಂಪನಿಯ ಫೌಂಡರ್ ಇಷ್ಟಕ್ಕೂ ಒಂದು ಮರಣಕರವಾಗಿರುವಂತಹ ವ್ಯಾಧಿಯಿಂದ ಸತ್ತು ಹೋಗ್ತಾರೆ ಗೊತ್ತಾ ನಮಗೆ? ಏನಕ್ಕೋಸ್ಕರ ಹೋಗ್ಬೇಕು? ದುಡ್ಡು ಕಮ್ಮಿ ಇದೆ ಅಂತನಾ? ಇಲ್ಲ, ಅವ್ರು ಮನ್ಸ್ ಮಾಡಿದ್ರೆ ಯಾವ ಕಂಟ್ರಿಗೆ ಬೇಕಾದ್ರೂ ಹೋಗಿ ಬರ್ಬೋದಲ್ವಾ? ಆಯ್ತಾ? ಅದು ಇಲ್ಲ. ಎಷ್ಟು ಜನ ನಮ್ ಕಣ್ಮುಂದೆ, ಎಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹೋಗ್ತಿಲ್ಲ? ರೋಗ ಬಂದು, ಕಾಯಿಲೆ ಬಂದು, ಕ್ಯಾನ್ಸರ್ ಇಂದ, ಇನ್ನೊಂದು ಕಾಯಿಲೆಯಿಂದ ಎಷ್ಟು ಜನ ಹೋಗ್ತಿಲ್ಲ, ಹೌದಲ್ವಾ? ಒಂದ್ ವೇಳೆ ಹಣ ಉಳಿಸ್ಲಿಕ್ಕೆ ಆಗತ್ತೆ ಅಂತ ಹೇಳಿದ್ರೆ ಉಳಿಸ್ಬೋದಿತ್ತಲ್ವಾ? ಇವರೆಲ್ಲರನ್ನೂ ಸಹ ಉಳಿಸ್ಬೋದಿತ್ತ? ಆಗ್ತಿದ್ಯಾ ಅದು? ಇಲ್ಲ. ಇದಿಷ್ಟಕ್ಕೂ ಯಾರು ಗೊತ್ತಾಗ್ತಿದೆ ಅಂದ್ರೆ ನಮಗ್ ಗೊತ್ತಾಗ್ತಿದೆ, ನ್ಯೂಸ್ ಅಲ್ಲಿ ಬರ್ತಿದ್ಯಾ? ಬರ್ತಿದೆ. ಆದ್ರೆ ನಾವ್ ಯಾರನ್ನ ನೋಡ್ತೀವಿ ಅಂದ್ರೆ, ಯಾರಾದ್ರೂ ಹಣ ಇದ್ದು ಹೊರದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಸ್ವಸ್ಥ ಆಗಿರ್ತಾರಲ್ವಾ, 100ರಲ್ಲಿ ಒಬ್ರು, ಅವ್ರನ್ನ ಮಾತ್ರ ನೋಡ್ತೇವೆ. ನ್ಯೂಸ್ ಅಲ್ಲಿ 100 ಜನರನ್ನು ನೋಡಿದ್ರು ಸಹ ನಮ್ ತಲೆಗೆ ಹೋಗುವಂತವ್ರು ಒಬ್ರೆ, ಯಾರು? ಸ್ವಸ್ಥ ಆಗಿರುವಂತವ್ರು ಮಾತ್ರ ನಮ್ಮ ತಲೆಗೆ ಹೋಗ್ತಾರೆ. ಇನ್ನು 99 ಜನ ದುಡ್ಡಿದ್ದು ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಳ್ಲಿಕ್ಕಾಗದೆ ಅವರ ಶರೀರ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡದೆ ಹೊರಟೋದ್ರಲ್ವಾ, ಅವ್ರು ನಮ್ಮ ಕಣ್ಣು ಕಾಣಿಸೋದೇ ಇಲ್ಲ, ಹೌದಾ? ವಿಚಿತ್ರ ಏನಂದ್ರೆ, ಹಣ ಯಾರಿಗಿದೆಯೋ ಅವ್ರು ಪಡೋದಿಲ್ಲ. ದೇವರ ದಯೆ ಯಾರ ಮೇಲಿದೆಯೋ, ದೇವ್ರು ಯಾರನ್ನ ಕಾಪಾಡ್ಬೇಕು ಅಂತ ಅನ್ಕೊಳ್ತಾರೋ, ದೇವ್ರು ಯಾರನ್ನ ಭೂಮಿ ಮೇಲೆ ಇನ್ನೂ ಇಡ್ಬೇಕು ಅಂತ ಅನ್ಕೊಳ್ತಾರೋ ಅವ್ರು ಇರ್ತಾರೆ ಭೂಮಿ ಮೇಲೆ, ಹೌದಾ? ಅದ್ 1000 ಕಾರಣ ಇರ್ಬೋದು ಅದರ ಹಿಂದೆ. ಅವ್ರ ಮುಂದೆ ಒಂದು ದಿನ ದೇವರನ್ನ ತಿಳ್ಕೊಂಡು ಬರಬಹುದು ಅನ್ನುವಂತ ಅನಿಸಿಕೆ ದೇವ್ರಿಗಿರ್ಬೋದು, ಅಥವಾ ಅವರಿಂದ ಇನ್ನೂ ನೆಕ್ಸ್ಟ್ ವಂಶ, ಅವರ ಮಕ್ಕಳಲ್ಲೋ ಅಥವಾ ಮೊಮ್ಮಕ್ಕಳಲ್ಲೋ ಯಾರಾದ್ರೂ ದೇವರಲ್ಲಿ ಬರ್ಬೋದು, ಅಥವಾ ಒಂದು ಒಳ್ಳೆ ಕೆಲಸವನ್ನ ಮಾಡ್ಬೋದು, ಏನ್ ಬೇಕಾದ್ರೂ ನಡಿಬಹುದು. ಅದರ ಹಿಂದೆ 1000 ಆಲೋಚನೆ ಇರುತ್ತೆ. ಆದ್ರೆ ಸದ್ಯಕ್ಕೆ ಇಷ್ಟ ಅರ್ಥ ಮಾಡ್ಕೋಬೇಕು, ಏನು? ಹಣ ಇದ್ರೆ
ಸಾಕಷ್ಟು ಕಾಲ ಉಳ್ಕೊಬಹುದು, ಯಾವ ಕಾಯಿಲೆನೂ ಬರ್ದಂಗ್ ನೋಡ್ಕೋಬಹುದು, ಬಂದ್ರೂ ಸ್ವಸ್ಥ ಮಾಡ್ಕೊಬಹುದು ಅನ್ನುವಂತ ಕಲ್ಪನೆಯನ್ನು ನಮ್ಮ ಮನಸ್ಸಿಂದ ತೆಗಿಯೋಣ. ಯಾಕಂದ್ರೆ ಹಣ ಬೇಕು ಅಂತ ಹೇಳಿ ನಾವು ಕೋರ್ಕೊಳ್ತಿರುವುದರ ಹಿಂದೆ ಇರುವಂತಹ ಒಂದು 3-4 ಪಾಯಿಂಟ್ಗಳಿದೆಲ್ಲ. ಯಾವ್ದ್ಯಾವ್ದು? ಹಣ ಇದ್ರೆ ಟ್ರೀಟ್ಮೆಂಟ್ ತಗೋಬಹುದು, ಹಣ ಇದ್ರೆ ಟ್ರೀಟ್ಮೆಂಟ್ ಅಲ್ಲ ಏನು ತಗೊಳ್ಲಿಕ್ಕೆ ಆಗೋದಿಲ್ಲ ದೇವ್ರ ಮನ್ಸು ಮಾಡಿದ್ರೆ. ಹೌದಲ್ವಾ? ಹ ಇರತ್ತೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜಯಲಲಿತಾ ಅವ್ರು ಗೊತ್ತಲ್ವಾ ನಮಗೆ? ಹ್ಮ್ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ, ಲೇಟ್ ಚೀಫ್ ಮಿನಿಸ್ಟರ್, ಮಾಜಿ ಮುಖ್ಯಮಂತ್ರಿಗಳು ಜಯಲಲಿತಾ ಅವ್ರು ಗೊತ್ತಲ್ವಾ ನಮಗೆ? ಎಲ್ಲಿ ಪ್ರಾಣ ಬಿಟ್ರು? ಎಲ್ಲಿ ಪ್ರಾಣ ಬಿಟ್ರು ಹೇಳಿ? ಮನೆಯಲ್ಲ? ಹಾಸ್ಪಿಟಲ್ ಅಲ್ಲ? ಹಾಸ್ಪಿಟಲ್ ಅಲ್ಲಿ ಪ್ರಾಣ ಬಿಟ್ರು. ಏನ್ ಕೊರತೆ ಇತ್ತು ನೀವು ಹೇಳಿ? ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅಷ್ಟು ತಗೊಂಡ್ರೂ ಸಹ ಇವ್ರ ಪ್ರಾಣ ಹೋಯ್ತು ಅಂತ ಹೇಳಿದ್ರೆ ಏನ್ ಕಡಿಮೆ ಇತ್ತು? ಹಣ ಕಡಿಮೆ ಇತ್ತ? ಇಲ್ಲ. ಇಷ್ಟಕ್ಕೂ ಜಯಲಲಿತಾ ಅವ್ರು ತೀರ್ ಹೋದ್ಮೇಲೆ ಅವ್ರ ಮನೆಯನ್ನೆಲ್ಲ ಇನ್ಸ್ಪೆಕ್ಟ್ ಮಾಡಿ ನೋಡಿದ ನಂತರ 2 ಲಾರಿ ಇತ್ತಂತೆ ಪ್ರಿಯರೇ. ಏನು ಕಾಲಿಗೆ ಹಾಕುವಂತಹ ಚಪ್ಪಲಿ, ಸ್ಯಾಂಡಲ್ಸ್ ಗಳು 2 ಲಾರಿ ಇತ್ತಂತೆ. 2 ಲಾರಿ ಕಾಲಿಗೆ ಹಾಕುವಂತಹ ಚಪ್ಪಲಿ ಮಾತ್ರ. ಒಂದ್ಸರಿ ಯೋಚನೆ ಮಾಡಿ ನೋಡಿ. ಅದು ಅದರಲ್ಲಿ ಒಂದೊಂದು ಸ್ಲಿಪ್ಪರ್ಸು ಸಹ ಸುಮಾರು ಲಕ್ಷಗಟ್ಟಲೆ ಬೆಲೆ ಬಾಳುವಂತಹ, ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಡೈಮಂಡ್ ಸ್ಟೋನ್ಸ್ ಇಂದ ಮಾಡಲ್ಪಟ್ಟಿರುವಂತಹ ಕಾಲಿಗೆ ಹಾಕುವಂತಹ ಸ್ಲಿಪ್ಪರ್ಸ್ ಇದೆ ಅವ್ರ ಮನೆಯಲ್ಲಿ. ಪ್ರಯೋಜನ ಏನು? ಪ್ರಯೋಜನ ಏನು? ನಿಮ್ ಮನೇಲಿ ಎಷ್ಟು ಜೊತೆ ಸ್ಲಿಪ್ಪರ್ಸ್ ಇರುತ್ತೆ ಹೇಳಿ? 1 ಜೊತೆ ಇರುತ್ತೆ, ಮ್ಯಾಕ್ಸಿಮಮ್ 2 ಜೊತೆ ಇಟ್ಕೊಂಡಿರ್ತೀವ. ಮನೆ ಹತ್ರ ಹಾಕೊಳ್ಲಿಕ್ಕೊಂದು, ಹಾಕೊಳ್ಲಿಕ್ಕೊಂದು, 2 ಜೊತೆ ಇರುತ್ತಾ? ಆದ್ರೂ ನೀವು ಜೀವನ ಮಾಡ್ತಿದ್ದೀರಾ ಅಲ್ವಾ? ಆದ್ರೂ ನೀವು ಜೀವನ ಮಾಡ್ತಿದ್ದೀರಾ ಅಲ್ವಾ? ಓಕೆ, ಏನ್ ಅರ್ಥ ಆಯ್ತು ನಮ್ಗೆ? ನಮ್ಮ ಹತ್ರ ಇರುವಂತಹ 2 ಜೊತೆ ಸ್ಲಿಪ್ಪರ್ಸ್ ಆದ್ರೂ ಜೀವನ ಮಾಡ್ತಿದೀವಿ, ಹೌದಾ? 2 ಜೊತೆ ಶೂಸ್ ಆದ್ರೂ ಜೀವನ ಮಾಡ್ತಿದೀವಿ. ಆ ತರ ಜೀವನ ಮಾಡ್ಬೇಕು ಅನ್ನುವಂತ ಕಲ್ಪನೆ ಏನಕ್ಕೋಸ್ಕರ ನಮ್ಗೆ? ಅಭಿಪ್ರಾಯ ಏನಕ್ಕೋಸ್ಕರ? ಹಾಸ್ಪಿಟಲ್ ಅಲ್ಲಿ ಅವರ ಸ್ನೇಹಿತೆ ಯಾರೋ ಇದಾರಲ್ವಾ, ಅವ್ರು ಟಾರ್ಚರ್ ಕೊಟ್ರು ಅಂತ ಕೇಳ್ಪಟ್ವಿ. ಡಾಕ್ಟರ್ಗಳೆಲ್ಲ ಸೇರಿ ಅವ್ರ ಜೊತೆ ಕೈ ಜೋಡಿಸೋದು ಅಂತ ನೋಡಿದ್ವಿ. ಆದ್ರೆ ಕೊನೆ ಕಾಲದಲ್ಲಿ ಅವ್ರಿಗಾದಂತ ಹಿಂಸೆ ಏನು, ಬಾಧೆ ಏನು ಅಂತ ಹೇಳಿ ನಮ್ಗೆ ಗೊತ್ತು ಜಯಲಲಿತಾ ಅವ್ರಿಗೆ, ಹೌದಲ್ವಾ? ಏನಕ್ಕೋಸ್ಕರವೇ ಕೊನೆಗೆ ಅವ್ರು ಮಾಡಿಟ್ಟಂತಹ ಆಸ್ತಿ, ಅವ್ರಿಗಿದ್ದಂತ ಅಧಿಕಾರವೇ ಅವರಿಗೆ ಉರುಳಾಗೋಯ್ತು. ನಿಜನ? ಒಂದು ವೇಳೆ ಅವ್ರ ಸುತ್ತಮುತ್ತ ಇದ್ದಂತಹ ಜನನೇ ಮೋಸ ಮಾಡಿ ಒಂದ್ ವೇಳೆ ಆ ಸ್ಥಿತಿಗೆ ಜಯಲಲಿತಾ ಅವ್ರನ್ನ ತಂದಿದ್ರೆ ನೀವ್ ಯೋಚನೆ ಮಾಡಿ ನೋಡಿ. ಅವ್ರ ಹತ್ರ ಏನೂ ಇಲ್ಲ ಅಂತ ಅನ್ಕೊಳ್ಳಿ. ಜಯಲಲಿತಾ ಅವ್ರ ಹತ್ರ ಏನೂ ಇಲ್ಲ, ಆಸ್ತಿ ಅಷ್ಟೊಂದಿಲ್ಲ, ಏನೂ ಇಲ್ಲ. ಇವಾಗ ಮಾಡ್ತಾರ ಯಾರಾದ್ರೂ ಆ ಕೆಲಸವನ್ನ ಮಾಡ್ತಾರ? ಯಾರು ಮಾಡೋದಿಲ್ಲ. ಇವ್ರು ಈ ತರ ಮಾಡಿದ್ರೆ, ಇವ್ರಿಗೆ ಈ ತರ ಕೊಲ್ಲಬೇಕು ಅಂತ ಅನ್ಕೊಂಡ್ರೆ, ಅಥವಾ ವಿಷ ಕೊಟ್ರೇನೋ, ಅಥವಾ ಸ್ಲೋ ಪಾಯ್ಸನ್ ಕೊಟ್ರೇನೋ ನಮಗ್ ಬರುವಂತ ಲಾಭ ಏನು ಅಂತ ಯೋಚನೆ ಮಾಡ್ತಾರೆ ಜನ. ರಿಸ್ಕ್ ಯಾವಾಗ ಜಾಸ್ತಿ? ಪ್ರಾಣಕ್ಕೆ ಕುತ್ತು ಯಾವಾಗ ಜಾಸ್ತಿ ಅಂತ ನೀವ್ ಹೇಳಿ? ಹಣ ಇದ್ದಾಗ, ಹಣ ಇಲ್ಲದೆ ಇದ್ದಾಗ? ಹಣ ಇದ್ದಾಗಲ್ವಾ? ಆದ್ರೆ ನಾವೇನ್ ಅನ್ಕೊಳ್ತಿದೀವಿ? ಪ್ರಾಣಕ್ಕೆ ಕುತ್ತು ಬಂದ್ರೂ ಪರವಾಗಿಲ್ಲ. ಇಷ್ಟಕ್ಕೂ ನಾವು ಉಲ್ಟಾ ಯೋಚನೆ ಮಾಡ್ತಿದೀವಿ. ಪ್ರಾಣಕ್ಕೆ ಕುತ್ತು ಬರುವುದೇ ಇಲ್ಲ ಹಣ ಇದ್ರೆ, ಉಳಿಸ್ಕೋಬಹುದು ನಮ್ಮ ಪ್ರಾಣವನ್ನ, ನಾವ್ ಯೋಚನೆ ಮಾಡ್ತಿದೀವಿ. ಆದ್ರೆ ಹಣ ಇದ್ದಂತವರೆಲ್ಲ ಸಾಕಷ್ಟು ಜನ ಹೊರಟೋದ್ರು ಪ್ರಪಂಚವನ್ನು ಬಿಟ್ಟು. ಪ್ರಾಣಕ್ಕೆ ಕುತ್ತು ಹೆಚ್ಚು ಹಣ ಇದ್ದಾಗ. ಟ್ರೀಟ್ಮೆಂಟ್ ತಗೊಂಡು ಉಳಿಸ್ಕೋಬಹುದು ಅನ್ನುವಂತಹ ಮನಕಲ್ಪನೆಯನ್ನ ತೆಗೆದುಬಿಡಿ ನಿಮ್ಮ ಮನಸ್ಸಿನಿಂದ. ಯಾಕಂದ್ರೆ ದೇವರ ಕೃಪೆ ಇರಬೇಕು, ದೇವರ ದಯೆ ಇರಬೇಕು. ಸಾಕಷ್ಟು ಜನ ಬಡವರಲ್ಲಿಯೂ ಸಹ ಮರಣಾಂತಕರವಾಗಿರುವಂತಹ ವ್ಯಾಧಿಗೆ ಅವರು ಒಳಗಾಗಿದ್ರು ಸಹ ದೇವರು ಅವರನ್ನ ಸ್ವಸ್ಥ ಮಾಡಿ ಹೊರಗಡೆ ತಗೊಂಡ್ ಬಂದಿರುವಂತಹ ಸಾವಿರಾರು ಕೋಟಿಗಟ್ಟಲೆ ಘಟನೆಗಳಿದೆ ಪ್ರಪಂಚದಲ್ಲಿ. ಬಡವರೇ, ಏನೂ ಇಲ್ಲದೆ ಇರುವಂತವರಿಗೂ ಸಹ ಒಂದು ಕಾಯಿಲೆ ಬಂದಿದ್ದಾಗ, ಬೇರೆ ಬೇರೆ ರೀತಿಯಾಗಿರುವಂತಹ ರೋಗಗಳು ಬಂದಿದ್ದಾಗ ಅದರಿಂದ ಸ್ವಸ್ಥಪಡಿಸಿ ಹೊರಗಡೆ ತಗೊಂಡ್ ಬಂದಿರುವಂತಹ ಸಾಕಷ್ಟು ಘಟನೆಗಳಿದೆ ಪ್ರಪಂಚದಲ್ಲಿ, ಹೌದಲ್ವಾ? ನಿಜ ಹೇಳ್ಬೇಕು ಅಂದ್ರೆ ರೇಷಿಯೋನ ನೀವು ನೋಡಿದ್ರೆ, ಒಂದು ಕಾಯಿಲೆ ಬಂದಾಗ ಬಡವರು ಬೇಗ ಚೇತರಿಸ್ಕೊಳ್ತಾರ, ಶ್ರೀಮಂತರು ಬೇಗ ಚೇತರಿಸ್ಕೊಳ್ತಾರ ಅನ್ನುವಂತಹ ರೇಷಿಯೋನ ನೋಡಿದ್ರೆ ಹೈಯೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಯಾರ್ದಿದೆ ಗೊತ್ತಾ? ಬಡವರದ್ದು. ಆದಷ್ಟು ಬೇಗ ಒಂದು ಕಾಯಿಲೆಯಿಂದ ಚೇತರಿಕೆಯನ್ನು ಪಡೆಯುವಂತಹ ಶಕ್ತಿ ಯಾರಿಗಿರುತ್ತೆ? ಬಡವರಿಗೆ. ಡಾಕ್ಟರ್ಗಳು ಏನ್ ಹೇಳ್ತಿದ್ದಾರೆ ಗೊತ್ತಾ ರೀಸೆಂಟ್ ಆಗಿ? ಮುಂಚೆ ಒಂದು ಕಾಲದಲ್ಲಿ ನೀವು ಧೂಳಿಗೆ ಹೋಗ್ಬಾರದು, ಇದಕ್ ಹೋಗ್ಬಾರದು, ಅದಕ್ ಹೋಗ್ಬಾರದು ಅನ್ನುವಂತಹ ಸ್ಟೇಟ್ಮೆಂಟ್ಗಳು ಗೊತ್ತು. ಆದ್ರೆ ರೀಸೆಂಟ್ ಆಗಿ ಮುಂದುವರೆದಿರುವಂತಹ ಸೈನ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ನೆಗಡಿ ಬರ್ತಿರುತ್ತೆ ಗೊತ್ತಾ ನಮ್ಗೆ? ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ನೆಗಡಿ ಬರ್ತಿರುತ್ತೆ, ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಕೆಮ್ಮು ಬರ್ತಿರುತ್ತೆ, ಚಿಕ್ಕ ಚಿಕ್ಕ ವಿಚಾರಕ್ಕೆ ಜ್ವರ ಬರ್ತಿರುತ್ತೆ ಗೊತ್ತಾ ನಮಗೆ? ಈ ರೀತಿಯಾಗಿರುವಂತಹ ಸಿಂಪ್ಟಮ್ಸ್ ಯಾರಿಗಿದೆಯೋ, ಈ ರೀತಿಯಾಗಿರುವಂತಹ ಪ್ರಾಬ್ಲಮ್ಸ್ ಯಾರಿಗಿದೆಯೋ,
ಇಷ್ಟಕ್ಕೂ ಚಿಕ್ಕ ವಿಚಾರ, ನೀವೆಲ್ಲಾದ್ರೂ ಇನ್ನೊಂದ್ ಕಡೆ ಹೋದ್ರೆ ಅಥವಾ ಬೇರೆ ನೀರನ್ನ ಕುಡಿದ್ರೆ ಪಟ್ ಅಂತ ಹೇಳಿ ಅಲರ್ಜಿ ಬರುತ್ತೆ, ಪಟ್ ಅಂತ ಹೇಳಿ ಕೋಲ್ಡ್ ಬರುತ್ತೆ, ಅಥವಾ ಸ್ನೀಸಸ್ ಅಕ್ಷಿ ಬರ್ತಿರತ್ತೆ, ಹೌದಲ್ವಾ? ಇದನ್ನೆಲ್ಲ ನೋಡಿದಾಗ ಡಾಕ್ಟರ್ಗಳು ಹೇಳ್ತಿರುವಂತಹದ್ದು ಒಂದೇ, ಏನು ಇದೆಲ್ಲ ನಿಮಗೆ ಬರ್ತಿರುವಂತಹದ್ದು ಅಲರ್ಜಿಯಿಂದ, ಅಲರ್ಜಿಕ್ ರೈನಸೈಟಿಸ್ ಅಂತ ಹೇಳಿ ಕರಿತೀವಿ ಇದನ್ನ, ಹೌದಾ? ಅಲರ್ಜಿಯಿಂದ ಏನಾಗ್ತದೆ, ಇಷ್ಟಕ್ಕೂ ನಿಮ್ಮ ಶರೀರದಲ್ಲಿ ದೇವರು ಯಾವ್ದಾದ್ರು ಒಂದು ಅಂಶ ಒಳಗಡೆ ಹೋದ್ರೆ, ಯಾವ್ದಾದ್ರು ಬೇರೆ ಗೊತ್ತಿಲ್ಲದೆ ಇರುವಂತಹ ಸಬ್ಸ್ಟೆನ್ಸ್ ಒಳಗಡೆ ಹೋದ್ರೆ ಅದನ್ನ ಮತ್ತೆ ಹೊರಗಡೆ ತಳ್ಳುವಂತಹ ಮೆಕ್ಯಾನಿಸಮ್ ಅನ್ನ ಇಟ್ಟಿದ್ದಾರಂತೆ. ಏನು ಇದನ್ನ ಇಮ್ಯುನಿಟಿ ಅಂತ ಹೇಳಿ ಕರಿತೀವಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದೇವರು ಬಡವರಿಗೆ ಎಂತ ದೊಡ್ಡ ಸವಲತ್ತನ್ನ, ಸೌಕರ್ಯವನ್ನು ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗತ್ತೆ. ವಿಜ್ಞಾನಿಗಳು ಏನ್ ಹೇಳ್ತಿದ್ದಾರೆ, ಡಾಕ್ಟರ್ಗಳು ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ಹೇಳಿದ್ರೆ, ನಿಮ್ಮ ದೇಹದಲ್ಲಿ, ನಮ್ಮೆಲ್ಲರ ಶರೀರದಲ್ಲೂ ಸಹ ದೇವರು ಯಾವ್ದಾದ್ರು ಗೊತ್ತಿಲ್ಲದೆ ಇರುವಂತಹ ಸಬ್ಸ್ಟೆನ್ಸ್, ಗೊತ್ತಿಲ್ಲದೆ ಇರುವಂತಹ ಕೀಟಾಣುನೋ, ಬ್ಯಾಕ್ಟೀರಿಯಾನೋ, ಜರ್ಮೋ ನಮ್ಮ ಒಳಗಡೆ ಮೂಗಿನಿಂದಲೋ ಬಾಯಿಂದಲೋ ಒಳಗಡೆ ಹೋಗ್ಬೇಕು ಅಂತ ಹೇಳಿ ಹೇಳಿದಾಗ, ನಮ್ಮ ಶರೀರದಲ್ಲಿ ಅದನ್ನ ಫೈಟ್ ಮಾಡಿ ಅದನ್ನ ಹೊರಗಡೆ ನೀನ್ ಬೇಡ, ಹೊರಗಡೆ, ನೀನ್ ಗೊತ್ತಿಲ್ಲ ನನಗೆ ಯಾರೋ, ಹೊರಗಡೆ ತಳ್ಳುವಂತಹ ಮೆಕ್ಯಾನಿಸಮ್ ಅನ್ನ ದೇವರಿಟ್ಟಿದ್ದಾರೆ ನಮ್ಮೆಲ್ಲರ ಶರೀರದಲ್ಲೂ ಸಹ. ಇದನ್ನ ಇಮ್ಯುನಿಟಿ ಅಂತ ಹೇಳಿ ಕರಿತೀವಿ, ಹೌದಾ? ಅವಾಗ ಅದಕ್ಕೆ ನಮ್ಗೆ ಬೇರೆ ನೀರು ಎಲ್ಲಾದ್ರೂ ಕುಡಿದ್ರೆ ಗಂಟಲು ನೋವು ಬರುತ್ತೆ ಗೊತ್ತಾ, ನಮ್ಗೆ ಥ್ರೋಟ್ ಪೇನ್ ಬರುತ್ತೆ ಗೊತ್ತಾ? ಅದ್ ಏನ್ ಗೊತ್ತಾ? ಫೈಟ್ ಮಾಡ್ತಿದೆ ನಿಮ್ಮ ಬಾಡಿ ಒಳಗಡೆ ಹೋಗ್ತಿರುವಂತಹ ಬೇರೆ ನೀರಲ್ಲಿರುವಂತಹ ಜರ್ಮ್ಸ್, ಬ್ಯಾಕ್ಟೀರಿಯಾ ಏನೇನಿದೆ ಅದರ ಜೊತೆ ನಿಮ್ಮ ಶರೀರ ಹೋರಾಡ್ತಿದೆ, ಹೌದಲ್ವಾ? ಇದಿಷ್ಟು ಸಹ ನಿಮ್ಮ ತಲೆಯಲ್ಲಿ ಇರ್ಲಿ. ಈಗ ಚಿಕ್ಕ ಚಿಕ್ಕದಕ್ಕೆ ಬೇರೆ ನೀರು ಚೇಂಜ್ ಆದ್ರೇನೋ ಅಥವಾ ಇನ್ನೊಂದು ಜಾಗಕ್ಕೆ ಹೋದ್ರೇನೋ ಸ್ನೀಸಸ್ ಬರುವಂತಹದ್ದು, ಕೋಲ್ಡ್ ಆಗುವಂತಹದ್ದು, ಇದನ್ನು ನೀವು ನೋಡ್ತಿರ್ಬೇಕಾದ್ರೆ ನಿಮಗೆ ಏನ್ ಅನ್ಸುತ್ತೆ? ನಾನ್ ಬಿಸ್ಲರಿ ತಗೋಬೇಕು ಅಂತ ನಿಮಗ್ ಅನಿಸ್ಬೋದು. ಅದ್ರಲ್ಲಿ ವಿಚಿತ್ರ ಏನ್ ಗೊತ್ತಾ? ನಿಮ್ಮ ಜೊತೆ ಯಾರಾದ್ರೂ ಒಬ್ರು ತೋಟದ ಕೆಲಸನೋ ಅಥವಾ ಹೊಲ ಕೆಲಸ ಮಾಡುವಂತವ್ರು ಅಥವಾ ಫಿಲ್ಟರ್ ಮಾಡದೆ ನೀರನ್ನ ಕುಡಿತಿರ್ತಾರಲ್ವಾ, ನೀವ್ ಆತರ ಮಾಡಿ ಅಂತ ನಾ ಹೇಳ್ತಿಲ್ಲ. ಆಮೇಲೆ ಸದ್ಯ ಬೆಡ್ ಹಿಡಿದ್ ಬಿಡ್ತೀರಾ, ಹಾಸಿಗೆ ಮೇಲೆ ಮಲ್ಕೋಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ ಆತರ ಮಾಡಿದ್ರೆ. ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ, ಯಾರಾದ್ರೂ ಹೊಲ ಕೆಲಸ ಮಾಡುವಂತವ್ರನ್ನು ಅಥವಾ ತುಂಬಾ ಬಡವರನ್ನ, ಫಿಲ್ಟರ್ ಮಾಡದೆ ನೀರನ್ನು ಸಾಕಷ್ಟು ವರ್ಷದಿಂದ ಕುಡಿತಾ ಬರ್ತಿರುವಂತವ್ರನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ, ನೀವು ಹೋಗಿರುವಂತಹ ಜಾಗಕ್ಕೆ, ನೀವು ಹೊಸ ಸ್ಥಳಕ್ಕೆ ಹೋಗಿರ್ತೀರಲ್ವಾ, ವ್ಯಕ್ತಿಯನ್ನ ಕರ್ಕೊಂಡು, ಇಬ್ರೂ ಸಹ ಒಂದೇ ನೀರನ್ನ ಕುಡೀರಿ. ನಿಮಗೆ ನೆಕ್ಸ್ಟ್ ದಿನ ಜ್ವರ, ಕೆಮ್ಮು, ನೆಗಡಿ, ತಲೆನೋವು ಎಲ್ಲ ಬಂದ್ಬಿಟ್ಟಿರುತ್ತೆ. ಆ ವ್ಯಕ್ತಿಗೆ ಏನೂ ಆಗಿರೋದಿಲ್ಲ. ಗೊತ್ತಾ ನಮಗೆ? ನಿಜನಾ ಇಲ್ವಾ? ಈ ಎಕ್ಸ್ಪೀರಿಯನ್ಸ್ ನಿಮಗೆ ಈ ಮುಂಚೆ ಆಗಿದ್ಯಾ ಇಲ್ವಾ? ಆಗಿದೆ. ಅಂದ್ರೆ ಹೊಲದಲ್ಲಿ ಕೆಲಸ ಮಾಡುವಂತವ್ರು ಅಥವಾ ಹಳ್ಳಿ ಕಡೆ ಕಷ್ಟಪಟ್ಟು ದುಡಿತಿರ್ತಾರಲ್ವಾ, ಅವರು ಫಿಲ್ಟರ್ ಮಾಡದೆ ನೀರನ್ನು ಕುಡಿತಿರ್ತಾರಲ್ವಾ, ಅವರು ಸಾಕಷ್ಟು ವರ್ಷಗಳಿಂದ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಏನೂ ಆಗೋದಿಲ್ಲ ಏನ್ ಮಾಡಿದ್ರು ಸಹ. ನಮಗ್ ಮಾತ್ರ ಕೋಲ್ಡ್, ನೆಗಡಿ, ತಲೆನೋವು, ಜ್ವರ ಎಲ್ಲ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ವಿಜ್ಞಾನಿಗಳು ಕೊಟ್ಟಂತ ರೀಸನ್ ಏನ್ ಗೊತ್ತಾ? ಇಷ್ಟಕ್ಕೂ ಹೊರಗಡೆ ಇರುವಂತಹ ಧೂಳು, ಹೊರಗಡೆ ಇರುವಂತಹ ಬ್ಯಾಕ್ಟೀರಿಯಾ ಎಲ್ಲ ನಿಮ್ಮ ದೇಹಕ್ಕೆ ನೀವು ಪರಿಚಯ ಮಾಡಬೇಕು. ಪ್ರಪಂಚದಲ್ಲಿ ಇವೆಲ್ಲವೂ ಸಹ ನಮ್ ಜೊತೆ ಇರುತ್ತೆ. ಇದು ಹೊರಗಡೆ ಇರುವಂತಹ ಕರೋನಾ, ಕೋವಿಡ್ ಆ ರೀತಿಯಾಗಿರುವಂತಹ ವೈರಸ್ಗಳಲ್ಲ. ಇದೂ ಸಹ ಧೂಳು, ಇದೆಲ್ಲವೂ ಸಹ ನಮ್ಮ ಪ್ರಪಂಚದಲ್ಲಿರುವಂತಹದ್ದೇ ಅಂತ ಹೇಳಿ ನಿಮ್ಮ ಶರೀರಕ್ಕೆ ನೀವು ಪರಿಚಯ ಮಾಡಬೇಕು. ಚಿಕ್ಕ ವಯಸ್ಸಿನ ಧೂಳ್ಗೆ ಹೋಗುವಂತಹದ್ದು, ಇಲ್ಲಿಗೆ ಮಣ್ಣಿನ ಜೊತೆ ಸ್ವಲ್ಪ ಅನುಬಂಧ ಇಟ್ಕೊಂಡು, ಅನುಬಂಧ ಅಂದ್ರೆ ಮಣ್ಣನ್ನು ತಗೊಂಡು ಬಾಯಿಗೆ ಹಾಕೊಬೇಕು ಅಂತಲ್ಲ ನನ್ನ ಉದ್ದೇಶ. ಹೊರಗಡೆ ಪ್ರಪಂಚದ ಸಬ್ಸ್ಟೆನ್ಸ್ ಗಳು ಏನೇನಿದೆ ಅದು ನಮ್ಮ ದೇಹಕ್ಕೆ ಅಭ್ಯಾಸ ಆಗ್ಬೇಕು. ಅವಾಗ ನಮ್ಮ ದೇಹದಲ್ಲಿರುವಂತಹ ಇಮ್ಯುನಿಟಿ ಏನ್ ಮಾಡಲ್ಲ, ಇದು ಹೊರಗಡೆದು ಅಂತ ಹೇಳಿ ಕ್ಲಾಸಿಫೈ ಮಾಡಿ ಅದ್ರ ಜೊತೆ ಸುಮ್ನೆ ಫೈಟ್ ಮಾಡ್ಲಿಕ್ಕೆ ಶುರು ಮಾಡೋದಿಲ್ಲ. ಕೋಲ್ಡ್ ಬರುವಂತಹದೇನಕ್ಕೆ ಒಬ್ಬ ಮನುಷ್ಯನಿಗೆ ಅಂದ್ರೆ, ಇದು ಹೊರಗಡೆದು ಅಂತ ಹೇಳಿ ನಮ್ಮ ದೇಹ ರೆಕಗ್ನೈಸ್ ಮಾಡಿ ಫೈಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಇಮಿಡಿಯೇಟ್ ಆಗಿ. ಅವಾಗ ಕೋಲ್ಡ್, ಈ ರೀತಿಯ ಕೆಮ್ಮು ಅದೆಲ್ಲ ಕಾಣಿಸ್ಕೊಡುತ್ತೆ. ಇದು ಧೂಳೆ ಪರವಾಗಿಲ್ಲ ಅಂತ ಹೇಳಿ ಗೊತ್ತಾದ್ರೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ಗೆ, ಈ ಮುಂಚೆನೆ ಅದು ಪರಿಚಯ ಆಗಿದ್ರೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ಗೆ, ಅವಾಗ ನಿಮ್ ಶರೀರ ಏನ್ ಮಾಡೋದಿಲ್ಲ, ಇದರಿಂದ ಯಾವುದೇ ರೀತಿಯಾಗಿರುವಂತ ಅಪಾಯ ಇಲ್ಲ ಅಂತ ಸುಮ್ನೆ ಆಗತ್ತೆ. ಅವಾಗ ನಿಮ್ ಕೋಲ್ಡ್ ಇದೆಲ್ಲ ಅಲರ್ಜಿಯಿಂದ ಮತ್ತೆ ಬರುವುದಿಲ್ಲ. ವಿಜ್ಞಾನ ರೀಸೆಂಟ್ ಆಗಿ ಪ್ರೂವ್ ಮಾಡಿತು. ಈ ಕಾರಣದಿಂದ ಬಡವರಿಗೆ ಯಾವ ತೊಂದರೆಯೂ ಸಹ, ಅಂದ್ರೆ ಕಷ್ಟಪಟ್ಟು ಹೊಲದಲ್ಲಿ, ಬಿಸಿಲಲ್ಲಿ, ಎಲ್ಲಾ ವೆದರ್ ಕಂಡೀಷನ್ಸ್ ಅಲ್ಲೂ ಸಹ ಕೆಲಸ ಮಾಡ್ತಿರ್ತಾರಲ್ವಾ, ಈ ಕಾರಣದಿಂದ ಅವ್ರಿಗೆ ಯಾವ ಈ ರೀತಿಯಾಗಿರುವಂತಹ ಚಿಕ್ಕ ಚಿಕ್ಕ ವಿಚಾರಗಳು ಸೋಕೋದಿಲ್ಲ. ಇವೆಲ್ಲವೂ ಸಹ ಇರುವಂತಹದ್ದು ಯಾರಿಗಂದ್ರೆ, ಯಾವಾಗ್ಲೂ ಎಸಿಯಲ್ಲಿತ್ತು, ಎಸಿ ಕಾರಲ್ಲೇ ಓಡಾಡ್ಕೊಂಡು ಇರುವಂತಹ ಶ್ರೀಮಂತರಿಗೆ. ಯಾಕಂದ್ರೆ ಅವ್ರು ಧೂಳ್ ತಾಕತ್ತ, ಅವ್ರಿಗೆ ಬೇರೆ ರೀತಿಯಾಗಿರುವಂತಹ ನೀರು ಇದೆಲ್ಲ ಏನಾದ್ರೂ ಇದಾಗತ್ತಾ? ಇಲ್ಲ, ಏನೋ ತಾಕೋದಿಲ್ಲ ಅವ್ರಿಗೆ. ಸೊ ಅಕೇಶನಲ್ ಆಗಿ ಇವ್ರು ಯಾವಾಗ್ಲಾದ್ರೂ ಹೊರಗಡೆ ಹೋದ್ರು ಅಂತ ಅನ್ಕೊಳ್ಳಿ, ಕಾರ್ ಹಿಡಿದು, ಅವಾಗ ಏನಾಗೋಗುತ್ತೆ ಇಮಿಡಿಯೇಟ್ ಆಗಿ ಇರುವಂತ ಕಾಯಿಲೆ ಎಲ್ಲ ಇವ್ರಿಗೆ ಬಂದಿರುತ್ತೆ. ಹೌದಾ? ಏನ್ ಅರ್ಥ ಆಯ್ತು ಇದರಿಂದ ನಮಗೆ? ಇದರಿಂದ ನಮಗೆ ಏನ್ ಅರ್ಥ ಆಯ್ತು? ಬಡವರು ಆರೋಗ್ಯದಲ್ಲೂ ಸಹ ಉತ್ತಮವಾಗಿರುವಂತಹ ಪೊಸಿಷನ್ ಅಲ್ಲಿದ್ದಾರೆ, ಆಯುಷ್ಕಾಲದಲ್ಲೂ ಉತ್ತಮವಾಗಿರುವಂತಹ ಪೊಸಿಷನ್ ಅಲ್ಲಿದ್ದಾರೆ, ಆರೋಗ್ಯದಲ್ಲಿ ಉತ್ತಮವಾಗಿರುವಂತಹ ಪೊಸಿಷನ್ ಅಲ್ಲಿದ್ದಾರೆ,
ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಕಣ್ ತುಂಬಾ ನಿದ್ರೆ ಮಾಡ್ತಾರೆ. ಇವ್ಯಾವುದೂ ಇಲ್ಲದೆ ಇರುವಂತವರೇ ಹಣವಂತರು, ಶ್ರೀಮಂತರು. ದೇವ್ರು ಒಂಟೆ ಬೇಕಾದ್ರೂ ಸೂಜಿಯ ಕಣ್ಣಲ್ಲಿ ಹೋಗುತ್ತೆ, ಯಾರು ಹೋಗೋದಿಲ್ಲ ಪರಲೋಕಕ್ಕೆ ಅಂತ ಹೇಳಿದ್ದಾರೆ. ಐಶ್ವರ್ಯವಂತನು. ನಾವೇನ್ ಆಗ್ಲಿಕ್ಕೆ ಕೋರ್ಕೊಳ್ತಿದೀವಿ, ಯಾವ ಒಂಟೆ ಸೂಜಿಯ ಕಣ್ಣಲ್ಲಿ ಹೋದ್ರೂ ಪರವಾಗಿಲ್ಲ, ಐಶ್ವರ್ಯವಂತನು ಮಾತ್ರ ಪರಲೋಕಕ್ಕೆ ಹೋಗೋದಿಲ್ವೋ ಅಂತ ದೇವ್ರು ಹೇಳಿದಾರೋ ಆ ಐಶ್ವರ್ಯವಂತನಾಗ್ಬೇಕು ಅಂತಾನೆ ಅಲ್ವಾ ನಾವೆಲ್ಲರೂ ಕೋರ್ಕೊಳ್ತಿರುವಂತಹದ್ದು. ಹೌದಾ? ಇದರಿಂದ ನಮಗ್ ಗೊತ್ತಾಗುವಂತ ಸತ್ಯ ಏನು ಅಂದ್ರೆ, ಪರಲೋಕಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಭೂಮಿ ಮೇಲೆ ಐಶ್ವರ್ಯವಂತರಾಗಿದ್ರೆ ಸಾಕು ಅನ್ನುವಂತಹದ್ದು ನಮ್ಮ ಅಭಿಪ್ರಾಯ. ಹೌದಲ್ವಾ? ಯಾಕಂದ್ರೆ ನಮಗೆ ಇದನ್ನ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ ಇದನ್ನ ಹೇಳ್ದೆ ಅಂತ ಅನ್ಕೊಳ್ಳಿ, ನಿಮ್ಗೆಲ್ಲಾ ಕೋಪ ಬರುತ್ತೆ. ಹೌದಲ್ವಾ? ಈ ಬ್ರದರ್ ಏನ್ ಹಿಂಗ್ ಅಂತಾರೆ, ಹಣದ ಹಿಂದೆ ಹೋಗ್ಬಾರ್ದು ಅಂತಾರೆ, ಹಣದ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಾರೆ, ಬರೀ ಇದೇ ಆಗೋಗುತ್ತೆ ಬೋಧನೆ ಅನ್ನುವಂತ ಕಲ್ಪನೆ ನಿಮ್ ಮನಸ್ಸಲ್ಲಿ ಬಂದು ನೀವು ಬೈಕೊಬಹುದು. ಆದ್ರೆ ಈ ತರ ಹೇಳಿದೆ ಅಂತ ಅನ್ಕೊಳ್ಳಿ, ಯಾಕಂದ್ರೆ ಇದು ನಡೀತಿರುವಂತ ಸತ್ಯ ಅಲ್ವಾ, ಶರೀರಕ್ಕೆ ಸಂಬಂಧಪಟ್ಟಂತೆ. ನಿಮ್ಮ ಹತ್ರ ಇರುವಂತಹ ಹಣದಿಂದ ಅದನ್ನ ನೋಡುವಂತಹದ್ದೇ ಬಿಟ್ಟು ಬೇರೆ ಯಾವ ಉಪಯೋಗಕ್ಕೂ ಅದು ಬರೋದಿಲ್ಲ ಅನ್ನುವಂತ ಸತ್ಯ ನಮ್ಗೆ ಶರೀರಕ್ಕೆ ಸಂಬಂಧಪಟ್ಟಂತೆ ಗೊತ್ತಾಯ್ತು ಅಂತ ಅನ್ಕೊಳ್ಳಿ. ಅವಾಗ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಹೌದಲ್ವಾ, ಏನಕ್ಕೋಸ್ಕರ ಓಡ್ತಿದೀನಿ, ಏನಕ್ಕೋಸ್ಕರ ಯಾವಾಗ್ಲೂ ಸಹ ಹಣ ಮಾಡ್ಬೇಕು ಅನ್ನುವಂತ ಆಸಕ್ತಿಯನ್ನ ಹೊಂದಿದ್ದೀನಿ. ನಿಮ್ಮ ಹತ್ರ ಇರುವಂತಹದನ್ನೆಲ್ಲ ಬಿಸಾಕ್ಬೇಕು ಅನ್ನುವಂತಹದ್ದಲ್ಲ ಇದರ ಉದ್ದೇಶ. ನೀವು ಹೇಗ್ ನೋಡ್ಬೇಕು ಹಣವನ್ನ ನಿಮ್ಮ ಜೀವನದಲ್ಲಿ ಅನ್ನುವಂತಹದ್ದು ಇದರ ಉದ್ದೇಶ. ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು, ಎಷ್ಟು ಪ್ರಾಮುಖ್ಯತೆ ಕೊಡ್ಬೇಕು. ಯಾಕಂದ್ರೆ ಹಣವನ್ನ ಕೆಲವರು ದೇವ್ರಿಗಿಂತ ಜಾಸ್ತಿ ಇರುವಂತಹ ಸ್ಥಾನದಲ್ಲಿ ಇಟ್ಬಿಟ್ಟಿರ್ತಾರೆ, ಅದು ವಿಗ್ರಹ ಆರಾಧನೆ. ಹಣವನ್ನ ಒಂದ್ ವೇಳೆ ನಮ್ಮ ಜೀವನದಲ್ಲಿ ನಾವು ದೇವ್ರಿಗಿಂತ ಹೆಚ್ಚಾದ ಸ್ಥಾನದಲ್ಲಿ ಇಟ್ಟಿದೀವಿ ಅಂತ ಹೇಳಿದ್ರೆ ಅದು ಸ್ಟ್ರೈಟ್ ಅವೇ ವಿಗ್ರಹ ಆರಾಧನೆ. ನಾವು ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ವ್ಯಭಿಚಾರಿಗಳು, ಸ್ಪಿರಿಚುವಲ್ ಇಮ್ಮಾರಲಿಟಿ ಅಂತ ಹೇಳಿ ಕರಿತೀವಿ ಅದನ್ನ. ಹೌದಾ? ಯಾಕಂದ್ರೆ ನಾವು ಅದನ್ನೇ ಮಾಡಿದ ಅದೇ ಪಾಪವನ್ನೇ ಮಾಡ್ತಿರುವಂತಹ ದೇವರ ದೃಷ್ಟಿಯಲ್ಲಿ. ಅದು ನಮ್ಮ ಮನಸ್ಸಿಂದ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗ್ಬೇಕಾಗಿರುವಂತ ಸತ್ಯ ಒಂದೇ, ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಲಿಕ್ಕೆ ಬಿಟ್ರೆ, ಓಪನ್ ಮಾಡಿ ಕಣ್ಣಾರೆ ನೋಡ್ಲಿಕ್ಕೆ ಬಿಟ್ರೆ ಬೇರೆ ಯಾವ ಕೆಲಸಕ್ಕೂ ಸಹ ಬರುವುದಿಲ್ಲ. ಅದ್ ತಿಳ್ಕೋಬೇಕು ನಾವು. ನಮ್ಮ ಆರೋಗ್ಯವನ್ನ ತರಲಿಕ್ಕೆ ಆಗೋದಿಲ್ಲ ಅದರ ಕೈಯಲ್ಲಿ, ಉತ್ತಮವಾಗಿರುವಂತಹ ಊಟ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಊಟ ಮಾಡುವಂತೆ ಪರ್ಮಿಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಅದರ ಕೈಯಲ್ಲಿ. ಹೌದಲ್ವಾ? ಇಷ್ಟಕ್ಕೂ ಬಡವರನ್ನ ಸಪೋರ್ಟ್ ಮಾಡಿ ಎಷ್ಟು ವಚನಗಳು ಬರೆಸಿದ್ದಾರೆ ಪ್ರಿಯರೇ ಸತ್ಯವೇದದಲ್ಲಿ. ಬಡವರನ್ನ ಸಪೋರ್ಟ್ ಮಾಡಿದೆ ಇವರು ಎಷ್ಟು ವಚನಗಳು ಬರೆಸಿದ್ದಾರೆ. ಯಾವತ್ತಾದ್ರೂ ಶ್ರೀಮಂತರ ಪಕ್ಷದಲ್ಲಿ ನಾನು ನಿಂತು ಯುದ್ಧ ಮಾಡ್ತೀನಿ ಅಂದ್ರ ದೇವರು ಸತ್ಯವೇದದಲ್ಲಿ? ಯಾವಾಗ್ಲಾದ್ರೂ ಶ್ರೀಮಂತರ ಪಕ್ಷದಲ್ಲಿ ನಾನು ನಿಂತು ಯುದ್ಧ ಮಾಡ್ತೀನಿ ಅಂದ್ರ? ಆದ್ರೆ ಬಡವರನ್ನ ಯಾರಾದ್ರೂ ಹಿಂಸೆ ಕೊಟ್ರೆ, ಬಡವರಿಗೆ ಯಾರಾದ್ರೂ ಒಂದ್ ವೇಳೆ ಕಾಟ ಕೊಟ್ರೆ ಅಥವಾ ಸಂಕಟವನ್ನ ಹಿಂಸೆಯನ್ನು ಕೊಟ್ರೆ ಯಾರು ನಿಂತ್ಕೊಂಡು ಯುದ್ಧ ಮಾಡ್ತಾರಂತೆ? ದೇವರು. ಯೇಸು ಕ್ರಿಸ್ತರು ಹುಟ್ಟಬೇಕಾದ್ರೆ ಯಾವ ಕುಟುಂಬವನ್ನ ಸೆಲೆಕ್ಟ್ ಮಾಡ್ಕೋತಾರೆ ಹೇಳಿ? ಬಡ ಕುಟುಂಬವನ್ನ, ಶ್ರೀಮಂತ ಕುಟುಂಬವನ್ನ? ಬಡ ಕುಟುಂಬವನ್ನ. ಇಷ್ಟಕ್ಕೂ ಕುರಿಮರಿಯನ್ನು ಅಥವಾ ಬೆಳವಕ್ಕಿಯನ್ನು ಅಥವಾ ಪಾರಿವಾಳವನ್ನು ಬಲಿ ಕೊಡ್ಬೇಕಾಗಿರುವಂತಹ ಒಂದು ಆಚಾರ ಇರುತ್ತೆ ಇಸ್ರಾಯೇಲಿಯರ ಮಧ್ಯದಲ್ಲಿ ಮಗು ಹುಟ್ಟಿದ ನಂತರ. ಅವಾಗ ಯಾವ್ದನ್ನ ತಗೊಂಡ್ ಬರ್ತಾರೆ ಗೊತ್ತಾ? ಮರಿಯಮ್ಮಳು ಯೋಸೇಫನು ಬೆಳವಕ್ಕಿಗಳನ್ನ. ಯಾಕೆಂದ್ರೆ ಅಷ್ಟು ಹಣ ಕುರಿಮರಿಯನ್ನ ತಂದು ಅಫೋರ್ಡ್ ಮಾಡ್ಲಿಕ್ಕೂ ಶಕ್ತಿ ಇಲ್ಲದೆ ಇರುವಂತ ಕುಟುಂಬದಲ್ಲಿ ಹುಟ್ಟುತ್ತಾರೆ ಯೇಸು ಕ್ರಿಸ್ತರು. ಯಾವಾಗ್ಲೂ ಸಹ ಇನ್ನೂ ಒಂದಷ್ಟು ಸಾವಿರ ವರ್ಷ ಆದ ನಂತರ ಜನ ನೋಡ್ಕೊಂಡು ಯೇಸು ಕ್ರಿಸ್ತರು ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿದಾರಲ್ವಾ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಬಾರ್ದು. ಯೇಸು ಕ್ರಿಸ್ತರು ಅನ್ಕೊಂಡಂತಹದ್ದು ಒಂದೇ, ಅವ್ರು ನಮ್ಮೆಲ್ಲರ ಜೀವನಕ್ಕೂ ಹತ್ರ ಇರ್ಬೇಕು ಅಂತ ಕೋರ್ಕೊಂಡ್ರು. ಅದಕ್ಕೆ ಆ ಫ್ಯಾಮಿಲಿಯನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಹುಟ್ಲಿಕ್ಕೋಸ್ಕರ ಈ ಭೂಮಿ ಮೇಲೆ. ಹೌದಾ? ಅವ್ರು ನಮಗ್ ಹತ್ರ ಆಗ್ಬೇಕು ಅಂತ ಅವ್ರು ಕೋರ್ಕೊಂಡ್ರೆ ನಾವ್ ಅವ್ರಿಗೆ ದೂರ ಆಗ್ಬೇಕು ಅಂತ ಕೋರ್ಕೊಳ್ತಿದ್ವಿ ಅಲ್ವಾ? ನಮ್ಗೇನೋ ಆಗೋಗ್ಬೇಕು, ಇನ್ನೂ ಜಾಸ್ತಿ ಇರ್ಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಇನ್ನು ಸಂದೇಶ ಮುಗಿಸ್ಕೊಳ್ಳುವುದಕ್ಕಿಂತ ಮುಂಚೆ ಇನ್ನೊಂದ್ 3-4 ಎಕ್ಸಾಂಪಲ್ ಗಳನ್ನ ನಿಮ್ಮ ಮುಂದೆ ಇಟ್ಟು ಮುಗಿಸೋಣ. ಓಕೆ, ಈ ಆಗ್ಲೇ ಮಾತಾಡ್ಕೊಂಡ್ವಲ್ವಾ, ಜಯಲಲಿತಾ ಅವರ ಮನೆಯಲ್ಲಿ ಎಷ್ಟು 2 ಲಾರಿ ಚಪ್ಪಲಿ ಇದೆ, ಸ್ಲಿಪ್ಪರ್ಸ್ ಇದೆ ಅಂತ ಹೇಳಿ ಮಾತಾಡ್ಕೊಂಡಿದ್ವಲ್ವಾ. ವಿಜ್ಞಾನಿಗಳು ಇನ್ನೊಂದು ಅಂದ್ರೆ ಸುಮಾರು ವರ್ಷದಿಂದ ನಡೀತಿದೆ, ರೀಸೆಂಟ್ ಆಗಿ ಬಂದಿರುವಂತಹ ಡಿಸ್ಕವರಿ ಅಂತೂ ಅಲ್ಲ, ಇನ್ನೊಂದು ಕನ್ಕ್ಲೂಷನ್ಗೆ ಬಂದ್ರು. ಏನದು? ರಿಸರ್ಚ್ ಮಾಡಿ ಒಂದಷ್ಟು ವರ್ಷಗಳ ಹಿಂದೆ ಇನ್ನೊಂದು ಕನ್ಕ್ಲೂಷನ್ಗೆ ಬಂದ್ರು. ಏನದು? ಈ ಡಯಾಬಿಟೀಸ್ ಇರುತ್ತಲ್ವಾ ಪ್ರಿಯರೇ, ಶುಗರ್ ಇರುತ್ತಲ್ವಾ, ಅವರ ಸ್ಲಿಪ್ಪರ್ಸ್ ಅನ್ನ ಯಾವತ್ತಾದ್ರೂ ನೋಡಿದ್ದೀರಾ? ಒಂದ್ ವೇಳೆ ಡಾಕ್ಟರ್ಸ್ ಇದೇ ಸ್ಲಿಪ್ಪರ್ಸ್ ಯೂಸ್ ಮಾಡ್ಬೇಕು ಅಂತ ಹೇಳಿ ಡಯಾಬಿಟೀಸ್ ಇರುವಂತವರಿಗೆ ಹೇಳಿದ್ರೆ ಅವರ ಸ್ಲಿಪ್ಪರ್ಸ್ ಅನ್ನ ಯಾವತ್ತಾದ್ರೂ ನೋಡಿದ್ದೀರಾ? ಹೇಗಿರುತ್ತೆ ನೋಡ್ಲಿಕ್ಕೆ? ಗೊತ್ತಿರುವಂತವ್ರು ಹೇಳಿ, ಹೇಗಿರುತ್ತೆ ನೋಡ್ಲಿಕ್ಕೆ? ಎಕ್ಸಾಕ್ಟ್ಲಿ, ವೆರಿ ಗುಡ್. ಹೌದಲ್ವಾ? ಹೇಗಿರುತ್ತೆ ನೋಡ್ಲಿಕ್ಕೆ?
ಸಾಕಷ್ಟು ಜನ ಇದನ್ನ ನೋಡಿದ್ದೀರಾ. ಒಂದು ರೀತಿಯಾಗಿರುವಂತಹ ಮುಳ್ಳು ತರ ಇರುತ್ತೆ, ಸ್ಪೈಕ್ಸ್ ಇರುತ್ತೆ ಕೆಳಗಡೆ. ಅದ್ರ ಮೇಲೆ ಕಾಲಿಡ್ಬೇಕು ಯಾವಾಗ್ಲೂ ಸಹ. ಏನಾಗತ್ತೆ ಅದ್ರ ಮೇಲೆ ಕಾಲಿಟ್ರೆ ಏನಾಗತ್ತೆ ಅಂತ ಹೇಳಿ ಡಾಕ್ಟರ್ಗಳ ಅಭಿಪ್ರಾಯ. ಬ್ಲಡ್ ಪ್ರೆಷರ್. ಹಾ, ಬ್ಲಡ್ಸ್ ಕೆಳಗಡೆ ಆಕ್ಯುಪಂಚರ್ ಪಾಯಿಂಟ್ಸ್ ಅಂತ ಹೇಳಿ ಕರಿತೀವಿ. ಈ ಅಂಗೈ ಮತ್ತೆ ಅಂಗಾಲ್ ಇದೆಯಲ್ವಾ ಪ್ರಿಯರೇ, ಅಂಗೈ ಅಂಗಾಲ್ ಏನಿದೆ ನಮಗೆ, ಇಲ್ಲೆಲ್ಲವೂ ಸಹ ನರಗಳು ಲಿಂಕ್ ಆಗಿರುತ್ತೆ. ನಮ್ಮ ಮೆದುಳಿಂದ ಬಾಡಿ ಪೂರ್ತಿ ಸರ್ಕ್ಯುಲೇಟ್ ಆಗಿರುವಂತಹ ನರ್ವ್ಸ್ ಎಲ್ಲವೂ ಸಹ ಲಿಂಕ್ ಆಗಿ ಕೊನೆಗೆ ಇಲ್ಲಿರುತ್ತೆ ಅದರ ಕನೆಕ್ಷನ್ ಎಲ್ಲವೂ ಸಹ. ಅದರ ತುದಿ ಎಲ್ಲವೂ ಸಹ ಸಾಕಷ್ಟು ಟಿಪ್ಗಳಿರುತ್ತೆ, ನರ್ವ್ ಎಂಡಿಂಗ್ಸ್ ಇಲ್ಲಿರುತ್ತೆ, ಹೌದಲ್ವಾ? ಅದಕ್ಕೆ ಕೆಲವು ಟ್ರೀಟ್ಮೆಂಟ್ಸ್ ಅಲ್ಲಿ ಇದನ್ನು ಪ್ರೆಸ್ ಮಾಡ್ಲಿಕ್ಕೆ ಹೇಳ್ಕೊಡ್ತಾರೆ ಡಾಕ್ಟರ್. ಇದು ಈ ಕಾಯಿಲೆ ಇದೆಯಾ ಅಥವಾ ಈ ರೋಗ ಇದೆಯಾ, ಇಲ್ಲಿ ಪ್ರೆಸ್ ಮಾಡಿ, ಅಥವಾ ಇದಿದೆಯಾ ಇಲ್ಲಿ ಪ್ರೆಸ್ ಮಾಡಿ ಅಂತ ಡಾಕ್ಟರ್ಗಳು ಹೇಳ್ತಿರ್ತಾರೆ. ಕೇಳಿದೀವ ನಾವು ಅದನ್ನ. ಹಾ, ಈಗ ಈ ಶುಗರ್ ಬರುವಂತವ್ರಿಗೆ ಈ ಸ್ಲಿಪ್ಪರ್ಸ್ ಅನ್ನ ಕೊಡ್ತಾರಲ್ವಾ, ಏನಿರುತ್ತೆ ಅಂತ ಮಹಿಳೆ ಮಾತಾಡ್ಕೊಳ್ತಿದ್ವಿ. ಸ್ಪೈಕ್ಸ್ ಇರುತ್ತೆ, ಮುಳ್ಳುಗಳ ರೀತಿ ಇರುತ್ತೆ. ಅಂದ್ರೆ ಅದ್ರ ಚುಚ್ಕೊಳ್ಳುವಂತಹ ಮುಳ್ಳಲ್ಲ ಅದು, ನಿಮ್ಮ ಕಾಲಿಗೆ ಸ್ಲೈಟ್ ಆಗಿರುವಂತಹ ಪ್ರೆಷರ್ ಕೊಡುವಂತಹ ಸ್ಪೈಕ್ಸ್ ಅದು, ಹೌದಾ? ಏನಕ್ಕೋಸ್ಕರ ಡಾಕ್ಟರ್ ಇದನ್ನ ಬಳಕೆ ಮಾಡಬೇಕು ಅಂದ್ರೆ ಈ ಕಾರಣವನ್ನ ಕೊಡ್ತಾರೆ. ಬ್ಲಡ್ ಫ್ಲೋ ಅನ್ನ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಬಾಡಿಲಿ ಇರುವಂತಹ ಬ್ಲಡ್ ಫ್ಲೋ ಅನ್ನ ಇಂಪ್ರೂವ್ ಮಾಡುತ್ತೆ. ಇಷ್ಟಕ್ಕೂ ಚಿಕ್ಕ ವಯಸ್ಸಿನಿಂದಲೂ ಸಹ ನಾವು ಆಗ್ಲಿಂದ ಮಾತಾಡ್ತಿದೀವಲ್ವಾ, ಹಣ ಇರಬೇಕು. ಹಣ ಇದ್ರೆ ಏನ್ ಮಾಡ್ತೀರಾ? ಹಣ ಇದ್ರೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, 100 ಜೊತೆ ಶೂಸ್ ಅನ್ನ ತಗೋತೀವಿ. 100 ಜೊತೆ ಶೂಸ್ ತಗೊಂಡ್ರು ಎಂತ ಶೂಸ್ ಅನ್ನ ತಗೋತೀರಾ? ಕಾಸ್ಟ್ಲಿ ಶೂಸ್ ಅನ್ನ ತಗೋತೀವಿ. ಕಾಸ್ಟ್ಲಿ ಶೂಸ್ ಅಲ್ಲಿ ಏನಿರುತ್ತೆ, ತುಂಬಾ ಮೆತ್ತಗಿರುತ್ತೆ, ಹಾಕೊಂಡಿರುವಂತಹದ್ದೇ ಗೊತ್ತಾಗೋದಿಲ್ಲ. ತುಂಬಾ ಮೆತ್ತಗಿರುತ್ತೆ, ಹಾಕೊಂಡಿರುವಂತಹದ್ದೇ ಗೊತ್ತಾಗೋದಿಲ್ಲ. ಆದ್ರೆ ಡಾಕ್ಟರ್ಗಳು ಏನಂತಿದ್ದಾರೆ, ಕಾಯಿಲೆ ಬಂದ ನಂತರ ನಿಮಗೆ ಸ್ಪೈಕ್ ಇರುವಂತಹ ಸ್ಲಿಪ್ಪರ್ಸ್ ಬೇಕು, ಶೂಸ್ ಬೇಕು. ನಾರ್ಮಲ್ ಸ್ಲಿಪ್ಪರ್ಸ್ ಹಾಕ್ಬೇಡಿ, ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ ಸ್ಪೈಕ್ಸ್ ಇರುವಂತಹದ್ದು ಹಾಕೊಂಡ್ರೆ ಅಂತಿದ್ದಾರೆ ಡಾಕ್ಟರ್ಗಳು. ಇಷ್ಟಕ್ಕೂ ಸ್ಲಿಪ್ಪರ್ಸ್ ಇಲ್ಲದೆ ಇರುವಂತಹ ಸಾಕಷ್ಟು ಜನ ಬಡವರಿದ್ದಾರೆ ಗೊತ್ತಾ ಪ್ರಪಂಚದಲ್ಲಿ. ನಮಗೆ ಇವತ್ತಿಗೂ ಸಹ ಸ್ಲಿಪ್ಪರ್ಸ್ ಇಲ್ಲದೆ ಇರುವಂತಹ ಸಾಕಷ್ಟು ಜನ ಬಡವರಿದ್ದಾರೆ ಗೊತ್ತಾ ನಮಗೆ, ಗೊತ್ತಾ? ಶೂಸ್ ಇರೋದಿಲ್ಲ ಕರೆಕ್ಟ್ ಆಗಿರುವಂತಹದ್ದು, ಸ್ಲಿಪ್ಪರ್ಸ್ ಇರೋದಿಲ್ಲ. ಹೆಂಗ್ ನಡೀತಿರ್ತಾರೆ ಇವರು? ಬರೀ ಕಾಲಲ್ಲಿ ಅಲ್ವಾ? ಬರೀ ಕಾಲಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ ಇವರು? ಮುಳ್ಳಿನ ಮೇಲೆ ಬೇಕಾದ್ರೂ ಹೋಗ್ತಾರೆ, ಹುಲ್ಲಿನ ಮೇಲೆ ಬೇಕಾದ್ರೂ ಹೋಗ್ತಾರೆ, ಕಲ್ಲಿನ ಮೇಲೆ ಬೇಕಾದ್ರೂ ನಡೀತಾರೆ, ತುಂಬಾ ಬಿಸಿ ಇರುವಂತಹ ಸಬ್ಸ್ಟೆನ್ಸ್ ಮೇಲೆ ಬೇಕಾದ್ರೂ, ಕಾದೋಗಿರುತ್ತಲ್ವಾ ನೆಲ ಬೇಸಿಗೆ ಕಾಲದಲ್ಲಿ ಸೂರ್ಯನ ಶಾಖಕ್ಕೆ, ಅದ್ರ ಮೇಲೆ ಬೇಕಾದ್ರೂ ನಡೀತಾರೆ, ಹೌದಾ? ಮುಳ್ಳಿನ ಮೇಲೆ ಬೇಕಾದ್ರೂ ನಡೀತಾರೆ, ಕಲ್ಲಿನ ಮೇಲೆ ಬೇಕಾದ್ರೂ ನಡೀತಾರೆ, ಬಿಸಿ ಇರುವಂತಹ ಸಬ್ಸ್ಟೆನ್ಸ್ ಮೇಲೆ ಬೇಕಾದ್ರೂ ನಡೀತಾರೆ, ಹೆಂಗಿದ್ರು ನಡೀತಾರೆ. ಅವ್ರ ಕಾಲ್ ಅದಕ್ಕೆ ನೋಡಿದಿರ ಪೂರ್ತಿಯಾಗಿ ಹೊಡೆದು ಕ್ರಾಕ್ಸ್ ಆಗಿ ಹೆಂಗೋ ಆಗೋಗಿರುತ್ತೆ, ಹೌದಲ್ವಾ? ಹೊಲದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡುವಂತಹ ಅವರ ಪಾದಗಳು, ಹೌದಾ? ಈಗ ನೀವ್ ಹೇಳಿ, ಈ ಕಾಸು ಕೊಟ್ಟು ಹೋಗಿ ಮುಳ್ಳಿರುವಂತಹ ಸ್ಪೈಕ್ಸ್ ಇರುವಂತಹ ಸ್ಲಿಪ್ಪರ್ಸ್ ಅನ್ನ ತಗೊಬೇಕಾಗಿರುವಂತಹ ಅನಿವಾರ್ಯತೆ ಯಾರಿಗೆ ಮಾತ್ರ ಇರುತ್ತೆ? ಒಬ್ಬ ಶ್ರೀಮಂತನಿಗೆ ಮಾತ್ರ ಇರುತ್ತೆ. ಬಡವನಿಗಿರುತ್ತೆ ಅನಿವಾರ್ಯತೆ? ಕಾಸು ಕೊಟ್ಟು ಸ್ಪೈಕ್ಸ್ ಇರುವಂತಹ ಸ್ಲಿಪ್ಪರ್ಸ್ ಅನ್ನ ಕೊಂಡುಕೊಂಡು ಬರ್ಬೇಕಾಗಿರುವಂತಹ ಅನಿವಾರ್ಯತೆ ಯಾರಿಗಿರೋದಿಲ್ಲ? ಬಡವನಿಗೆ. ಯಾಕೆ? ಚಿಕ್ಕ ವಯಸ್ಸಿಂದ ಅದ್ರ ಮೇಲೆ ನಡೀತಿದ್ದಾನೆ ಅವನು, ಹೌದಲ್ವಾ? ಚಿಕ್ಕ ವಯಸ್ಸಿಂದ ಕಲ್ಲು ಮೇಲೆ, ರಫ್ ಆಗಿರುವಂತ ಕಲ್ಲು ಮೇಲೆ ನಡೀತಿದ್ದಾನ ಆತನು, ಹೌದಾ? ಶ್ರೀಮಂತನು ಚಿಕ್ಕ ವಯಸ್ಸಿಂದ ಮೆತ್ತಗಿರುವಂತಹ ಶೂಸೇ, ಸಾವಿರಾರು ರೂಪಾಯಿ ಕೊಟ್ಟು, ಲಕ್ಷಾಂತರ ರೂಪಾಯಿ ಕೊಟ್ಟು ಆ ಶೂಸ್ ಅನ್ನ, ಈ ಸ್ಲಿಪ್ಪರ್ ಅನ್ನ ತಗೊಂಡು, ಎಲ್ಲಾ ಸ್ಲಿಪ್ಪರ್ಸ್ ನೋಡಿದ್ರು ಸಹ ಬರೀ ಮೆತ್ತಗಿರುವಂತಹದ್ದೇ. ಬ್ಲಡ್ ಫ್ಲೋ ಆಗ್ತಿಲ್ಲ ನಿಮ್ಮ ಬಾಡಿಯಲ್ಲಿ ಕರೆಕ್ಟ್ ಆಗಿ, ಆಕ್ಯುಪಂಚರ್ ಪಾಯಿಂಟ್ಸ್ ಹಿಟ್ ಆಗ್ತಿಲ್ಲ ಕರೆಕ್ಟ್ ಆಗಿ ಅಂತ ಡಾಕ್ಟ್ರು ಕಾಸು ಕೊಟ್ಟು ಹೋಗಿದ್ದನ್ನು ತಗೊಂಬ ಅಂತ ಶ್ರೀಮಂತನಿಗೆ ಕೊಡ್ತಾರೆ. ಆದ್ರೆ ಬಡವನಿಗೆ ಏನ್ ಗೊತ್ತಿಲ್ಲದೆ ಏನ್ ಮಾಡ್ತಿದ್ದಾನ ಅಂತ, ಇದ್ರ ಮೇಲೆ ನಡೆದು ಪೂರ್ತಿಯಾಗಿ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುವಂತೆ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ತಿದ್ದಾನೆ, ಹೌದಾ? ನೋಡಿ ಒಂದ್ಸಾರಿ, ಹೆಲ್ತ್ ಅನ್ನುವಂತಹದ್ದು ಯಾರ ಕಡೆ ವಾಲಿದೆ ಅನ್ನುವಂತಹದನ್ನ ಒಂದ್ಸಾರಿ ನೋಡಿ, ಹೌದಾ? ಬಡವರ ಕಡೆ ವಾಲಿದೆ ಅಲ್ವಾ? ಅದು ನಮ್ಗೆ ಅದು ಅರ್ಥನೇ ಆಗ್ತಿಲ್ಲ. ನಮ್ಗೆ ಬೇಕಾಗಿರುವಂತಹದ್ದೆಲ್ಲ ಇಲ್ಲ. ಹಣ ಬೇಕು ನಮಗೆ, ನಾವು ಪರವಾಗಿಲ್ಲ, ನಾವು ಕಾಸು ಕೊಟ್ಟು ಹೋಗಿ ಸ್ಪೈಕ್ಸ್ ಇರುವಂತಹ ಶೂಸ್ ಅನ್ನ, ರೋಗ ಬಂದ ಮೇಲೆ ಅದನ್ನು ಸಹ ಶೂಸ್ ಅನ್ನ, ಚಪ್ಪಲಿಯನ್ನು ತಗೊಂಡು ಹೋಗ್ತೀವಿ, ಪರವಾಗಿಲ್ಲ. ಒಂದ್ಸರಿ ಯೋಚನೆ ಮಾಡಿ ನೋಡಿ, ಸಾಕಷ್ಟು ಅನುಕೂಲಗಳನ್ನು ಕೊಟ್ಟಿದ್ದಾರೆ ದೇವ್ರು. ಇಷ್ಟಕ್ಕೂ ಇನ್ನೊಂದು ದೊಡ್ಡ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವ್ ಮಲ್ಕೋತೀವಲ್ವಾ ಪ್ರಿಯರೇ, ಬೆಡ್, ಹಾಸಿಗೆ. ತುಂಬಾ ಹಣ ನಿಮ್ಮ ಹತ್ರನೇ ಇದೆ ಅಂತ ಅನ್ಕೊಳ್ಳಿ, ಎಂತ ಬೆಡ್ ಅನ್ನ ತಗೊಂಡ್ಬರ್ತೀರಾ ನೀವು? ಇಷ್ಟಿಷ್ಟು ದೊಡ್ಡದಾಗಿರುವಂತಹ, ಇಷ್ಟಿಷ್ಟು ದಪ್ಪ ಇರುವಂತಹ ಬೆಡ್ ಇದೆ ಗೊತ್ತಾ? ಇಷ್ಟಿಷ್ಟು ದಪ್ಪ ಇರುವಂತಹ ಇದ್ರಲ್ಲಿ 1 ಲಕ್ಷ 2 ಲಕ್ಷ ಏನಕ್ಕೋಸ್ಕರ ಖರ್ಚು ಮಾಡ್ತಿದ್ದಾರೆ? ಹಾಸಿಗೆ ನಿಮಿತ್ತ ಖರ್ಚು ಮಾಡ್ತಿದ್ದಾರೆ. ಬಡವರ ಮನೆಗೆ ಯಾವತ್ತಾದ್ರೂ ಹೋಗಿದೀವ? ಬಡವರ ಗುಡಿಸ್ಲಿಗಳಿಗೆ ಯಾವತ್ತಾದ್ರೂ ಹೋಗಿದೀವ? ಇಷ್ಟಕ್ಕೂ ಗುಡಿಸ್ಲಿಗಿರುವಂತ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಹೊರಗಡೆ ಬೇಸಿಗೆ ಕಾಲ ಅಂತ ಅನ್ಕೊಡಿ, ಇವ್ರು ಗುಡಿಸ್ಲಿಗೆ ಹೋದ್ರೆ ತಣ್ಣಗಿರುತ್ತೆ, ನಿಜಾನ? ಹೌದಲ್ವಾ? ಹೊರಗಡೆ ಚಳಿಗಾಲ ಅಂತ ಅನ್ಕೊಡಿ, ಗುಡಿಸ್ಲಿಗೆ ಹೋದ್ರೆ ಬೆಚ್ಚಗಿರುತ್ತೆ.
ನೋಡಿದೀವ ಈ ಟ್ರಾನ್ಸಿಷನ್ ಇವತ್ತಾದ್ರೂ ಅಬ್ಸರ್ವ್ ಮಾಡಿ ನೋಡಿದೀವ. ಅವ್ರಿಗಿರುವಂತಹ ಅರಮನೆ ಅದು ಯಾವುದು, ಗುಡಿಸಲು ಅನ್ನುವಂತಹದ್ದು ಅವ್ರಿಗಿರುವಂತಹ ಅರಮನೆ. ಅಲ್ಲಿ ಹೊರಗಡೆ ಬೇಸಿಗೆಗಾಲ ಇದ್ರೆ ಇಲ್ಲಿ ನೋಡಿದ್ರೆ ತಣ್ಣಗಿರುತ್ತೆ, ತಂಪಾಗಿ. ಹೊರಗಡೆ ಮಳೆಗಾಲ ಅಂತ, ಹೊರಗಡೆ ಚಳಿಗಾಲ ಅಂತ ಹೇಳಿದ್ರೆ ಇಲ್ಲಿ ಬೆಚ್ಚಗಿರುತ್ತೆ. ಒಳಗಡೆ ಹೋಗಿ ಗುಡಿಸಲೊಳಗಡೆ ಹೆಂಗ್ ಮಲ್ಕೊಳ್ತಿರ್ತಾರೆ, ನೆಲದ ಮೇಲೆ ನೀಟಾಗಿ ಒಂದ್ ಚಾಪೆ ಹಾಕೊಂಡು ಆರಾಮಾಗಿ ನೆಲದ ಮೇಲೆ ನಿದ್ರೆ ಮಾಡ್ತಿರ್ತಾರೆ. ನಮಗೆ ಬೆಡ್ಗಳು ಇದೆಯಲ್ವಾ ಮನೆಗಳಲ್ಲೆಲ್ಲ, ಇಷ್ಟಕ್ಕೂ ನಮ್ಗಿರುವಂತಹ ಡೆಫಿಷಿಯನ್ಸಿ ಏನು ಅಂತ ಹೇಳಿದ್ರೆ ಐರನ್ ಡೆಫಿಷಿಯನ್ಸಿ. ಡಾಕ್ಟರ್ ಯಾವತ್ತಾದ್ರೂ ಹೇಳಿದಾರ ಈ ಮಾತನ್ನ? ಈ ನೋವು, ಆ ನೋವು, ಕೈ ನೋವು, ಕಾಲ್ ನೋವು, ಇನ್ನೊಂದ್ ಸಮಸ್ಯೆ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದ್ರೆ ಏನ್ ಹೇಳ್ತಾರೆ? ಅಮ್ಮ ನಿಮ್ಗೆ ಐರನ್ ಡೆಫಿಷಿಯನ್ಸಿ ಇದೆ, ಸಾಕಷ್ಟು ಮಿನರಲ್ಸ್ ನ ಕೊರತೆ ಇದೆ ನಿಮ್ಮ ದೇಹದಲ್ಲಿ, ಅದು ಇದು ವೈಟಮಿನ್ ಗಳ ಕೊರತೆ ಇದೆ ನಿಮ್ಮ ದೇಹದಲ್ಲಿ ಅಂತ ಹೇಳಿ ಮನೆ ಕಳಿಸ್ತಾರೆ ಮಾತ್ರೆ ಕೊಟ್ಟು. ನಾವು ಹಣವನ್ನು ಕೊಟ್ಟು ಮಾತ್ರೆ ಹಾಕೊಳ್ತಿದ್ವಿ, ಅವ್ರ ನೆಲದ ಮೇಲೆ ಮಲ್ಕೊಂಡು ಐರನ್ ಅನ್ನ, ವೈಟಮಿನ್ಸ್ ಅನ್ನ ತಗೊಳ್ತಿದಾರೆ ಗೊತ್ತಾ ನಮ್ಗೆ? ನೆಲದ ಮೇಲೆ ಮಲ್ಕೊಂಡಾಗ ಈ ಭೂಮಿಗೆ ತನ್ನದೇ ಆಗಿರುವಂತಹ ಗ್ರಾವಿಟೇಷನಲ್ ಪುಲ್ ಇದೆ, ಮ್ಯಾಗ್ನೆಟಿಸಮ್ ಇದೆ ಅಂತ ಹೇಳಿ ನಮ್ಗೆ ಗೊತ್ತಲ್ವಾ? ಒಂದ್ ಆಪಲ್ ಅನ್ನ ಮೇಲೆ ಹಾಕಿದ್ರೆ ಅದು ಕೆಳಗಡೆ ಬರುತ್ತಲ್ವಾ? ಕಾರಣ ಏನು? ಗ್ರಾವಿಟೇಷನಲ್ ಫೋರ್ಸ್. ಹೌದಾ? ಭೂಮಿಗೆ ಇರುವಂತಹ ಆಕರ್ಷಣೆಯ ಶಕ್ತಿ ಅದು. ಆ ಮ್ಯಾಗ್ನೆಟಿಸಮ್ ಅಲ್ಲಿ ಒಬ್ಬ ಮನುಷ್ಯನ ಶರೀರ ಭೂಮಿಗೆ ಸೋಕಿದಾಗ ಸಾಕಷ್ಟು ಒಂದಷ್ಟು ಗಂಟೆಗಳು, 1 ಗಂಟೆ 2 ಗಂಟೆ ಸೋಕಿದಾಗ ಮನುಷ್ಯನ ಶರೀರ ಭೂಮಿಗೆ ಡೈರೆಕ್ಟ್ ಆಗಿ ಅದರಲ್ಲಿರುವಂತಹ ಐರನ್, ಅದರಲ್ಲಿರುವಂತಹ ಬೇರೆ ಬೇರೆ ಮಿನರಲ್ಸ್ ಎಲ್ಲವೂ ಸಹ ಮನುಷ್ಯನ ಶರೀರಕ್ಕೆ ತಲುಪುತ್ತೆ. ಇದನ್ನ ಯಾರು ಇಷ್ಟು ವರ್ಷ ತಲುಪಿಸ್ಕೊಳ್ತಿದಾರೆ ಆರಾಮಾಗಿ, ಶರೀರಕ್ಕೆ ಹಣ ಕೊಡದಂತೆ, ಏನು ಕೊಡದಂತೆ? ಯಾರು ತಲುಪಿಸ್ತಾರೆ? ಬಡವರು. ಯಾರು ತಲುಪಿಸ್ಕೊಳ್ತಿಲ್ಲ, ನಾವೇ ಸುಖವನ್ನ ಅನುಭವಿಸ್ತಿದೀವಿ ಅಂತ ಅನ್ಕೊಂಡು, ನಾವು ಆರಾಮಾಗಿ ಜೀವನ ಮಾಡ್ತಿದೀವಿ ಅನ್ಕೊಂಡು, ಇಷ್ಟು ದೊಡ್ಡ ಹಾಸಿಗೆ ಮೇಲೆ ಮಲ್ಕೊಳ್ತಿದೀವಿ ಅಂತ ಅನ್ಕೊಂಡು 2 ಲಕ್ಷ ಕೊಟ್ಟು ಹಾಸಿಗೆಯನ್ನ ತಗೊಂಡ್ ಬಂದು ಇವ್ರ ದೇಹಕ್ಕೆ ಏನ್ ಸಿಕ್ತಿಲ್ಲ? ಐರನ್ ಇಲ್ಲ, ಆ ಮಿನರಲ್ಸ್ ಇಲ್ಲ, ಏನೂ ಇಲ್ಲ ಇವ್ರ ಶರೀರಕ್ಕೆ. ಹೌದಾ? ಯೋಚನೆ ಮಾಡಿ ನೋಡಿ ಒಂದ್ಸರಿ. ಯಾರು ಉತ್ತಮವಾಗಿರುವಂತಹ ಪೊಸಿಷನ್ ಅಲ್ಲಿ ಇದಾರೆ ಗೊತ್ತಾ? ಬಡವರು. ನಾವ್ ಅನ್ಕೊಂಡಿರುವ ಹಂಗೆ ಬರೀ ಶ್ರೀಮಂತರು ಮಾತ್ರ ಸುಖವನ್ನ ಅನುಭವಿಸ್ತಿದ್ದಾರೆ, ಶ್ರೀಮಂತರು ಆರಾಮಾಗಿದ್ದಾರೆ ತಮ್ಮ ಜೀವನದಲ್ಲಿ, ಇಲ್ವೇ ಇಲ್ಲ. ಅವರು ನೋಡಿ ಸಂತೋಷ ಪಡುವಂತಹ ಒಂದೇ ಒಂದು ಸಂತೋಷ ಪಟ್ಟರೆ ಅವರ ಜೀವನದಲ್ಲಿ ಬೇರೆ ಏನೂ ಇಲ್ಲ. ಅಕೌಂಟ್ ಬ್ಯಾಲೆನ್ಸ್ ಅನ್ನ ನೋಡು, ಸಂತೋಷ ಪಡು, ಅಷ್ಟೇ. ಮನೆಯಲ್ಲಿ ಲಾಕರ್ ಅಲ್ಲಿರುವಂತಹ ಆಸ್ತಿಯನ್ನು ನೋಡು, ಚಿನ್ನವನ್ನು ನೋಡು, ಸಂತೋಷ ಪಡು. ಅದು ನೋಡಿದಾಗೂ ಸಂತೋಷ ಇಲ್ಲ, ಭಯನೇ ಹೆಚ್ಚಾಗ್ತಿರುತ್ತೆ ಸಂತೋಷಕ್ಕಿಂತ ಹೆಚ್ಚಾಗಿ. ಹೌದಲ್ವಾ? ಯಾರನ್ನ ಎತ್ಕೊಂಡ್ರೆ ಏನ್ ಗತಿ? ಯಾರಿಗಾದ್ರೂ ಗೊತ್ತಾದ್ರೆ ಏನ್ ಗತಿ? ಗೊತ್ತಾದ್ರೆ ಅವ್ರು ಬಂದು ಕೇಳ್ತಾರೆ ನಮಗೂ ಸ್ವಲ್ಪ ಕೊಡಿ ಅಂತ. ಗೊತ್ತಾದ್ರೆ ಏನ್ ಗತಿ? ಇಷ್ಟೇ ಅಲ್ವಾ ಜೀವನ ಪೂರ್ತಿ ಅವರ ಜೀವನ? ಯಾರು ಆರಾಮಾಗಿರುವಂತಹದ್ದು? ಯಾರು? ಬಡವರು. ಊಟಕ್ಕೆ ಮಾತ್ರ ಇರುತ್ತಲ್ವಾ, ಬಟ್ಟೆಗೆ ಮಾತ್ರ ಇರುತ್ತಲ್ವಾ, ಆಶ್ರಯಕ್ಕೆ ಮಾತ್ರ ಒಂದು ಸ್ಥಳ ಇರುತ್ತಲ್ವಾ ಚಿಕ್ಕದಾಗಿ. ಅಂದ್ರೆ ಸ್ವಂತಕ್ಕಿರ್ಬೇಕು ಅಂತ ನಾ ಹೇಳ್ತಿಲ್ಲ, ಯಾವ್ದೋ ಒಂದು ಬಾಡಿಗೆನೋ ಇದು ಒಂದೇ ಒಂದು ಚಿಕ್ಕ ಜಾಗ ಇರುತ್ತಲ್ವಾ, ಇಷ್ಟು ಮಾತ್ರ ಇತ್ತು, ಯಾವ ಟೆನ್ಷನ್ ಇಲ್ಲದೆ ಆರಾಮಾಗಿರ್ತಾನಲ್ವಾ, ಆ ವ್ಯಕ್ತಿ ಎಲ್ಲರಿಗಿಂತ ಸಂತೋಷವಾಗಿ, ಖುಷಿಯಾಗಿ, ತೃಪ್ತಿಯಾಗಿ, ಕಣ್ತುಂಬ ನಿದ್ರೆ ಮಾಡುವಂತಹ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿ. ಆ ಜೀವನನೇ ನಮ್ಗೂ ಕೊಟ್ಟಿದ್ದಾರೆ ದೇವ್ರು, ಇಲ್ಲ ಅಂತೀರಾ? ಇಲ್ಲ ಅಲ್ವಾ? ದೇವ್ರು ಅದೇ ಜೀವನವನ್ನೇ ಕೊಟ್ಟಿದಾರಲ್ವಾ ನಮಗೆ. ಒಂದ್ಸರಿ ಯೋಚನೆ ಮಾಡಿ ನೋಡೋಣ, ನಮ್ಮ ಪ್ರಯಾಸ ಏನಕ್ಕೋಸ್ಕರ? ಯಾವ ಕೆಲಸಕ್ಕೂ ಸಹ ಬರದೇ ಇರುವಂತಹ ಹಣಕ್ಕೋಸ್ಕರನ? ಯಾವ ಕೆಲಸಕ್ಕೂ ಬರದೇ ಇರುವಂತಹ ಹಣದ ನಿಮಿತ್ತನ? ನಾವು ಆಗ್ಲಿಂದ ಮಾತಾಡ್ತಾ ಬರ್ತಿದ್ವಿ, ಯಾವ ಕೆಲಸಕ್ಕೂ ಬರುವುದಿಲ್ಲ ಅಂದ್ರೆ ಬರೋದಿಲ್ಲ. ಆಹಾರದಲ್ಲಿ ನಿಮ್ಗೆ ತೃಪ್ತಿ ಕೊಡೋದಿಲ್ಲ, ಆರೋಗ್ಯದಲ್ಲಿ ನಿಮ್ಗೆ ತೃಪ್ತಿ ಕೊಡೋದಿಲ್ಲ, ಶರೀರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೊಂದು ಮೇಲನ್ನ ಮಾಡೋದಿಲ್ಲ, ನಿಮ್ಮ ಆಯುಷ್ ಕಾಲವನ್ನ ಹೆಚ್ಚೋದಿಲ್ಲ. ಏನಕ್ಕೆ ಕೆಲ್ಸಕ್ಕೆ ಬರುತ್ತೆ ಪ್ರಿಯರೇ? ಇದು ಏನಕ್ಕೆ ಕೆಲ್ಸಕ್ಕೆ ಬರುತ್ತೆ? ನಾನು ಆಗ್ಲೇ ಹೇಳಿದೆ, ಅದರ ಉದ್ದೇಶ ನಿಮ್ಮ ಹತ್ರ ಇರುವಂತಹದನ್ನು ತಗೊಂಡೋಗಿ ರಸ್ತೆಯಲ್ಲಿ ಬಿಸಾಡಿ ಇವತ್ತು ಪ್ರಾರ್ಥನೆ ಆದ ನಂತರ ಅಂತ ಅಲ್ಲ. ಅದರ ಉದ್ದೇಶ ಏನು? ನಾವು ಅದನ್ನು ನೋಡುವಂತಹ ದೃಷ್ಟಿಕೋನ ಬದಲಾಗ್ಬೇಕು. ಅದು ಯಾವಾಗ್ಲೂ ಸಹ ನೀವೊಂದು ಒಳ್ಳೆ ಕೆಲಸದ ನಿಮಿತ್ತ ಉಪಯೋಗ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಕಾಲು ಕೆಳಗಿದ್ದಂತೆ ನೀವು ಅದನ್ನು ನೋಡ್ಬೇಕು, ತಲೆ ಮೇಲಿರುವಂತಹ ದೇವರ ತರ ಅಲ್ಲ. ಹಣವನ್ನ ಯಾವಾಗ್ಲೂ ಸಹ ಹೇಗ್ ನೋಡ್ಬೇಕು? ನೀವೊಂದು ಡಿಸಿಷನ್ ಅನ್ನ ತಗೊಂಡ್ರೆ, ಒಂದು ವೇಳೆ ಸಾಕಷ್ಟು ಜನ ಡಿಸಿಷನ್ ಅನ್ನ ತಗೊಳ್ತಾರೆ, ಒಂದು ಪ್ರೇಯರ್ ಮೀಟಿಂಗ್ ಅನ್ನ ಇಡಬೇಕು, ಅಥವಾ ಒಬ್ಬ ಬಡವರಿಗೆ ಒಂದು ಹೊತ್ತು ಊಟ ಕೊಡ್ಬೇಕು ಅಂತ ಹೇಳಿ ಒಂದು ಡಿಸಿಷನ್ ಅನ್ನ ತಗೋತಾರೆ. ಅದಕ್ಕೆ ನಿಮ್ಮ ಹತ್ರ ಇರುವಂತಹ ಹಣ ಅನ್ನುವಂತಹದ್ದು ಉಪಯೋಗ ಆಗ್ಬೇಕು. ಈ ರೀತಿಯಾಗಿರುವಂತಹ ಒಳ್ಳೆ ಕೆಲಸಗಳ ನಿಮಿತ್ತ ಉಪಯೋಗ ಆಗ್ಬೇಕು, ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೋ, ಅಥವಾ ಇನ್ನೊಂದಕ್ಕೋ, ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋ, ಈ ರೀತಿಯಾಗಿರುವಂತಹ ಕೆಲಸಗಳ ನಿಮಿತ್ತ ನಿಮ್ಮ ಹತ್ರ ಇರುವಂತಹ ಹಣ ಅನ್ನುವಂತಹ ಸೇವೆಯ ನಿಮಿತ್ತ ಉಪಯೋಗ ಆಗ್ಬೇಕು. ಅದನ್ನ ಬಿಟ್ಟು ಇದನ್ನ ಯಾವಾಗ್ಲೂ ಇಲ್ಲಿರುವಂತಹದ್ದು ಸಾಲದು, ನನಗೆ ಇನ್ನೂ ಜಾಸ್ತಿ ಮಾಡ್ಬೇಕು, ಇನ್ನೂ ಹೆಚ್ಚು ಮಾಡ್ಕೋಬೇಕು, ಇನ್ನು ಇದನ್ನ ಡಬಲ್ ಮಾಡ್ಬೇಕು, ಟ್ರಿಪಲ್ ಮಾಡ್ಬೇಕು, ನಾನೇ ಎಲ್ಲರಿಗಿಂತ ಶ್ರೀಮಂತನಾಗ್ಬೇಕು, ಈ ಮನಸ್ಥಿತಿ ಯಾವಾಗ್ಲೂ ಸಹ ನಮ್ಮಲ್ಲಿ ಇರಬಾರದು. ನಮ್ಮನ್ನ ಪರಲೋಕಕ್ಕೆ ಹೋಗದಂತೆ ತಡೆಯುವಂತಹದ್ದು ಅಂತ ಹೇಳಿದ್ರೆ ಇದೇ ಹಣ. ನಮ್ಮೆಲ್ಲರಿಗೂ ಗೊತ್ತಲ್ವಾ? ಹಣ ಮಾಡ್ಬೇಕು ಅಂತ ಅನ್ಕೊಳ್ಳುವಂತವ್ರು ಪಡುವಂತಹ ಪ್ರಯಾಸಗಳು ಸಾಕಷ್ಟು ಬರ್ತಿದ್ದಾರೆ ಸತ್ಯವೇದದಲ್ಲಿ.
ಹೌದಲ್ವಾ? ನಿಮ್ಮೆಲ್ಲರಿಗೂ ಗೊತ್ತು ಆ ವಚನಗಳು. ಅದಕ್ಕೋಸ್ಕರ ಮತ್ತೆ ನೋಡ್ತಿಲ್ಲ. ಹಣ ಮಾಡ್ಬೇಕು ಅಂತ ಅನ್ಕೊಳ್ಳುವಂತಹವರು ತಮ್ಮನ್ನು ತಾವೇ ಬೇರೆ ಬೇರೆ ನಾನಾ ಹಿಂಸೆಗಳಿಂದ ತಮ್ಮನ್ನು ತಾವು ತಿವಿಸಿಕೊಳ್ತಾರೆ. ಓದಿದೀವಲ್ವಾ ನಾವು ಸತ್ಯವೇದದಲ್ಲಿ? ತಿವಿಸಿಕೊಳ್ತಾರೆ, ತಮ್ಮನ್ನ ತಾವೇ ಹಿಂಸೆ ಪಡಿಸ್ಕೊಳ್ತಾರೆ. ಇರುವಂತಹದ್ರಲ್ಲಿ ಸಾಕು ಅಂತ ಅನ್ಕೊಂಡು ತೃಪ್ತರಾಗಿ ಇರುವಂತಹದ್ರಲ್ಲಿ ದೇವರು ನಮ್ಗೆ ಕೊಟ್ಟಿರುವಂತಹದ್ದು ಸಾಕಷ್ಟಾಗಿದೆ ನಮ್ಮ ಜೀವನಗಳಲ್ಲಿ ಅಂತ ಅನ್ಕೊಂಡು ತೃಪ್ತರಾಗಿ, ಕಳೆದ ವಾರ ನಾವು ನೋಡಿದ್ವಿ ದೇವರು ಎಷ್ಟು ಕೊಟ್ಟಿದ್ದಾರೆ ನಮ್ಗೆ. ತಂದೆ ನೋಡಿದಂತಹ ಪ್ರಕಾರ ದೇವರು ನಮಗೆ ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಕೊಟ್ಟಿದ್ದಾರೆ ದೇವರು ನಮಗೆ? ಎಷ್ಟು ಬೇಕು ಅಷ್ಟು. ಹಾ, ಎಕ್ಸಾಕ್ಟ್ಲಿ. ಎಷ್ಟು ಬೇಕೋ ಅಷ್ಟನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ನಮಗೆ ಎಷ್ಟು ಬೆಸ್ಟ್ ಅಂತ ಅನ್ಸುತ್ತೋ ಅಷ್ಟನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ತಿಂಗಳು ಸಂಬಳ ಬರುತ್ತಲ್ವಾ ಪ್ರಿಯ? ಇನ್ಮೇಲೆ ಏಕೆಂದ್ರೆ ನಮ್ಮ ಮನಸ್ಥಿತಿ, ನಾವು ಕ್ರೈಸ್ತರು ಅಂತ ಹೇಳಿದ್ರೆ ಹೇಗಿರ್ಬೇಕು ಅಂದ್ರೆ ಎಲ್ಲದರ ನಿಮಿತ್ತ ಕೃತಜ್ಞತೆ ಹೇಳ್ಬೇಕು. ಎಲ್ಲದರ ನಿಮಿತ್ತ ಕೃತಜ್ಞತೆ ಹೇಳುವಂತಹದ್ದು ಯಾವಾಗ ಬರುತ್ತೆ ನಮಗೆ? ಯಾವಾಗ ಬರುತ್ತೆ? ಇರುವಂತಹದ್ರಲ್ಲಿ ತೃಪ್ತರಾಗಿದ್ರೆ ಅಲ್ವಾ? ದೇವ್ರು ಕೊಟ್ಟಿರುವಂತಹದ್ರಲ್ಲಿ ಸಂತೋಷ ಪಟ್ರೆ ಅಲ್ವಾ? ಯಾವಾಗ ಸಂತೋಷ ಪಡ್ತೀವಿ ಹೇಳಿ? ಸ್ಯಾಲ್ರಿ ಬಂತು ಅಂತ ಅನ್ಕೊಳ್ಳಿ. 1ನೇ ತಾರೀಕು ಸ್ಯಾಲ್ರಿ ಬಂತು. ಎಷ್ಟು ಬಂತು? ಒಂದ್ 20,000 ಬಂತು ಅಥವಾ ಒಂದ್ 15,000 ಬಂತು ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ತಗೊಂಡ್ ಮಾತಾಡ್ತಿದೀವಿ. ಈ 15,000 ಸಂಬಳ ಬಂದಿದ ತಕ್ಷಣ ಈ ವ್ಯಕ್ತಿಗೆ ಸಂತೋಷಕ್ಕಿಂತ ಬಾಧನೆ ಹೆಚ್ಚು. ಏನಂತ? ಅಯ್ಯ, ಬರೀ 15,000ನೇ, ಏನಕ್ಕೂ ಆಗೋದಿಲ್ಲ, ಇಷ್ಟ ಬಂದಂಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ, ಇಷ್ಟ ಬಂದಿದ್ದೆಲ್ಲ ತಗೊಳ್ಲಿಕ್ಕೆ ಆಗೋದಿಲ್ಲ, ಇಷ್ಟ ಬಂದಿದ್ದನ್ನ ಕೊಂಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿರುವಂತ ಕೊರಗನ್ನ ಪಕ್ಕಕ್ಕೆ ಇಟ್ಬಿಡಿ. ಮೊನ್ನೆ ಸ್ಯಾಲ್ರಿ ಬಂದಿದ ತಕ್ಷಣ ಒಂದನ್ನೇ ಅನ್ಕೋಬೇಕು, ಏನು ದೇವರು ಹೇಗ್ ಕೊಟ್ಟಿದ್ದಾರೆ ನನ್ನ ಸ್ಯಾಲ್ರಿಯನ್ನ? ದೇವರು ನನಗೆ ಬರುವಂತ ಸಂಬಳವನ್ನ ಅಥವಾ ನನಗೆ ಬರುವಂತಹ ವರಮಾನವನ್ನ ಅಥವಾ ನನಗೆ ಬರುವಂತಹ ಕೂಲಿಯನ್ನ ಹೇಗ್ ಕೊಟ್ಟಿದ್ದಾರೆ? ಪ್ರತಿಯೊಂದನ್ನು ಕನ್ಸಿಡರೇಷನ್ಗೆ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ, ನನ್ನ ಮಗನಿಗೆ ಈ ತಿಂಗಳು ಎಷ್ಟು ಕೊಡ್ಬೇಕು. ಒಂದ್ ವೇಳೆ ನನ್ನ ಮಗನಿಗೆ 15,000 ರೂಪಾಯಿ ಸಂಬಳ ಬಂದ್ರೆ ಖರ್ಚೆಲ್ಲ ಹೋಗಿ 1,000 ರೂಪಾಯಿ ಉಳಿಬೇಕು ಅಂತ ದೇವ್ರು ಅನ್ಕೊಂಡ್ರೆ ಆ ತಿಂಗಳು ನಿಮ್ಗೆ ಉಳಿಯುವಂತಹದ್ದು ಎಷ್ಟು? 1,000. ನೀವು ತಲೆ ಕೆಳಗಡೆ ಮಾಡಿ ಕಾಲ್ ಮೇಲೆ ಎತ್ತು ನಿಂತ್ಕೊಂಡ್ರೂ ಸಹ 2,000 ಉಳಿಸ್ಲಿಕ್ಕೆ ಆಗೋದಿಲ್ಲ. ಹೌದಾ? ಅದ ಅರ್ಥ ಯಾವತ್ತಾಗುತ್ತೋ ನಮಗೆ, ನಮ್ಮ ಜೀವನಗಳು ಸೂಪರ್ ಆಗಿರತ್ತೆ ಅವತ್ತಿಂದ. ಹೌದಾ? ನಾವ್ ಯಾವ್ದಕ್ಕೂ ಯೋಚನೆ ಮಾಡೋದಿಲ್ಲ. ನಾವು ತುಂಬಾ ಸಂತೋಷವಾಗಿರ್ತೀವಿ ನಮ್ಮ ಜೀವನದಲ್ಲಿ. ಏನಂತ ಯೋಚನೆ ಮಾಡ್ಬೇಕು? ಸ್ಯಾಲ್ರಿ ಬಂದು ಸ್ಯಾಲ್ರಿ ಡಿಸೈಡ್ ಮಾಡಿದ್ದೇವ್ರೆ, ಆ ಸ್ಯಾಲ್ರಿಯಲ್ಲಿ ಎಷ್ಟು ಖರ್ಚಾಗಬೇಕು. ಒಂದ್ ವೇಳೆ ದೇವರು ಹೇಳಿರುವಂತಹ ಪ್ರಕಾರ ನಾವು ಜೀವನ ಮಾಡ್ತಿದ್ರೆ ಇಷ್ಟ ಬಂದಂತೆ ಸಾಲಗಳು ಮಾಡ್ಕೊಂಡು ಅದು ಇದು EMI ಅಲ್ಲಿ ಫ್ರಿಡ್ಜ್ ಸಿಗುತ್ತೆ, ಟಿವಿ ಸಿಕ್ಕುತ್ತೆ, ಇದು ಸಿಕ್ಕುತ್ತೆ, ಮೈಕ್ರೋ ಓವನ್ ಸಿಕ್ಕುತ್ತೆ, ಇನ್ನೊಂದು ಸಿಕ್ಕುತ್ತೆ, ಮೊಬೈಲ್ ಸಿಕ್ಕುತ್ತೆ, ಐಫೋನ್ ಸಿಕ್ಕುತ್ತೆ ಅಂತೆಲ್ಲ EMI ಗಳಲ್ಲಿ ತಗೊಂಡು ಸಾಲ ಮಾಡ್ಕೊಂಡಿರುವಂತವ್ರ ಬಗ್ಗೆ ನಾವು ಮಾತಾಡ್ತಿಲ್ಲ, ಮಾಡ್ಕೊಡುವಂತವ್ರ ಬಗ್ಗೆ ಮಾತಾಡ್ತಿಲ್ಲ. ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ? ಭಯಭಕ್ತಿಯಾಗಿ ದೇವ್ರ ಮೇಲೆ ಆಧಾರ ಮಾಡ್ಕೊಂಡು ನೀಟಾಗಿ ಸತ್ಯವೇದದಲ್ಲಿ ದೇವ್ರು ಏನ್ ಹೇಳಿದಾರೋ ದುರಾಸೆ ಪಡದೆ, ಅತಿಯಾಸೆ ಪಡದೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗುವಂತವ್ರ ಬಗ್ಗೆ ಮಾತಾಡ್ತಿದ್ವಿ, ದೇವರ ಮೇಲೆ ಆಧಾರ ಪಟ್ಕೊಂಡು. ನಾವ್ ಹೇಗ್ ನೋಡ್ಬೇಕು ಅಂತ ಹೇಳಿ ನೋಡಿದ್ರೆ ನಮ್ಮ ಜೀವನಗಳನ್ನ, ನಮಗಿರುವಂತಹ ವರಮಾನವನ್ನ, ಎಷ್ಟು ಸ್ಯಾಲ್ರಿ ಬರ್ಬೇಕು ಅನ್ನುವಂತಹ ದೇವರು ಡಿಸೈಡ್ ಮಾಡಿದ್ದು. ಫಸ್ಟ್ ಪಾಯಿಂಟ್, ನಿಮ್ಮ ಸ್ಯಾಲ್ರಿಯಲ್ಲಿ ಎಷ್ಟು ಖರ್ಚಾಗ್ಬೇಕು, ನಿಮಗೆ ಎಷ್ಟು ಉಳಿಬೇಕು ಅಥವಾ ಉಳಿಬಾರ್ದು, ಅದೆಲ್ಲವೂ ಸಹ ಡಿಸೈಡ್ ಮಾಡ್ತಿರುವಂತಹದ್ದು ದೇವರೇ. ಎಲ್ಲವನ್ನು ಕನ್ಸಿಡರೇಷನ್ಗೆ ತಗೊಂಡು ಆ ಲೆಕ್ಕದ ಮೇಷ್ಟ್ರು ಇಷ್ಟನ್ನ ಕೊಡ್ಬೇಕು ನಿಮಗೆ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇನ್ ಮುಂದೆ ನಾವು ಅದನ್ನು ನೋಡಿದ ತಕ್ಷಣ ಏನಂತ ಅನ್ಕೋಬೇಕು? ದೇವರು ನಿರ್ಣಯಿಸಿರುವಂತಹ ಮೊತ್ತ ಇದು ನನಗ್ ಬಂದು ಸೇರಿರುವಂತಹದ್ದು. 1 ರೂಪಾಯಿ ಹೆಚ್ಚು ಬರ್ಬೇಕು ಅಂತ ಹೇಳಿದ್ರು ದೇವರ ಅನುಮತಿ, 1 ರೂಪಾಯಿ ಕಡಿಮೆ ಬರ್ಬೇಕು ಅಂತ ಹೇಳಿದ್ರು ದೇವರ ಅನುಮತಿ. ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದಿಷ್ಟೇ. ನಮ್ಮೆಲ್ಲರಿಗೂ ನಮ್ಮದ್ದೇ ಆಗಿರುವಂತಹ ಯೋಗ್ಯತೆಗಳು ಇರುತ್ತಾ? ಯೋಗ್ಯತೆ ಅನ್ನುವಂತಹದ್ದು ಇರುತ್ತಾ ನಮ್ಮೆಲ್ಲರಿಗೂ ಸಹ? ಪ್ರತಿ ಮನುಷ್ಯನಿಗೂ ತನ್ನದ್ದೇ ಆಗಿರುವಂತಹ ಯೋಗ್ಯತೆ ಇರುತ್ತಾ? ಈ ಯೋಗ್ಯತೆ ಅಂದ್ರೆ ತಪ್ಪಾಗ ಅರ್ಥ ಮಾಡ್ಕೋಬಾರ್ದಿಲ್ಲ. ಯೋಗ್ಯತೆ ಅಂದ್ರೆ ಮೇಲ್ಕುಲಕ್ಕೆ ಸೇರಿದವರು ಅದಕ್ಕೆ ಅವ್ರು ಜಾಸ್ತಿ ಕೊಡ್ಬೇಕು ಅಂತ ಅನ್ಕೋತಾರೆ ದೇವ್ರು. ಸ್ವಲ್ಪ ಜನ ಕೆಳಕುಲಕ್ಕೆ ಸೇರಿದವರು ಅವ್ರು ಕಮ್ಮಿ ಕೊಡ್ಬೇಕು ಅಂತ ಅನ್ಕೋತಾರೆ ದೇವ್ರು. ಸ್ವಲ್ಪ ಜನ ಓದಿರೋರು ಅವ್ರು ಜಾಸ್ತಿ ಕೊಡ್ಬೇಕು ಅನ್ಕೋತಾರೆ ದೇವ್ರು. ಸ್ವಲ್ಪ ಜನ ಓದ್ದೇ ಇರುವಂತವ್ರು ಅವ್ರು ಕಡಿಮೆ ಕೊಡ್ಬೇಕು. ಆ ತರ ಯೋಚನೆ ಮಾಡ್ಬೇಡಿ. ಯೋಗ್ಯತೆ ಅನ್ನುವಂತಹದ್ದು ನಮ್ಮ ಆತ್ಮೀಕ ಪರಿಸ್ಥಿತಿ ಎಷ್ಟು ಬಲವಾಗಿದೆ, ಈ ವ್ಯಕ್ತಿಗೆ ಎಷ್ಟು ಕೊಟ್ಟರೂ ಸಹ ಈ ವ್ಯಕ್ತಿ ಕದಲೋದಿಲ್ಲ, ಭಕ್ತನಾಗೇ ಇರ್ತಾನೆ, ದೃಢವಾಗೇ ಇರ್ತಾನೆ, ಯೋಬನ ರೀತಿಯಾಗಿರ್ತಾನೆ ಅಂತ ದೇವ್ರಿಗೆ ಅನ್ಸಿದ್ರೆ ಸ್ವಲ್ಪ ಹೆಚ್ಚು ಕೊಡ್ಬೋದು. ಅದು ದೇವ್ರಿಗೆ ಬಿಟ್ಟಿರುವಂತಹದ್ದು. ಹೌದಲ್ವಾ? ಈ ವ್ಯಕ್ತಿಗೆ ಇನ್ನೂ ನಾನು ಒಂದು ಹೆಚ್ಚಾಗಿ ಕೊಟ್ಟರು ಸಹ 15,000 ಸ್ಯಾಲ್ರಿ ಬರ್ತಿದೆ ಅಂತ ಅನ್ಕೊಳ್ಳಿ. 16,000 ಕೊಟ್ಟರು ಈ ವ್ಯಕ್ತಿ ಅಹಂಕಾರ ಪಡೋದಿಲ್ಲ ತನ್ನ ಜೀವನದಲ್ಲಿ. ನನ್ನಲ್ಲಿ ಈ 15,000 ಬರ್ಬೇಕಾದ್ರೆ ಹೇಗಿರ್ತಾನೋ 16,000 ಬಂದಾಗೂ ಹಾಗೆ ಇರ್ತಾನೆ ಅಂತ ಒಂದ್ ವೇಳೆ ದೇವ್ರಿಗೆ ಅನ್ಸಿದ್ರೆ ನಿಮ್ಮ ಭಕ್ತಿಯನ್ನ ನೋಡಿ ಅವಾಗ ನಿಮ್ ಯೋಗ್ಯತೆ ಜಾಸ್ತಿ ಆಗಿದೆ ಅಂತ ದೇವರ ದೃಷ್ಟಿಯಲ್ಲಿ. ಹೌದಾ? ಆ ಜಾಸ್ತಿ ಆಗಿರುವಂತಹ ಯೋಗ್ಯತೆಗೆ ತಕ್ಕಂತೆ ಕೊಡ್ತಾರೆ. ಹೌದಾ? ಇಲ್ಲ, ಈ ವ್ಯಕ್ತಿಗೆ 15,000 ಅಲ್ಲ, 15,000 ಪೂರ್ತಿ ಕೈಗೆ ಬಂದ್ರೆ 2 ಕೊಂಬ್ ಬರುತ್ತೆ ಈ ವ್ಯಕ್ತಿಗೆ ಅಂತ ದೇವ್ರಿಗೆ ಗೊತ್ತಾದ್ರೆ 14,000ನೇ ಕೊಡ್ತಾರೆ. ನಮ್ಮ ಯೋಗ್ಯತೆಗಳನ್ನ ಎಷ್ಟು ಚೆನ್ನಾಗಿ ಅಳಿತಿದಾರಲ್ವಾ ದೇವ್ರು, ಅಲ್ವಾ?
ಯೋಗ್ಯತೆ ಅಂದ್ರೆ ಮತ್ತೆ ನಾ ಹೇಳ್ತಿದ್ದೀನಿ, ತಪ್ಪಾಗಿ ಅರ್ಥ ಮಾಡ್ಕೋಬಾರದು. ಯೋಗ್ಯತೆ ಅಂದ್ರೆ ನಾವು ಭಕ್ತಿಯಲ್ಲಿ ಅಥವಾ ದೇವರಲ್ಲಿ ಎಷ್ಟು ಬಂದ್ರೂ ಕದಲೋದಿಲ್ವಾ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನಮ್ಮ ಯೋಗ್ಯತೆಗಳು. ಒಂದ್ ವೇಳೆ ದೇವರಿಗೆ ಅನ್ಸಿದ್ರೆ ಅದು ಕೊಡಬಹುದು, ದೇವ್ರ ಕೈಯಲ್ಲಿರುತ್ತೆ. ಹೌದಾ? ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದಿಷ್ಟೇ, ನಮ್ಮ ಯೋಗ್ಯತೆಗಳಿಗೆ ತಕ್ಕಂತೆ ದೇವರು ನಾವ್ ಎಷ್ಟು ಡಿಸರ್ವ್ ಮಾಡ್ತೀವೋ, ನಾವ್ ಎಷ್ಟು ಹೊಂದ್ಕೊಳ್ಲಿಕ್ಕೆ ಯೋಗ್ಯರೋ ಅಷ್ಟನ್ನ ದೇವರು ನಮಗೆ ಕೊಟ್ಟೆ ಕೊಡ್ತಾರೆ. ಬಡವರಾಗಿಟ್ಟಿದ್ದಾರೆ ಅಂತ ಹೇಳಿ ಯಾವತ್ತೂ ಸಹ ಇನ್ ಮುಂದೆ ಬಾಧೆ ಪಡಬಾರ್ದು, ಯೋಚನೆ ಮಾಡಬಾರ್ದು. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ತೃಪ್ತಿ ಇಲ್ಲದೆ ಇರುವಂತಹ ಮನಸ್ಥಿತಿಯನ್ನ ಯಾವಾಗಲೂ ಇಟ್ಕೊಂಡಿರಬಾರ್ದು. ತೃಪ್ತಿಯಾಗಿರ್ಬೇಕು. ನಾವ್ ಇವತ್ತು ನೋಡಿದೀವಿ, ಇವತ್ತು ಸಂದೇಶದಲ್ಲಿ ಅಂದ್ರೆ ಒಬ್ರು ಬಡವರಿಗಿರುವಂತಹ ಅನುಕೂಲಗಳೆಷ್ಟು ಅಂತ ಹೇಳಿ ನೋಡಿದ್ದೇವೆ. ಸರ್ಕಾರ ಬೇಕಾಗಿಲ್ಲ ನಿಮ್ಮನ್ನ ಕೈ ಹಿಡಿಲಿಕ್ಕೆ. ಬ್ರದರ್, ಬಡವರ ಹೆಲ್ಪ್ಗೆ ಸರ್ಕಾರ ಸಾಕಷ್ಟು ಸ್ಕೀಮ್ಗಳನ್ನ ಲಾಂಚ್ ಮಾಡಿದ್ದಾರೆ. ಸರ್ಕಾರ ಸ್ಕೀಮ್ಗಳನ್ನ ಲಾಂಚ್ ಮಾಡದೆ ಹೋದ್ರು ದೇವರು ದೊಡ್ಡ ದೊಡ್ಡ ಅನುಕೂಲತೆಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಆರೋಗ್ಯದ ವಿಚಾರದಲ್ಲೂ, ಆಯುಷ್ ವಿಚಾರದಲ್ಲೂ, ಅಥವಾ ನಿದ್ರೆ ವಿಚಾರದಲ್ಲಿ, ಊಟದ ವಿಚಾರದಲ್ಲಿ ಸಾಕಷ್ಟು ಅನುಕೂಲಗಳನ್ನು ಕೊಟ್ಟಿದ್ದಾರೆ. ಬಡವರಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸೌಭಾಗ್ಯ. ನಾವು ಪರಲೋಕಕ್ಕೆ ಹತ್ತಿರ ಇದೀವಿ. ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಬರೋದಿಲ್ಲ ಪ್ರಿಯರು, ಶ್ರೀಮಂತರು ಬರೋದಿಲ್ಲ, ತುಂಬಾ ಕಷ್ಟ. ನೀವು ಒಬ್ಬರನ್ನ ಕರ್ಕೊಂಬನ್ನಿ ಚರ್ಚ್ಗೆ, ಒಬ್ಬರನ್ನ ಕರ್ಕೊಂಬನ್ನಿ, ನಿಮ್ಗೆ ಗೊತ್ತಿರುವಂತಹ ಶ್ರೀಮಂತರನ್ನ ಒಬ್ಬರನ್ನ ಕರ್ಕೊಂಬನ್ನಿ. 10 ಕೋಟಿ 20 ಕೋಟಿ ಆಸ್ತಿಯನ್ನ ಹೊಂದಿರುವಂತಹ ಒಬ್ಬರನ್ನ ಕರ್ಕೊಂಬನ್ನಿ, ನೋಡಿ ಬಿಡೋಣ. ಅಪರೂಪ. ಅದು ಬಂದ್ರೂ ಸಹ ಮತ್ತೆ ಹೋಗ್ಬೇಕು, ಮತ್ತೆ ಹಿಂದಿರುಗಿ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಆ ವ್ಯಕ್ತಿ ಹತ್ರ. ಯಾವ್ದ? ಒಬ್ಬರನ್ನ ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ ಗೊತ್ತಾ? ಒಬ್ಬ ಶ್ರೀಮಂತನನ್ನ ಸಭೆಗೆ ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ ಗೊತ್ತಾ? 10 ಜನ ಬಡವ್ರನ್ನ ಬೇಕಾದ್ರೂ ಸಭೆಗೆ ಕರ್ಕೊಂಬರ್ಬೋದು, ಆಲಯಕ್ಕೆ ಬೇಕಾದ್ರೂ ಕರ್ಕೊಂಬರ್ಬೋದು, ಸಂಡೆ ಸರ್ವಿಸ್ ಕರ್ಕೊಂಬರ್ಬೋದು. ಒಬ್ಬ ಶ್ರೀಮಂತನನ್ನ ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ. ಅದು ವ್ಯತ್ಯಾಸ. ಈಗ ನಾವ್ ಏನಕ್ಕೋಸ್ಕರ ಕೋರ್ಕೊಳ್ತಿದ್ವಿ? ದೇವ್ರು ಯಾವ ಕೆಲ್ಸಕ್ಕೂ ಬರುವುದಿಲ್ಲ, ನೋಡ್ಕೊಳ್ಲಿಕ್ಕೆ ಬಿಟ್ರೆ ಅಂತ ಪ್ರಸಂಗಿ ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ ಓದಿದ್ವಲ್ವಾ, 11ನೇ ವಚನದಲ್ಲಿ. ಆ ಮಾತನ್ನ ನೆರವೇರಿಸ್ಲಿಕ್ಕೋಸ್ಕರ ಕೋರ್ಕೊಳ್ತಿದೀವ. ಅದನ್ನ ಓದ್ಕೊಂಡು ಮುಗಿಸ್ಕೊಡೋಣ ಇನ್ನೊಂದೇ ಒಂದ್ಸಾರಿ. 5ನೇ ಅಧ್ಯಾಯ 11ನೇ ವಚನ. ಸೊತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯು ಹೆಚ್ಚುವುದು, ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ಯಾವ ಲಾಭವೂ ಇಲ್ಲ. ಸೊತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯು ಹೆಚ್ಚುವುದು, ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ಯಾವ ಲಾಭವೂ ಇಲ್ಲ. ದುಡಿಯುವವನು ಸ್ವಲ್ಪವೇ ಉಣ್ಣಲಿ, ಹೆಚ್ಚೇ ಉಣ್ಣಲಿ, ಹಾಯಾಗಿ ನಿದ್ರಿಸುವವನು. ಹೌದಾ? ದುಡಿಯುವವನು, ಕಷ್ಟಪಟ್ಟು ಕೆಲಸ ಮಾಡುವಂತವರು ಸ್ವಲ್ಪನೇ ದುಡಿಲಿ, ಹೆಚ್ಚೇ ದುಡಿಲಿ, ಹಾಯಾಗಿ ನಿದ್ರೆ ಮಾಡ್ತಾನೆ. ನಾವು ನಮ್ಮ ಹತ್ರ ಹಣ ಇದ್ರೆ ದುಡಿದೆ ಹಂಗೆ ಇದ್ಬಿಡ್ಬೋದು ಅಂತ ನಾವ್ ಅನ್ಕೊಂಡಿದ್ರೆ ನೀವು ನಿದ್ರೆನೇ ಮಾಡೋದಿಲ್ಲ ಅಂತ ದೇವ್ರು ಅಂತಿದ್ದಾರೆ. ನಿದ್ರೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತೆ? ಕಷ್ಟಪಟ್ಟು ದುಡಿಬೇಕು. ಈ ಶರೀರಕ್ಕೆ ಶ್ರಮೆ ಅನ್ನುವಂತಹದ್ದು ತಾಕ್ಬೇಕು. ಏನಕ್ಕೋಸ್ಕರ ನಾವು ಹಣವನ್ನ, ಇರುವುದಕ್ಕಿಂತ ಹೆಚ್ಚಾದ ಹಣವನ್ನ ಏನಕ್ಕೋಸ್ಕರ ಕೋರ್ಕೊಳ್ತಿದೀವಿ? ಆರಾಮಾಗಿ ದುಡಿದೆ ಹಾಯಾಗಿ ಇದ್ಬಿಡ್ಬೋದು. ಇಷ್ಟಕ್ಕೂ ಯವನಸ್ತ್ರ ಬಗ್ಗೆ ಮಾತಾಡ್ತೀನಿ, ವಯಸ್ಸಾಗಿರುವಂತವ್ರ ಬಗ್ಗೆ ಅಲ್ಲ. ಯವನ ಕಾಲದಲ್ಲಿ ಪಾಪ ಜನರ ಅಭಿಪ್ರಾಯಗಳು, ಕೋರಿಕೆಗಳು ಹೇಗಿರುತ್ತೆ ಅಂದ್ರೆ, ನಮ್ ಡ್ಯಾಡಿ ಮುಖೇಶ್ ಅಂಬಾನಿ ಆಗಿದ್ರೆ ನನ್ ಕೆಲ್ಸನೇ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಅಲ್ವಾ ಅಂತ ಅನ್ಸ್ತಿರುತ್ತೆ. ದೇವ್ರ ಏನ್ ಹೇಳ್ತಿದಾರೆ ಗೊತ್ತಾ? ನೀನ್ ಕಷ್ಟಪಟ್ಟಿಲ್ಲ ಅಂದ್ರೆ ರಾತ್ರಿ ನಿನ್ ನಿದ್ರೆನೆ ಬರೋದಿಲ್ಲ ಅಂತಿದ್ದಾರೆ. ಈ ಅನುಭವಗಳು ನಮಗ್ ಸಾಕಷ್ಟು ಸರಿ ಇರುತ್ತಲ್ವಾ? ಕೆಲ್ಸಕ್ 3 ದಿನನೋ 4 ದಿನನೋ ರಜೆ ಹಾಕಿ ಮನೇಲಿ ಇರ್ತೀರಾ, ಏನ್ ಕೆಲ್ಸನೂ ಮಾಡ್ತಿರೋದಿಲ್ಲ, ಆರಾಮಾಗಿ ಬೆಳಗ್ಗೆಯಿಂದ ಸಂಜೆ ಹಾಸಿಗೆ ಮೇಲೆ ಮಲ್ಕೊಂಡು ಟಿವಿ ನೋಡುವಂತಹದ್ದು ಅದು ಇದನ್ನು ಮಾಡ್ತಿರ್ತೀರಾ. ರಾತ್ರಿ ನಿದ್ರೆ ಬರುತ್ತಾ? ಯಾಕೆ? ಬೆಳಗಿಂದ ಕಷ್ಟನೇ ಪಟ್ಟಿಲ್ಲ ಅಲ್ವಾ ಶರೀರ. ರಾತ್ರಿ ಏನಕ್ಕೋಸ್ಕರ ನಿದ್ರೆ ಬರುತ್ತೆ? ಅದಕ್ಕೆ ಬರ್ಸಿರುವಂತಹದ್ದು. ದುಡಿಯುವಂತವನು ಕಡಿಮೆನೇ ದುಡಿಲಿ, ಹೆಚ್ಚಾಗಿ ದುಡಿಲಿ, ಹಾಯಾಗಿ ನಿದ್ರೆ ಮಾಡ್ತಾನೆ. ಕಷ್ಟಪಡುವಂತವರು ಬಡವರು ಮಾತ್ರ ಅಲ್ವಾ? ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಕಷ್ಟ ಯಾರಿಗೆ ಮಾತ್ರ ಇರುತ್ತೆ? ಅವ್ರ ದುಡಿಮೆಗಳಲ್ಲಿ ಬಡವರಿಗೆ ಮಾತ್ರ. ಸೊ ಇದನ್ನೆಲ್ಲ ಗುರುತಿಸಿ ಇನ್ ಮುಂದೆ ದೇವರು ನಮ್ಮನ್ನ ಇಟ್ಟಿರುವಂತಹ ಸ್ಥಿತಿ, ಕೊಟ್ಟಿರುವಂತಹ ವರಮಾನ ಎರಡರ ನಿಮಿತ್ತವು ದೇವರಿಗೆ ಕೃತಜ್ಞತೆ ಹೇಳ್ತಾ, ಪ್ರತಿಯೊಂದಕ್ಕೂ ಸ್ತೋತ್ರ ಹೇಳ್ತಾ, ಯಾವ ವಿಷಯದಲ್ಲೂ ಸಹ ಕೊರತೆ ಪಡದೆ, ಯಾವ ವಿಚಾರದಲ್ಲೂ ಸಹ ಗುಣಗುಟ್ಟದೆ, ಮಂತ್ಲಿ ಸ್ಯಾಲ್ರಿ ಆಗೋಯ್ತು, ಮಂತ್ಲಿ ಸ್ಯಾಲ್ರಿ ಇಷ್ಟೇನಾ ಅಂತ ಅನ್ಕೊಳ್ಳದೆ, ನನ್ನ ಯೋಗ್ಯತೆ ಎಷ್ಟಿದೆಯೋ ದೇವರು ನನಗೆ ಲೆಕ್ಕ ಹಾಕಿ ಅಷ್ಟನ್ನೇ ಕೊಟ್ಟಿದ್ದಾರೆ. 1 ರೂಪಾಯಿ ಜಾಸ್ತಿ ಬರೋದಿಲ್ಲ, 1 ರೂಪಾಯಿ ಕಡಿಮೆ ಬರೋದಿಲ್ಲ ಅಂತ ಅನ್ಕೊಂಡು ಜೀವನ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನಮ್ಮೆಲ್ಲರ ಜೀವನಗಳಲ್ಲೂ ಅತ್ಯಂತ ಪ್ರಮುಖವಾಗಿರುವಂತ ಸೂತ್ರಧಾರಿ ಅಂದ್ರೆ ನೀವು. ನಮ್ಮ ಜೀವನದಲ್ಲಿ ಏನ್ ನಡಿಬೇಕು ಅಂತ ಹೇಳಿದ್ರು ಅದು ನಿಮ್ಮ ದಯಾನುಸಾರವಾಗಿ, ನಿಮ್ಮ ಚಿತ್ತಾನುಸಾರವಾಗಿ ನಡೆಯುತ್ತೆ ಅಂತ ಹೇಳಿ ನಾವು ಗುರುತಿಸಿದ್ವಿ ತಂದೆ. ನಿಮ್ಮ ಚಿತ್ತಾನುಸಾರವಾಗಿ ಅದ್ ನಡೆದ್ರೂ ಸಹ ಇಷ್ಟು ದಿನ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ತೃಪ್ತಿ ಇಲ್ಲದೆ ಇರುವಂತಹ ಮನಸ್ಥಿತಿಯನ್ನು ವ್ಯಕ್ತಪಡಿಸಿದ್ದೀವಿ. ಇವತ್ತು ನಾವು ಅರ್ಥ ಮಾಡ್ಕೊಂಡಿರುವಂತ ಸತ್ಯ ಒಂದೇ,
ನಮ್ಮ ಜೀವನದಲ್ಲಿ ಏನಾದ್ರೂ ಅದು ನಿಮ್ಮ ಅಪ್ಪಣೆಯ ಅನುಸಾರವಾಗಿ ಆಗ್ತದೆ ಅಂತ ಹೇಳಿದ್ರೆ ಎಲ್ಲದರ ನಿಮಿತ್ತನೂ ಕೃತಜ್ಞತೆ ಹೇಳದೆ ಬೇರೆ ಆಪ್ಷನ್ ಇಲ್ಲ ನಮಗೆ. ಬೇರೆ ಒಂದು ಕೆಲಸವನ್ನ ನಾವು ಮಾಡಬಾರದು ಅನ್ನುವಂತಹದನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂತಹ ಭಾಗ್ಯವನ್ನು ಕೃಪೆಯನ್ನು ಕೊಟ್ಟು ನಡೆಸಿ. ಬಡವರ ಕುರಿತಂತೆ ನೀವು ಸತ್ಯವೇದದಲ್ಲಿ ಸಾಕಷ್ಟನ್ನು ಬರ್ಸಿದ್ದೀರ. ಹಣ ಅನ್ನುವಂತಹದ್ದು ನೋಡಿ ತೃಪ್ತಿ ಪಡಲಿಕ್ಕೆ ಬಿಟ್ಟು ಬೇರೆ ಯಾವ ಕೆಲಸಕ್ಕೂ ಏನು ಕೆಲಸಕ್ಕೂ ಬರೋದಿಲ್ಲ, ಅದರಿಂದ ಯಾವ ಅನುಕೂಲವೂ ಇಲ್ಲ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಆದ್ರೂ ಸಹ ಹಣದ ಹಿಂದೆನೆ ಬಿತ್ತು ಇನ್ನೂ ಸಹ ಹಣದ ಬಗ್ಗೆ ಯಾವಾಗ್ಲೂ ಸಹ ತಲೆಯಲ್ಲಿ ಯೋಚನೆ ಮಾಡಿ ನಿಮಗಿಂತ ಹಣವನ್ನ ಹೆಚ್ಚಾದ ಸ್ಥಾನದಲ್ಲಿಟ್ಟು ನಮ್ಮ ಜೀವನಗಳನ್ನ ಇಷ್ಟು ವರ್ಷಗಳ ಕಾಲ ಹಾಳು ಮಾಡ್ಕೊಂಡಿದ್ದೀವಿ ತಂದೆ ನಾವೆಲ್ಲರೂ ಸಹ. ಇನ್ ಮುಂದೆ ಆದರೂ ಸಹ ಬದಲಾಯಿಸಿಕೊಂಡು ನಾವು ಅದನ್ನ ಹಣವನ್ನ ನೋಡುವಂತಹ ರೀತಿ ಬದಲಾಗಿ ಅದು ಯಾವ ಕೆಲಸಕ್ಕೂ ಬರೋದಿಲ್ಲ, ಅದು ಯಾವುದರಿಂದಲೂ ಸಹ ಯಾವ ಆಪತ್ತಿನಿಂದಲೂ ಸಹ ನಮ್ಮನ್ನು ತಪ್ಪಿಸ್ಲಿಕ್ಕೆ ಶಕ್ತಿಯನ್ನು ಹೊಂದಿಲ್ಲ ಅನ್ನುವಂತಹದನ್ನು ಗುರುತಿಸಿ ನಮ್ಮ ಜೀವನದಲ್ಲಿ ಪ್ರಪ್ರಥಮ ಸ್ಥಾನವನ್ನ ನಿಮಗೆ ಕೊಟ್ಟು ನಿಮ್ಮ ವಾಕ್ಯಕ್ಕೆ ಕೊಟ್ಟು ನಿಮ್ಮ ವಾಕ್ಯಾನುಸಾರವಾಗಿ ನಮ್ಮ ಜೀವನಗಳನ್ನ ತಿರುಗಿಸಿಕೊಂಡು ನಿಮ್ಮ ವಾಕ್ಯ ಹೇಳಿದಂತೆ ನಮ್ಮ ಜೀವನಗಳನ್ನು ಸಾಗಿಸ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂತಹ ಬಲವನ್ನ ಶಕ್ತಿಯನ್ನು ವಿವೇಕವನ್ನು ಕೊಟ್ಟು ನಡೆಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಅವ್ರು ಕೇಳಿರುವಂತಹ ಸಂಗತಿಗಳನ್ನು ಅಳವಡಿಸಿಕೊಳ್ಳಬೇಕಾಗಿರುವಂತಹ ಅವಕಾಶಗಳನ್ನು ಕೊಟ್ಟು ನಡೆಸಿ. ಹಾಗೆ ನಮ್ಮ ಪ್ರತಿನಿತ್ಯವೂ ಸಹ ದೈವರ ಸಂದೇಶವನ್ನ ಸಾರುವಂತಹ ಪ್ರತಿಯೊಬ್ಬೊಬ್ಬ ದೈವ ಸಂದೇಶಕರೂ ಸಹ ರಾಮು ಅಣ್ಣನವರು, ಇಮಾನುವೇಲ್ ಅಂಕಲ್, ಅಂಜಿ ಅಣ್ಣ, ಜ್ಞಾನರಾಜು ಬ್ರದರ್, ನವೀನ್ ಅಣ್ಣ, ವಿಲ್ಸನ್ ಅಣ್ಣ, ಜೋಯಲ್ ಅಂಕಲ್, ಪ್ರತಿಯೊಬ್ಬೊಬ್ಬ ದೈವ ಸಂದೇಶಕರನ್ನು ನೆನಪು ಮಾಡ್ಕೊಳ್ಳಿ. ಅವರ ಕುಟುಂಬದ ಅನಿವಾರ್ಯತೆ, ಅವಶ್ಯಕತೆಗಳು, ಅವರ ಆರೋಗ್ಯ ಪರಿಸ್ಥಿತಿಗಳು ಇದೆಲ್ಲವನ್ನೂ ಸಹ ನೀವು ನೋಡ್ತಿದ್ದೀರಾ, ನಿಮಗೆ ನೆನಪಿದೆ ಅಂತ ಹೇಳಿ ನಾವು ನಂಬ್ತಿದ್ವಿ ತಂದೆ. ನನ್ನ ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.